नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादि वाग्वैभवं क्षमादिगुणसागरं शरणमेमि रामानुजम् शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनीताभिस्रग्भिरकृष्टनाथा विलसतु हृदि गोदा विष्णुचित्तात्मजानः अनुकलतनुकाण्डालिङ्गनारम्भ शुम्भते प्रतिदिशभुजशाखश्रीसखा नोकहर्दिः स्तनमयनगुलुच्छस्फार पुष्पद्विरेफा रचयतु मयि लक्ष्मी कल्पवल्ली कटाक्षां हे गोपालक हे कृपाजलनिधे हे सिन्धुकन्यापते हे कंसान्तक हे गजेन्द्रकरुणापारीण हे माधवा हे रामानुज हे जगत्त्रय गुरो हे पुण्डरीकाक्ष मां हे गोपीजननाथ पालय परं जानामि न त्वां विना नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्ति सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुதுவை ஆண்டாளரங்கற்கு பன்னு திருப்பாவை பல்பதியம் இன்றிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வேங்கடவர்க்கு என்ன விதி என்ன மாத்தம் நாங்கடவா வண்ணமே நல்கு அந்நிமூலமளந்தாய் அடிபோர்த்தி சன்றங்கத்தென்னிலங்கை சத்தாய் திரள் போர்த்தி கண்டு குணிலாயறிந்தாய் கழல் போர்த்தி குன்னு குடையாயெடுத்தாய் குணம் போர்த்தி வெண்ணு பகக்கெடுக்கும் நின் கையில் வேல் போர்த்தி என்றென்றும் சேவகமே ஏத்திப் பறைகொள்வான் இன்று யாம் வந்தோம் இரங்கேலோர் எம்பாவாய். ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಅಖಿಲಹೇಯ ಪ್ರತ್ಯನೀಕ ಸರ್ವ ಕಲ್ಯಾಣೈಕತಾನನಾಗಿ ಇರ್ತಕ್ಕಂತಹ ಆ ಪರಮಾತ್ಮನನ್ನ ದೇವಿ ಆಂಡಾಳ್ ಹಲವು ವಿಧವಾಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ತಮಗೆ ಕೃಪೆ ಮಾಡುವಂತೆ, ಶತ್ರುಗಳು ಸೋತು ಬಂದಂತೆ, ಅಹಂಕಾರ ಮಮಕಾರವಿರುವವರು ಸೋತು ಬಂದಂತೆ ನಾವುಗಳು ಕೂಡ ಬಂದಿದ್ದೇವೆ ಎಂಬುದಾಗಿ ತಿಳಿಸುತ್ತಾ
ಹಾಗೆ ಬಂತ ನಮ್ಮನ್ನ ಕಟಾಕ್ಷಿಸು ಎಂಬುದಾಗಿ ಪರಿಪೂರ್ಣವಾದ ಕಟಾಕ್ಷವನ್ನು ಬೀರಿ ನಿನ್ನನ್ನ ಪಡೆಯುವುದಕ್ಕೆ ವಿರೋಧಿಗಳಾಗಿ ಇರ್ತಕ್ಕಂತಹ ಪಾಪ ಕರ್ಮಗಳನ್ನ ಅವುಗಳನ್ನ ನಾಶ ಮಾಡುವಂತ ಪ್ರಾರ್ಥನೆ ಮಾಡಿ ಹಾಗೆ ನಮಗೆ ಬೇಕಾದಂತಹ ನಮ್ಮ ಕಾರ್ಯವನ್ನ ಏನೆಂದು ವಿಚಾರಿಸಿ ಅನುಗ್ರಹಿಸುವುದಕ್ಕಾಗಿ ಇಂಗನೇ ಪೊಂದರುಳಿ ಎಂಬುದಾಗಿ ಈಗ ನಮ್ಮ ಮುಂದೆಯೇ ನೀನು ವಿಜಯ ಮಾಡಿಸುವವನಾಗಿ ಹೇ ಪರಮಾತ್ಮ ನಿನ್ನ ನಡಿಗೆಯ ಸೌಂದರ್ಯವನ್ನ ನಾವು ಕಾಣುವಂತೆ ಅನುಗ್ರಹ ಮಾಡು. ಸಿಂಹಾಸನದಲ್ಲಿ ವಿರಾಜಮಾನನಾಗಿ ನಾವು ಬಂದ ಕಾರ್ಯವನ್ನ ವಿಮರ್ಶೆ ಮಾಡಿ ವಿಚಾರಿಸಿ ನಮಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಆಂಡಾಳ್ ಮುನ್ಕೋಯಿಲ್ ನಿன்று ಇಂಗನೇ ಪೊಂದರುಳಿ கோப்புடைய சீரிய சிங்காசனத்தை இருந்து யாம் வந்த காரியம் ಅಲ್ಲಿ ನೀನು ಆಸೀನನಾಗಿ ಆರೂಢನಾಗಿ ನಾವು ಬಂದ ಕಾರ್ಯವನ್ನ ವಿಚಾರಣೆ ಮಾಡು ಪರಮಾತ್ಮ ಎಂಬುದಾಗಿ ಆ ಪರಮಾತ್ಮನನ್ನ ಆಂಡಾಳ್ ಪ್ರಾರ್ಥನೆ ಮಾಡ್ತಾಳೆ. ಆಗ ಪರಮಾತ್ಮ ನೋಡಿದನಂತೆ, ನನ್ನನ್ನ 4 ಹೆಜ್ಜೆ ನಡೆದು ಬರುವಂತೆ ಶಯ್ಯಾ ಮಂದಿರದಿಂದ ನಾನು ಆ ಸಭಾಸ್ಥಾನಕ್ಕೆ ನಡೆದು ಬರಬೇಕು ಎಂಬುದಾಗಿ ಈ ಬಾಲಕಿಯರು ಅಪೇಕ್ಷೆ ಪಡ್ತಾ ಇದ್ದಾರೆ. ಗೊಲ್ಲ ಬಾಲಕಿಯರ ಅಪೇಕ್ಷೆ ಏನು? 4 ಹೆಜ್ಜೆ ಅವರ ಕಣ್ಣು ಮುಂದೆ ನಾನು ನಡಿಬೇಕು ಅಂತ. ಯಾರ್ಯಾರಿಗೆಲ್ಲ ನಾನು ನಡೆದನಲ್ಲವ, ಒಬ್ಬ ಇಂದ್ರನಿಗಾಗಿ, ಇಂದ್ರನ ಪರಿವಾರಕ್ಕಾಗಿ ಎಲ್ಲಿಂದ ಎಲ್ಲಿಗೆ ಕ್ಷೀರಾಬ್ಧಿಯಿಂದ ಆ ಅದಿತಿ ದೇವಿಯ ಗರ್ಭಕ್ಕೆ ನಡೆದು ವಾಮನನಾಗಿ ಹುಟ್ಟಿ ಆ ವಾಮನನಾಗಿ ಬಲಿಯ ಯಜ್ಞವಾಟಕ್ಕೆ ನಡೆದು ಅಲ್ಲಿಂದ ತ್ರಿವಿಕ್ರಮನಾಗಿ 3 ಲೋಕಕ್ಕೆಲ್ಲ ಪಾದವನ್ನು ನೀಡಿ ಅಳೆದಳೆದು ನಡೆದನಲ್ಲವ. ಇನ್ನು ಆ ಸೀತೆಗಾಗಿ, ಆ ರಾವಣ ವಧೆಗಾಗಿ, ಆ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕಾಗಿ ಅಯೋಧ್ಯೆಯಿಂದ ದಂಡಕಾರಣ್ಯದ ಮಾರ್ಗವಾಗಿ ಲಂಕೆಯವರೆಗೆ ನಾನು ನಡೆದನಲ್ಲವ. ಹೀಗೆ ಎಷ್ಟೆಲ್ಲ ನಡೆದೆ. ಪಾಂಡವರಿಗಾಗಿ ಆ ಪರಮಾತ್ಮ ತೂದು ನಡೆದಾನ್ ಎಂಬ ಹಾಗೆ ದೂತನಾಗಿ ಹಸ್ತಿನಾವತಿಯ ತನಕ ನಡೆದನಲ್ಲವ. ಹೀಗೆ ಎಷ್ಟೆಲ್ಲ ಯಾರ್ಯಾರಿಗೋ ನಡೆದಿದ್ದೇನೆ. ಈ ಗೋಪಬಾಲಕಿಯರು ಇವರು ಬೇರೆ ಏನನ್ನೂ ಬಯಸುವವರಲ್ಲ, ನನ್ನ ಹೊರತಾಗಿ ಮತ್ತೇನನ್ನೂ ಬಯಸದವರು ಇವರು. ಈ ರೀತಿ ಅನನ್ಯಾರ್ಹರಾಗಿ ಕೇವಲ ನನ್ನನ್ನು ಮಾತ್ರ ಅಪೇಕ್ಷೆ ಪಡ್ತಕ್ಕಂತಹ ಈ ಗೊಲ್ಲ ಬಾಲಕಿಯರಿಗಾಗಿ 4 ಹೆಜ್ಜೆ ನಡೆದು ಬಿಡೋಣ ಅಂತ ಪರಮಾತ್ಮ ತೀರ್ಮಾನ ಮಾಡಿಬಿಟ್ಟ. ಕಾರಣ ಏನು? 2 ಸೈನ್ಯಗಳ ಮಧ್ಯದಲ್ಲಿ ರಥವನ್ನ ನಿಲ್ಲಿಸುವಂದ ಅರ್ಜುನ. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ. 2 ಸೈನ್ಯಗಳ ಮಧ್ಯದಲ್ಲಿ ರಥವನ್ನ ನಿಲ್ಲಿಸುವಂದ ಅಪ್ಪಣೆ ಅಂತಾನೆ ಕೃಷ್ಣ. ಯಾರ ಅಪ್ಪಣೆ ಕೇಳಬೇಕು? ಆದರೆ ಅರ್ಜುನ ಆಜ್ಞೆ ಮಾಡ್ತಾ ಇದ್ದಾನೆ, ಅಪ್ಪಣೆ ಕೊಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಹಾಗೇ ಆಗಲಿ, ಅಪ್ಪಣೆ ಅಂತಾನೆ ಕೃಷ್ಣ. ಆ ಅರ್ಜುನ ಅವನು ಮಿತ್ರ, ಅವನು ಹೇಳಿದ ಮಾತಿಗೆ ಅವನ ಮಾತಿನಂತೆ ನಡೆದು 2 ಸೈನ್ಯಗಳ ಮಧ್ಯದಲ್ಲಿ ರಥವನ್ನ ನಿಲ್ಲಿಸಿ ಏನಪ್ಪಣೆ ಎಂಬುದಾಗಿ ಅರ್ಜುನನನ್ನ ಕೇಳಿದವನು ಈ ಪರಾತ್ಪರನಾದ ಅತಿ ಸುಲಭನಾದ ಪರಮಾತ್ಮನಲ್ಲವ. ಹೀಗಿರುವಾಗ ಇಷ್ಟು ಗೊಲ್ಲ ಬಾಲಕಿಯರು, ತನಗೆ ಪ್ರಿಯತಮೆಯರು, ಪ್ರೇಯಸಿಯರು, ಅನನ್ಯಾರ್ಹರು, ತನಗಾಗೇ ಬಂದವರು ಎಂದ ಮೇಲೆ ಇವರಿಗಾಗಿ 4 ಹೆಜ್ಜೆ ಆ ಪರಮಾತ್ಮ ಇಡಲಾರನ. ಈ ರೀತಿಯಾಗಿ ಇವರು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಪರಮಾತ್ಮ ನಡೆಯಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ. ಅಂತಃಪುರದಿಂದ ಪಲ್ಲಂಗವನ್ನ ಬಿಟ್ಟು ಕೆಳಗೆ ಇಳಿದು 1 ಹೆಜ್ಜೆ ಇಟ್ಟನೋ ಇಲ್ಲವೋ ಕೂಡಲೇ ದೇವಿ ಆಂಡಾಳನಿಗೆ ಅಪಾರವಾದ ವ್ಯಸನವಾಗ್ಬಿಡ್ತಂತೆ. ಏನು ವ್ಯಸನ? ಯಾವ ಪಾದಗಳನ್ನ ನಮ್ಮ ವಕ್ಷಸ್ಥಳದಲ್ಲಿಯೂ ಕಣ್ಣುಗಳಲ್ಲಿಯೂ ಒತ್ತಿಕೊಳ್ಳಬೇಕೋ ಅಂತಹ ಸುಕೋಮಲವಾದ ಪಾದಗಳನ್ನ ಈ ಭೂಮಿಯ ಮೇಲೆ ಇಟ್ಟು ನಡೆದು ಬಾ ಎಂದೆವಲ್ಲ. ನಾವೆಷ್ಟು ಕಠಿಣ ಹೃದಯಿಗಳು. ಅಯ್ಯೋ, ಆ ಪರಮಾತ್ಮನ ಪಾದವನ್ನ ನೆಲದ ಮೇಲೆ ಇಟ್ಟು ನಡೆಸುವುದ? ಆ 33 ಪಾಸುರದಲ್ಲಿ ಏನು ಹೇಳಿದ್ವಿ? ನಿನ್ನನ್ನು ಎಬ್ಬಿಸ್ತಾರೆ, ಬಾಣಕ್ಕೆ ಗುರಿ ಮಾಡ್ತಾರೆ, ಲೋಕನೆಲ್ಲ ಅಳಿಂತಾರೆ, ಕಾಡು ಮೇಡುಗಳನ್ನೆಲ್ಲ ಅನಿಸ್ತಾರೆ, ಏನೇನೆಲ್ಲ ಮಾಡ್ತಾರೆ, ಅವರಿಗೆ ಕೃಪೆ ಮಾಡ್ತೀಯಾ ಎಂಬುದಾಗಿ ಈ ರೀತಿ ಪರಮಾತ್ಮನಿಂದ ಕಾರ್ಯ ಮಾಡಿಸಿಕೊಳ್ಳುವವರನ್ನ ನಾವುಗಳು
ನಿಂದನೆ ಮಾಡಿದೆವು. ಈಗ ನಾವದೇ ಕೆಲಸ ಮಾಡ್ತಾ ಇದೀವಲ್ವಾ, ಎದ್ದು ಬಾ ಅಂತೀವಿ, ಕೂತ್ಕೋ ಅಂತೀವಿ, ನಮ್ಮ ಕೆಲಸ ವಿಚಾರಿಸು ಅಂತೀವಿ. ಇದೆಲ್ಲವನ್ನ ಆ ದೇವತೆಗಳಿಗಾಗಿ ನಾವು ಮಾಡಿ ಅವರು ಮಾಡಿದ್ದನ್ನ ನಿಂದನೆ ಮಾಡಿದವರು ನಾವು. ಈಗ ನಾವೇ ಆ ಕಾರ್ಯವನ್ನ ಮಾಡ್ತಾ ಇದೀವಲ್ಲ, ಆ ಪಾದಗಳನ್ನ ಭೂಮಿಯ ಮೇಲೆ ಇಟ್ಟು ನಡೆದು ಬಾ ಎಂದು ಹೇಳುವುದ? ಎಂತಹ ಕೋಮಲವಾದ ಪಾದ! ಆ ಪಾದ ಹೇಗಿದೆ ಎಂದರು. ಮಹಾಲಕ್ಷ್ಮಿಗೆ ಆ ಶ್ರೀಲೋಕದಲ್ಲಿ ಅಭಿಷೇಕಾದಿಗಳನ್ನು ಮಾಡ್ತಾರಂತೆ. ಆ ದಾಸಿಯರು ಅಭಿಷೇಕಾದಿಗಳನ್ನು ಮಾಡಿ ಚೆನ್ನಾಗಿ ಮಹಾಲಕ್ಷ್ಮಿಯನ್ನ ಅಲಂಕಾರ ಮಾಡಬೇಕು. ಅದಕ್ಕಾಗಿ ಎಲ್ಲ ಸುಗಂಧ ದ್ರವ್ಯಗಳು, ಆಭರಣಗಳು, ಪೀತಾಂಬರಗಳು, ಪಟ್ಟೆಮಡಿಗಳು, ಪುಷ್ಪಗಳು ಎಲ್ಲವನ್ನ ಸಿದ್ಧವಾಗಿ ಇಟ್ಕೊಂಡು ಶ್ರೀ ಮಹಾಲಕ್ಷ್ಮಿಗೆ ಅಲಂಕಾರ ಮಾಡಬೇಕು ಅಂತ ಶ್ರೀಲೋಕದಲ್ಲಿ ಅವಳಿಗಾಗಿ ಎಲ್ಲವನ್ನ ಸಿದ್ಧಪಡಿಸಿ ಇಟ್ಕೊಂಡಿರ್ತಾರೆ. ಹಾಗೆ ಅವಳಿಗೆ ಪರಿಪೂರ್ಣವಾದ ಅಭ್ಯಂಜನ, ಚೆನ್ನಾಗಿ ಅವಳಿಗೆ ಅಭ್ಯಂಜನವಾಯಿತು. ಶ್ರೀ ಮಹಾಲಕ್ಷ್ಮಿ ಮಂದ ಗಮನದಿಂದ ನಡೆದು ಬಂದು ಅಲ್ಲಿ ಹಾಗೆ ವಿರಾಜಮಾನಳಾಗ್ತಾಳೆ. ಆಗ ಆ ದಾಸಿಯರು, ಅವಳಿಗೆ ಅಲಂಕಾರ ಮಾಡ್ತಕ್ಕಂತಹ ಅವಳ ಸಖಿಯರು, ದಾಸಿಯರು ಆ ಮಹಾಲಕ್ಷ್ಮಿಯನ್ನು ಒಮ್ಮೆ ನೋಡ್ತಾರಂತೆ. ಯಾಕೆ ನೋಡ್ತಾರೆ? ಇವತ್ತು ಏನು ಅಲಂಕಾರ ಮಾಡೋಣ, ಯಾವ ಹೇರ್ ಸ್ಟೈಲ್ ಮಾಡೋಣ, ಯಾವ ಆಭರಣವನ್ನ ಎಲ್ಲಿ ತೊಡಸೋಣ, ಯಾವ ರೀತಿ ಅವಳ ಹಣೆಗೆ ತಿಲಕವನ್ನ ಇಡೋಣ ಎಂಬುದಾಗಿ, ಯಾವ ರೀತಿ ಅವಳನ್ನ ಅಲಂಕಾರ ಮಾಡಬೇಕು ಎಂಬುದಕ್ಕಾಗಿ ಒಮ್ಮೆ ನೋಡ್ತಾರಂತೆ. ಹಾಗೆ ಆ ದಾಸಿಯರು ನೋಡಿದ್ರೇನೆ ಆ ಮಹಾಲಕ್ಷ್ಮಿ ಬಾಡೋಗ್ತಾಳಂತೆ. ಮುಟ್ಟದಿರ್ಲಿ, ಅವರ ದೃಷ್ಟಿ ಬಿದ್ರೇನೆ ಯಾರು ಇಷ್ಟಕ್ಕೂ ಸ್ತ್ರೀಯರು, ಇವಳ ಸಖಿಯರು, ದಾಸಿಯರು, ಅವರುಗಳು ಈ ಮಹಾಲಕ್ಷ್ಮಿಯನ್ನ ಒಮ್ಮೆ ನೋಡಿದ ಮಾತ್ರದಿಂದಲೇನೆ ಅವಳು ಆ ಕಳಾಹೀನಳಾಗಿ ದೃಷ್ಟಿ ಏರ್ಪಟ್ಟು ಹಾಗೆ ಬಾಡಿ ಬಸವಳಿದು ಹೋಗ್ತಾಳಂತೆ. ಈ ದೃಷ್ಟಿ ಬಿದ್ದ ಕೂಡಲೇನೆ ಅವಳು ಬಾಡಿ ಹೋಗ್ತಾಳಂತೆ. ಇಂತಹ ಹೀಗೆ ಚೇಟಿಯರ ಕೇವಲ ನೋಟದಿಂದಲೇನೆ ಬಾಡಿ ಹೋಗತಕ್ಕಂತಹ ಆ ಶ್ರೀ ಮಹಾಲಕ್ಷ್ಮಿ ಪರಮಾತ್ಮನ ಪಾದಗಳನ್ನು ಸಂವಹನ ಮಾಡ್ತಾಳೆ. ಹಾಗೆ ಮಾಡುವಾಗ ಅವಳಿಗೆ ಭಯವಂತೆ ತನ್ನ ಕೈಗಳು ಆ ಪರಮಾತ್ಮನ ಪಾದಕ್ಕೆ ತಲುಪಿ ಆ ಪಾದಕ್ಕೆ ಏನಾದರೂ ಆಗ್ಬಿಟ್ರೆ ಅಂತ ಇವಳು ಅಂಜಿ ನಡುಗ್ತಾಳಂತೆ. ಯಾರು? ತಿರುಮಗಳ್ ಕೂಶಿ ಪಿಡಿಕ್ಕುಂ ಮೆಲ್ಲಡಿ. ಆ ಮಹಾಲಕ್ಷ್ಮಿ ಕೂಶಿ ಪಿಡಿಕ್ಕುಂ, ಮುಟ್ಲಾ ಬೇಡವಾ, ಇದು ಹೀಗೆ ಮಾಡಿದ್ರೆ ಜೋರಾಗ್ಬಿಡುತ್ತಾ, ಹೀಗೆ ಮಾಡಿದ್ರೆ ಮೆತ್ತಗಾಗ್ಬಿಡುತ್ತಾ, ಇದು ಮಾಡಿದ್ರೆ ಪರಮಾತ್ಮನ ಪಾದ ಬಾಡೋಗುತ್ತಾ, ಅದು ಮಾಡಿದ್ರೆ ಪರಮಾತ್ಮನಿಗೆ ನೋವಾಗುತ್ತಾ ಎಂಬುದಾಗಿ ಚೇಟಿಯರ ಕಟಾಕ್ಷದಿಂದಲೇ ಬಾಡಿ ಹೋಗುವ ಅಷ್ಟು ಸುಕೋಮಲೆಯಾದಂತಹ ಮಹಾಲಕ್ಷ್ಮಿ ಇವನ ಪಾದಗಳನ್ನು ಮುಟ್ಟೋದಕ್ಕೆ ಅಂಜುತ್ತಾಳೆ ಅಂದರೆ ಇನ್ನು ಅವನ ಪಾದಗಳೇ ಎಷ್ಟು ಕೋಮಲವಾಗಿರಬೇಕು. ಪರಾಶರ ಭಟ್ಟರ್ ತಮ್ಮ ಶ್ರೀಗುಣ ರತ್ನಕೋಶದಲ್ಲಿ ಇದನ್ನು ಹೇಳ್ತಾರೆ. ಪಾದಾರುಂತುದಮೇವ ಪಂಕಜರಚ ಚೇಟಿ ಭೃಶಾಲೋಕಿತೈ ಅಂಗಂ ಲಾನಿಮಥಂಬ ಸಾಹಸವಿದೌ ಲೀಲಾರವಿಂದಗ್ರಹ. ತಾಯಿ, ಆ ಚೇಟಿಯರ ಒಂದು ನೋಟಕ್ಕೆ ಬಾಡಿ ಹೋಗುವಂತಹ ಸುಕೋಮಲೆಯಾದ ನೀನು ಆ ಭಾರವಾದ ಕಮಲವನ್ನ ಕೈಯಲ್ಲಿ ಹೇಗೆ ಹಿಡ್ಕೊಂಡಿದೀಯ? ಕಮಲದ ಪುಷ್ಪ ಭಾರವ, ಲೀಲೆಗಾಗಿ ಹಿಡ್ಕೊಂಡಿದ್ದಾಳಂತೆ. ಆಟವಾಡುವುದಕ್ಕಾಗಿ ಹೆಣ್ಣುಮಗು ಕೈಯಲ್ಲೊಂದು ಹೂ ಹಿಡ್ಕೊಂಡಿದೆ, ಅದೇ ಇವಳಿಗೆ ಭಾರವಂತೆ. ಲೀಲಾರವಿಂದಗ್ರಹ ಅಂಗಂಲಾನಿ ಮಥಂಬ ಸಾಹಸವಿದವು ಲೀಲಾರವಿಂದಗ್ರಹ. ಆ ಲೀಲೆಗಾಗಿ ಹಿಡಿದಂತಹ ತಾವರೆಯ ಪುಷ್ಪವನ್ನು ಹಿಡಿಯುವಂತಹ ಸಾಹಸ ಕಾರ್ಯವನ್ನ ಅದು ಹೇಗೆ ಮಾಡ್ತಿದೀಯ ಅಂದರೆ ಇವಳೆಷ್ಟು ಕೋಮಲೆಯಾದವಳು. ಅವಳು ಪರಮಾತ್ಮ ಕೊರಳಲ್ಲಿ ವನಮಾಲೆಯನ್ನು ಧರಿಸಿದ್ದಾನೆ. ವೈಜಯಂತಿ ಮಾಲೆ ವನಮಾಲೆಯನ್ನ ಆ ಪರಮಾತ್ಮ ಧರಿಸಿದ್ದಾನೆ. ವಕ್ಷಸ್ಥಳದಲ್ಲಿ ಈ ಮಹಾಲಕ್ಷ್ಮಿ ಇದ್ದಾಳೆ. ಸ್ವಲ್ಪ ಮೆಲ್ಲಗೆ ಗಾಳಿ ಬೀಸಿದ್ರೆ ಆ ಮಾಲೆ ಹೀಗೆ ಹಾಗೆ ಆಡುತ್ತಂತೆ. ಪರಮಾತ್ಮನ ವಕ್ಷಸ್ಥಳದಲ್ಲಿ ಅವನು ಧರಿಸಿಕೊಂಡ ಮಾಲೆ ಸ್ವಲ್ಪ ಮೆಲುಗಾಳಿ ಬೀಸಿದ್ರೂ ಆ ಮಾಲೆ ಅಲುಗಾಡುತ್ತಂತೆ. ಹಾಗೆ ಅಲುಗಾಡಿದರೆ ಒಳಗಿರುವ ಮಹಾಲಕ್ಷ್ಮಿ ಅಯ್ಯೋ ನೋವು ಕಷ್ಟ ಅಂತ ಹೇಳ್ತಾಳಂತೆ. ಪರಮಾತ್ಮ ತೊಟ್ಟ ವನಮಾಲೆ ಗಾಳಿಗೆ ಅಲುಗಾಡಿದರೆ ವಕ್ಷಸ್ಥಳದಲ್ಲಿ ಇರುವ ಮಹಾಲಕ್ಷ್ಮಿ ಅಯ್ಯೋ ಕಷ್ಟ ಎಂಬುದಾಗಿ ಹೇಳ್ತಾಳಂತೆ. ಡೋಲಾತೆ ವನಮಾಲೆಯ ಹರಿಭುಜೆ ಹಾ ಕಷ್ಟ ಶಬ್ದಾಸ್ಪದಂ ಕೇನ ಶ್ರೀರತಿ ಕೋಮಲಾತನುರಿಯಂ ಗಾಚಾಂ ವಿಮರ್ದ ಕ್ಷಮಾಂ ಎಂಬುದಾಗಿ ಪರಾಶರ ಭಟ್ಟರ್
ಆ ಶ್ರೀರಂಗನಾಚಿಯಾರನ್ನ ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ತೊಟ್ಟ ಮಾಲೆ ಅಲಗಾಡಿದ್ರೇನೆ ಇವಳು ಅಯ್ಯೋ ಕಷ್ಟ ಅಂತಾಳಂತೆ. ಹೀಗಲ್ಲವಾ ನಿನ್ನ ಕೋಮಲತೆ ಇದೆ, ಅದನ್ನ ಹೇಗೆ ಬಾಯಿಂದ ವರ್ಣಿಸುವುದು? ಈ ಮಾತು ನಿನ್ನ ಸೌಕುಮಾರ್ಯವನ್ನ ಕೋಮಲತೆಯನ್ನು ವರ್ಣಿಸುವುದಕ್ಕೆ ಸಾಧ್ಯವಾಗದೇ ಹೋಯಿತು ತಾಯಿ ಅಂತಾರೆ ಆ ಶ್ರೀರಂಗನಾಚಿಯಾರ್ ಮುಂದೆ ನಿಂತು ಸ್ವಾಮಿ ಪರಾಶರ ಭಟ್ಟರು. ಹೀಗೆ ಇಷ್ಟೊಂದು ಕೋಮಲಳಾಗಿ ಇರುವವಳು ಆ ಮಹಾಲಕ್ಷ್ಮಿ. ಇಂತಹ ಸೌಕುಮಾರ್ಯವನ್ನ ಉಳ್ಳ ಅವಳು ಏನ್ ಹೇಳ್ತಾಳೆ? ಪರಮಾತ್ಮನ ಪಾದವನ್ನ ಕೂಶಿ ಪಿಡಿಕ್ಕುಂ ಮೆಲ್ಲಡಿ ಒಂಜಿ ನಡುಗಿ ಹಿಂಜರಿತ ಮುಟ್ಲೋ ಬೇಡವೋ ಎಂಬ ಹಾಗೆ ಪರಮಾತ್ಮನ ಪಾದಗಳನ್ನ ಸಂವಹನ ಮಾಡ್ತಾಳೆ. ಅಂದ್ರೆ ಆ ಪಾದ ಅದಿನ್ನಷ್ಟು ಕೋಮಲವಾಗಿರ್ಬೇಕು. ಅಂಥ ಪಾದಗಳನ್ನ ಭೂಮಿಯ ಮೇಲೆ ಇಟ್ಟು ನಡೆದು ಬಾ ಎಂದವಲ್ಲ ಪರಮಾತ್ಮ. ಇದು ಎಂತಹ ಅಪಚಾರ, ಎಂತಹ ನೋವನ್ನು ನಿನಗೆ ಕೊಡ್ತಾ ಇದ್ದೀವಿ ಎಂಬುದಾಗಿ ಆಂಡಾಳ್ ಭಾವಿಸಿ ಆ ಪರಮಾತ್ಮ ಅವನ ಆ ಪಲ್ಲಂಗದ ಮೇಲೆ ಶಯನ ಮಾಡಿಕೊಂಡ ಕೃಷ್ಣ ಪರಮಾತ್ಮ ಎದ್ದು ಕುಳಿತು ಒಂದು ಪಾದವನ್ನ ಭೂಸ್ಪರ್ಶ ಮಾಡಿದನೋ ಇಲ್ಲವೋ ದೇವಿ ಆಂಡಾಳ್ ಇಷ್ಟೆಲ್ಲ ಕಷ್ಟಪಟ್ಬಿಡ್ತಾಳೆ. ಅಯ್ಯೋ, ಹೀಗೆ ಆ ಪರಮಾತ್ಮನ ಪಾದಕ್ಕೆ ನೋವನ್ನ ಕೊಟ್ಟೆವಲ್ಲ ಎಂಬುದಾಗಿ ಭಾವಿಸಿ ಇಲ್ಲಿ ಆ ಪರಮಾತ್ಮ ಹೆಜ್ಜೆಯ ಮೇಲೆ ಇಟ್ಟು ಒಂದೊಂದು ಹೆಜ್ಜೆಯಾಗಿ ಆ ಅಂತಃಪುರದಿಂದ ಒಡ್ಡೋಲಗಕ್ಕೆ ನಡೆದು ಬರುವಾಗ ಪರಮಾತ್ಮ ವಿಜಯ ಮಾಡುವುದನ್ನು ನೋಡ್ತಾರೆ. ಬರುವ ಮಾರ್ಗ ಮಧ್ಯದಲ್ಲೇ ನನಗೆ ಅದು ಬೇಕು, ನನಗಿದು ಬೇಕು, ನಾನು ಅದನ್ನು ಕೇಳ್ಕೊಂಡು ಬಂದೆ, ನಾನು ಇದನ್ನು ಕೇಳ್ಕೊಂಡು ಬಂದೆ ಎಂಬುದಾಗಿ ಮಹಾರಾಜರುಗಳು ಸಿಂಹಾಸನದಲ್ಲಿ ಕುಳಿತುಕೊಳ್ಳೋಕೆ ಹೋಗುವಾಗ ಆ ಒಡ್ಡೋಲಗದಲ್ಲಿ ನಮ್ಮ ಪ್ರಾರ್ಥನೆ ಎಲ್ಲ ಹೇಳೋಕ್ಕಾಗಲ್ಲ, ಹೋಗೋ ಮಾರ್ಗ ಮಧ್ಯದಲ್ಲೇ ಕಾಯ್ಕೊಂಡು ನಿಂತಿರೋಣ ಅಂತ ಎಷ್ಟು ಮಂದಿ ಬಾಗಿಲಲ್ಲೇ ಕಾದು ನಿಂತು ಮಾರ್ಗದಲ್ಲೇ ಕಾದು ನಿಂತು ನಮ್ಗೆ ಅದು ಬೇಕು, ನಮ್ಗಿದು ಬೇಕು, ಇದು ನಮ್ಮ ಮನವಿ, ಅದು ನಮ್ಮ ಮನವಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಗೋದಾಗೋಷ್ಠಿ ಎಂದರೆ ಪರಮಾತ್ಮ ಇವರ ಪ್ರಾರ್ಥನೆಯನ್ನು ಮನ್ನಿಸಿ ಇವರ ಮುಂದೆಯೇ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಕೋಮಲನಾಗಿ ನಡೆದು ಬರುವಾಗ ಆಂಡಾಳ್ ಏನು ಮಾಡ್ತಾಳೆ? ಆ ಪರಮಾತ್ಮನ ಮುಂದೆ ನಿಂತು ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳದೇನೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬರುವಾಗ ಇಟ್ಟ ಒಂದೊಂದು ಹೆಜ್ಜೆಗೂ ಕೂಡ ಮಂಗಳಾಶಾಸನವನ್ನು ಮಾಡುತ್ತಾ ಆಂಡಾಳ್ ಒಂದು ವ್ಯಾಜದಿಂದ ಆ ಪರೈ ಎಂಬತಕ್ಕಂತಹ ತಮಗೆ ಬೇಕಾದಂತಹ ಒಂದು ವ್ರತೋಪಕರಣ, ಆ ಪರೈ ಎಂಬುದನ್ನು ಪಡೆಯುವ ಒಂದು ವ್ಯಾಜದಿಂದ ಪರಮಾತ್ಮನ ಒಂದೊಂದು ಹೆಜ್ಜೆಗೂ ಕೂಡ ಮಂಗಳವನ್ನು ಆಶಂಸನೆ ಮಾಡುತ್ತಾ ನಮಗೆ ಅದು ಕೊಡು ಇದು ಕೊಡು ಎಂಬುದಾಗಿ ಸಿಂಹಾಸನಕ್ಕೆ ಪ್ರಭು ಹೋಗುವಾಗ ಇಕ್ಕೆಲಗಳಲ್ಲಿ ನಿಂತು ತಮ್ಮ ಕೋರಿಕೆಗಳನ್ನು ಆ ಪ್ರಭುವಿನ ಮುಂದೆ ಇಡುವ ಸ್ವಾರ್ಥಪರರಂತೆ ಅಲ್ಲದೆ ಪರಮಾತ್ಮ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಸಿಂಹಾಸನದ ಮೇಲೆ ಬಂದು ಆರೂಢನಾದಾಗ ಇವರು ಏನು ಕೇಳ್ತಾರೆ? ಆ ಪರಮಾತ್ಮನನ್ನ ಒಂದೊಂದು ಹೆಜ್ಜೆಗೂ ಕೂಡ ಮಂಗಳಾಶಾಸನ ಮಾಡ್ತಾರೆ, ಮಂಗಳವನ್ನ ಹಾಡ್ತಾರೆ. ಅಯ್ಯೋ, ಅಂಥ ಪಾದವನ್ನ ಹೀಗೆ ಭೂಮಿ ಮೇಲೆ ಇಡಿಸ್ಬಿಟ್ವಲ್ಲ, ಆ ಪಾದಕ್ಕೆ ಏನು ನೋವಾಗುತ್ತೋ, ಆ ಪಾದಕ್ಕೆ ಏನು ಚುಚ್ಚುತ್ತೋ, ಅಯ್ಯೋ ನಾವು ಕಟಕರಾಗ್ಬಿಟ್ವಲ್ಲ, ಅಯ್ಯೋ ಹೀಗೆ ಮಾಡ್ಬಿಟ್ವಲ್ಲ ಎಂಬುದಾಗಿ ಆ ಪರಮಾತ್ಮ ದಿವ್ಯ ಸಿಂಹಾಸನದ ಮೇಲೆ ಬಂದು ಆರೂಢನಾಗಬೇಕು, ಕುಳಿತುಕೊಳ್ಳಬೇಕು. ಹೀಗೆ ಆ ಗೋಪಿಕೆಯರು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಬರುವಾಗ ಇಡೀ ಮಾರ್ಗ ಮಧ್ಯದಲ್ಲಿ ತಮ್ಮ ಆಸೆ ಅಪೇಕ್ಷೆಗಳನ್ನು ನಿವೇದನೆ ಮಾಡದೆ ಎರಡೂ ಪಾರ್ಶ್ವದಲ್ಲಿ ನಿಂತು ಗೋದಾಗೊಟ್ಟಿ ಅವನ ಇಡುವ ಒಂದೊಂದು ಹೆಜ್ಜೆಗೂ ಕೂಡ ಮಂಗಳವನ್ನ ಆಶಂಸನೆ ಮಾಡುತ್ತಾ ಹೀಗೆ ಮಂಗಳಾಶಾಸನ ಮಾಡುವುದಕ್ಕೆ ಬಂದವರು ನಾವು ಪರಮಾತ್ಮ ಎಂಬುದಾಗಿ ಪರಮಾತ್ಮನಿಗೆ ಮಂಗಳವನ್ನು ಹಾಡ್ತಕ್ಕಂತಹ ಉತ್ಕೃಷ್ಟ ಸ್ವರೂಪವುಳ್ಳಂತಹ ಗೋಪಿಕಾ ಗೋಷ್ಠಿ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ 24ನೇ ಪಾಶುರವೇ ಮಂಗಳಾಶಾಸನ ಪಾಠ. ಮಂಗಳಾಶಾಸನ ಪಾಠ. ಆ ಪರಮಾತ್ಮನಿಗೆ ಮಂಗಳವನ್ನು ಹಾಡ್ತಾರೆ, ಪರಮಾತ್ಮನಿಗೆ ಏನಾಪತ್ತು ಬರುತ್ತೋ ಅಂತ ಅಂಜುತ್ತಾರೆ.
ಆಳ್ವಾರ್ ಪೆರಿಯಾಳ್ವಾರನ್ನ ಏನ್ ಹೇಳ್ತೀವಿ, ಅಂಜು ಕುಡಿಕ್ವರು ಸಂತತಿಯಾಯ್. ಆ ಪೆರಿಯಾಳ್ವಾರನಿಗೆ ಅನವರತ ಭಯ, ಪರಮಾತ್ಮನಿಗೆ ಏನಾಪತ್ ಬಂದ್ಬಿಡುತ್ತೋ, ಪರಮಾತ್ಮನಿಗೆ ಏನಾಪತ್ ಬಂದ್ಬಿಡುತ್ತೋ. ಅಯ್ಯೋ, ಹೀಗೆ ಆ ಬೃಂದಾವನದಲ್ಲಿ ಆಟ ಆಡ್ತಾನಲ್ಲ, ಗೋಕುಲದಲ್ಲಿ ಸುತ್ತಾನಲ್ಲ, ದಂಡಕಾವನದಲ್ಲಿ ಅಲಿತಾನಲ್ಲ, ಆ ಪರಮಾತ್ಮನಿಗೆ ಏನಾಪತ್ತು ಬರುತ್ತೋ ಎಂಬುದಾಗಿ ಎಲ್ಲರನ್ನ ಕರೆದು ಪರಮಾತ್ಮನ ಸಮಕ್ಷಮದಲ್ಲಿ ನಿಂತು ಪರಮಾತ್ಮನ ಅತಿಶಯತೆಯನ್ನ ಅರಿತು ಆ ಅತಿಶಯಗಳು ಬಾಳದೇ ಇರುವುದಕ್ಕಾಗಿ ಅನವರದ ಪರಮಾತ್ಮನ ಆ ತಿರುವಳಿ ಪಾದಕಮಲದಲ್ಲಿ ಇರ್ತಕ್ಕಂತಹ ನಿರ್ವ್ಯಾಜವಾಗಿ ಇರ್ತಕ್ಕಂತಹ ತಮ್ಮ ಆ ವ್ರತದ ವಿಚಾರವನ್ನ ಇಲ್ಲಿ ಮುಂದೆ ಹೇಳ್ತಾಳೆ ಆಂಡಾಳ್. ಇಲ್ಲಿ ಆ ಪರಮಾತ್ಮ ಹಾಗೆ ನಿಧಾನವಾಗಿ ನಡೆದು ಬಂದು ಸಿಂಹಾಸನದ ಮೇಲೆ ಆರೂಢನಾಗಿ ಬಿಟ್ಟ. ಹಾಗೆ ಆರೂಢನಾದಾಗ ಪಕ್ಕದಲ್ಲಿ ಚಾಮರಗ್ರಾಹಿಣಿಯರು ನಿಂತು ಚಾಮರವನ್ನ ಹಾಕ್ತಾರೆ. ಪ್ರಭುವಾದವನಿಗೆ 2 ವರ್ಷಗಳಲ್ಲಿ ನಿಂತು ಚಾಮರ ಬೀಸ್ತಾರಲ್ಲವಾ, ಹಾಗೆ ಇವನೋ ದೇವಾದಿದೇವನಾದ ಪ್ರಭು, ಇವನಿಗೆ ಆ ಚಾಮರವಿಲ್ಲ. ಆ ಸಿಂಹಾಸನಾರೋಹಿತನಾದಾಗ ಚಾಮರವನ್ನು ಬೀಸುವುದರಿಂದ ಆ ಮುಂಗುರುಳುಗಳು ಮುಖದ ಮೇಲೆ ಹಾರಾಡುತ್ತವಂತೆ. ಪರಮಾತ್ಮನ ಮುಖ ತಾವರೆಯಂತಿದೆ. ಆ ಗುಂಗುರುಗಳು ಮುಂದೆ ಹಾರಾಡುವುದು ತುಂಬಿಗಳಾಗಿದೆಯಂತೆ. ಈ ರೀತಿ ಅತಿ ಸುಂದರವಾಗಿ ಇರ್ತಕ್ಕಂತಹ ಆ ಪರಮಾತ್ಮನ ಆ ಮುಖ ಆ ಸಿಂಹಾಸನಾರೋಹಿತನಾದಾಗ ಪಕ್ಕದಲ್ಲಿ ಚಾಮರ ಬೀಸುವುದಕ್ಕೆ ಇಬ್ಬರು ನಿಂತಿರ್ತಾರೆ. ಅವರುಗಳು ಚಾಮರವನ್ನು ಬೀಸಿದಾಗ ಆ ಗುಂಗುರಾದ ಕೂದಲು ಮುಖದ ಮೇಲೆ ಅಲೆದಾಡುತ್ತವಂತೆ. ಕಿವಿಯ ತನಕ ಇರ್ತಕ್ಕಂತಹ ಮುಂಗುರುಳುಗಳು ಪರಮಾತ್ಮನ ಮುಖದಲ್ಲಿ ಅಲೆದಾಡುತ್ತದೆ. ಹಾಗೆ ಪರಮಾತ್ಮ ನೀನು ಸಿಂಹಾಸನಾರೂಢನಾಗಿ, ಆ ಪರಮಾತ್ಮ ಒಂದು ಪಾದಪೀಠ ಅಂತಿರುತ್ತೆ. ಸಿಂಹಾಸನ ತುಂಬ ಎತ್ತರ, ರಾಜ ಈಗ ಹೊರಕೊಂಡು ಕೂತ್ಕೊಂಡ್ರೆ ಅವನ ಕಾಲಿಡೋಕೆ ಒಂದು ಪೀಠ ಇಟ್ಟಿರ್ತಾರೆ, ಪಾದಪೀಠ ಅಂತ. ಹಾಗೆ ಪರಮಾತ್ಮ ಸಿಂಹಾಸನಾರೋಹಿತನಾಗಿ ಚಾಮರವನ್ನ ಪಕ್ಕದಲ್ಲಿ ಬೀಸುತ್ತಾ ಇರುವಾಗ ಅವನ ಸುಳಿಯಾದ ಸುಳಿಗೂದಲುಗಳು, ಗುಗ್ಗುರು ಕೂದಲುಗಳು ಮುಖದ ತುಂಬ ಹಾರಾಡುತ್ತಾ ಇರುವಾಗ ಏನಾಯಿತು? ಇದು ಪರಮಾತ್ಮನ ಒಂದು ಭಾವನೆ. ಆಗ ಒಂದು ಕಾಲನ್ನು ಮಡಿಸಿ ಮೇಲಿಟ್ಕೊಳ್ತಾರೆ, ಒಂದು ಕಾಲನ್ನ ಪಾದಪೀಠದಲ್ಲಿ ಇಟ್ಟಿರ್ತಾರೆ. ಚಕ್ರವರ್ತಿಗಳು ಕುಳಿತುಕೊಳ್ಳುವ ಭಂಗಿ ಅದು. ಒಂದು ಕಾಲನ್ನು ಮೇಲಿಟ್ಟು ಒಂದು ಕಾಲನ್ನು ನೀಟಿ ಹೀಗೆ ಅವರು ದರ್ಪದಿಂದ ಕುಳಿತಿರುತ್ತಾರಲ್ಲವಾ. ಈಗ ಪರಮಾತ್ಮ ಸಿಂಹಾಸನದಲ್ಲಿ ಕುಳಿತುಕೊಂಡ, ಇವರ ಪ್ರಾರ್ಥನೆಯನ್ನ ಮನ್ನಿಸಿದ. ಕುಳಿತುಕೊಂಡಾಗ ಏನಾಯಿತು? ಆ ಚಾಮರ ಗ್ರಾಹಿಣಿಯರು ಚಾಮರವನ್ನ ಹಾಕ್ತಾ ಇರುವಾಗ ಪರಮಾತ್ಮನ ಸುಳಿಗೂದಲುಗಳು ಹಾಗೆ ಮುಖದ ತುಂಬ ಹರಿದಾಡ್ತಾ ಇದೆಯಂತೆ. ಅನಂತರ ಆ ಪರಮಾತ್ಮ ಉತ್ತರೀಯವನ್ನು ಹೊಂದಿದ್ದಾನಲ್ಲವ, ಆ ಉತ್ತರೀಯದ ಒಂದು ಭಾಗ ಮೇಲಕ್ಕೆ ಹಾರಿ ಅದು ಇವನ ತಲೆಯ ಮೇಲೆ ಹಾರಾಡ್ತಾ ಇದೆ. ಸುಳಿಗೂದಲು ಹಾರಾಡ್ತಾ ಇದೆ. ಪರಮಾತ್ಮ ಜೀವಾತ್ಮರುಗಳು ಆ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾರೆ. ಅನಂತರ ಮಡಿಸಿಟ್ಟ ಕಾಲು ಒಂದು, ಕೆಳಗೆ ನೀಟಿದ ಪಾದಗಳು ಒಂದು. ಆ ಮಡಿಸಿದ ಪಾದಗಳಿಗೂ ಮಂಗಳ, ನೀಟಿದ ಪಾದಗಳಿಗೂ ಮಂಗಳ ಅಂತ ಹೇಳಿ ಇಷ್ಟೆಲ್ಲ ಇರುವಾಗ ಪರಮಾತ್ಮ ಅದೆಲ್ಲವನ್ನು ಬಿಟ್ಟು ತನ್ನ ಆಶ್ರಿತನ ರಕ್ಷಣೆಗಾಗಿ ಒಬ್ಬನ ಬಳಿಗೆ ಹೋಗಿ ಆ ಅಸುರ ದಾನವ ರಾಕ್ಷಸರ ಜೊತೆಯಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಹೊರಡ್ತಾನಲ್ಲ, ಆ ಪ್ರಕಾರವನ್ನೆಲ್ಲ ಆಂಡಾಳ್ ಇದಾರೇ ಪದದಲ್ಲಿ ಹೇಳ್ಬಿಟ್ರು. ಯಾವುದು 6 ಪದ? ಅಡಿಪೋತ್ತಿ, ತಿರಲ್ಪೋತ್ತಿ, ಅಲ್ಲಿಂದ ಅಡಿಪೋತ್ತಿಯಿಂದ ಪ್ರಾರಂಭಿಸಿ ಕೊನೆಗೆ ಏನ್ ಹೇಳ್ತಾಳೆ? ಕೈಯಿಲ್ ವೇಲ್ಪೋತ್ತಿ ಎಂದ್ರೆಂದು ಉನ್ ಸೇವಗಮೇ ಏತ್ತಿ ಪರಗೊಳ್ವಾನ್ ಎಂಬುದಾಗಿ ಹೇಳ್ತಾಳೆ. ಸೇವಹಂ ಅಂದ್ರೆ ವೀರ ಕಾರ್ಯಗಳು, ವೀರಚಯಲ್ಗಳು, ವೀರ್ಯ ಶೌರ್ಯ ಪರಾಕ್ರಮದಿಂದ ಪರಮಾತ್ಮ ಮಾಡಿದಂತಹ ಆ ಕಾರ್ಯಗಳು. ಆ ಕಾರ್ಯಗಳಿಗೆಲ್ಲ ನಾವು ಮಂಗಳಾಶಾಸನ ಮಾಡುವುದಕ್ಕೆ ಬಂದಿದ್ದೇವೆ ಕೃಷ್ಣ ಅಂತ ಹೇಳಿ ಸಿಂಹಾಸನಾರೋಹಿತನಾದಾಗ ಚಾಮರದ ಗಾಳಿಯಿಂದ ಸುಳಿಗೂದಲು ಹಾರಾಡುತ್ತಿರಲು ಪಾದಪೀಠದ ಮೇಲೆ ನೀಡಿದ ಪಾದವನ್ನ ಇಟ್ಟುಕೊಂಡು ಮಡಿಸಿದ ಪಾದವನ್ನ ಇನ್ನೊಂದು ತೊಡೆಯ ಬಳಿಯಲ್ಲಿ ಇಟ್ಟು ಕುಳಿತುಕೊಂಡಂತಹ ಆ ಭಂಗಿಯನ್ನು ಭಾವಿಸ್ಕೊತಾಳೆ. ಆ ಪಾದಗಳನ್ನ
ನಮ್ಮ ಕಣ್ಣಿನಲ್ಲಿ ನಮ್ಮ ವಕ್ಷಸ್ಥಳದಲ್ಲಿ ಒತ್ತಿಕೊಂಡು ಬೇಕಾಗಿತ್ತು. ನಮ್ಮ ಕರಸ್ಪರ್ಶದಿಂದ ಎಲ್ಲಿ ಬಾಡಿ ಹೋಗುತ್ತೋ ಎಂಬುದಾಗಿ ಬಿಟ್ಟವಲ್ಲವ ಪರಮಾತ್ಮ ಎಂಬುದಾಗಿ ಆ ಪರಮಾತ್ಮನಿಗೆ ಮಂಗಳಾಶಾಸನವನ್ನ ಹಾಡದೇ ಬಂದಿದ್ದಕ್ಕಾಗಿ ಪರಿತಪಿಸುತ್ತಾಳೆ ದೇವಿ ಆಂಡಾಳ್. ಇದು ಪಾಶುರದ ಸಂಗತಿ. ನಿನ್ನೆಯ ಪಾಶುರದಲ್ಲಿ ಅವಳನ್ನು ಏನು ಕೇಳ್ತಾರೆ, ನೀನು ಹೀಗೆಲ್ಲ ಪರಮಾತ್ಮನನ್ನ ಎದ್ದು ಬಾ ಅಂತೀಯ, ಕೂತ್ಕೊಂತೀಯ, ನೋಡುವಂತೀಯ, ಅವನಿಗೆ ದೃಷ್ಟಿದೋಷ ತಾಕುವುದಿಲ್ಲವ? ಹಾಗೆ ದೃಷ್ಟಿದೋಷ ತಾಕಿದ್ರೆ ಏನು ಮಾಡೋದು? ದೃಷ್ಟಿದೋಷ ತಾಕೋದೇ ಇಲ್ಲ. ಕಾರಣ ಏನು? ನಮ್ಮ ತಂದೆಯವರು ಮಂಗಳಾಶಾಸನ ಮಾಡಿದ್ದಾರೆ. ಪಲ್ಲಾಂಡು ಪಲ್ಲಾಂಡು ಎಂಬುದಾಗಿ 11 ಪಾಶುರಗಳಲ್ಲಿ ಆಳ್ವಾರ್ ಆ ಪರಮಾತ್ಮನಿಗೆ ಪಲ್ಲಾಂಡು ಹಾಡಿದರಲ್ಲವ. ಆದ್ದರಿಂದ ಅವನಿಗೆ ಯಾವ ವಿಧವಾದ ಒಂದು ಅಮಂಗಳವೂ ಕೂಡ ಅವನಿಗೆ ಏರ್ಪಡುವುದಿಲ್ಲ ಎಂಬುದಾಗಿ ಇವರು ಧೈರ್ಯದಿಂದ ಇರಬೇಕು. ಆದರೆ ಇವರ ಪ್ರೇಮ, ಇವರ ಪ್ರೀತ್ಯಾತಿಶಯತೆಯಿಂದ ಅಯ್ಯೋ ಕೃಷ್ಣನಿಗೆ ಏನಾಗ್ಬಿಡುತ್ತೋ, ಅಯ್ಯೋ ಕೃಷ್ಣನಿಗೆ ಏನಾಗ್ಬಿಡುತ್ತೋ, ಆ ಪಾದವನ್ನ ಇಟ್ಟು ನಡ್ಕೊಂಡು ಬಾ ಅಂತ ಬೇರೆ ಹೇಳ್ಬಿಟ್ವಲ್ಲ, ಎಂತಹ ಪಾಪಿಗಳು ನಾವು ಎಂಬುದಾಗಿ ಆ ಪರಮಾತ್ಮನ ಪಾದಗಳಿಗೆ ಆಂಡಾಳ್ ಮಂಗಳವನ್ನ ಹಾಡ್ತಾಳೆ. ಯಾವ ಮಂಗಳವನ್ನ? ಈಗ ಎದುರಿಗಿದವನು ಕೃಷ್ಣ ಪರಮಾತ್ಮ, ಈಗ ಸೇವೆ ಕೊಡ್ತಾ ಇರುವವನು ಕೃಷ್ಣ ಪರಮಾತ್ಮ. ಅದೆಲ್ಲವನ್ನ ತೊರೆದು ಬಿಟ್ಟು ಈಗ ಆ ಹೊಸದಾಗಿ ವರಿಸಿದ ವಧುವಿನೊಡನೆ ಪರಮಾತ್ಮನು ಕೂಡ ಕೈ ಹಿಡಿದು ಲೀಲಾಜಾಲವಾಗಿ ಆಟವಾಡುವವನಂತೆ ಅವಳ ಜೊತೆಯಲ್ಲಿ ಹೋದನಲ್ಲವ. ಇದಿಷ್ಟೂ ಭಾವಗಳನ್ನ ಒಳಗೊಂಡು ಆಂಡಾಳು ಹೇಳ್ತಾಳೆ ತೀನಿಲ್ ತೂಷಾಹಂ ಎಂಬುದಾಗಿ ಕೊನೆಯಲ್ಲಿ ಆ ಮಾತಿನ ಅರ್ಥವನ್ನ ಹೇಳ್ತಾಳೆ. ಈ ರೀತಿ ಆ ಒಂದು ಸಣ್ಣ ಕೀಟಕ್ಕೂ ಕೂಡ ಇರುವಷ್ಟು ಗರ್ವ, ಅಭಿಮಾನ, ಅಹಂಕಾರ ಯಾವುದೂ ಕೂಡ ಇಲ್ಲದವರು ನಾವು ಪರಮಾತ್ಮ. ತೂಯೋಮಾಯ್ ವಂದೋಂ, ತೂಯೋಮಾಯ್ ವಂದೋಂ. ತೂಯ್ಮೈ ಎಂದರೆ ಪಾರಿಶುದ್ಧ. ಹೇ ಪರಮಾತ್ಮನೇ, ಪರಮ ಪರಿಶುದ್ಧರಾಗಿ ಬಂದೆವು. ಬಂದೇನು ಮಾಡ್ತಾ ಇದ್ದೀರಾ? ನೀನು ಮಡಿಸಿಟ್ಟಿದ್ದ ಪಾದಗಳಿಗೂ ನೀಡಿದ ಪಾದಗಳಿಗೂ ನಮ್ಮನ್ನ ಅನುಗ್ರಹ ಮಾಡುವುದಕ್ಕಾಗಿ ವಿಜಯ ಮಾಡಿಸುವ ಪಾದಗಳಿಗೂ ಕೂಡ ಮಂಗಳ ಹಾಡಬೇಕು ಪರಮಾತ್ಮ ಅಂತಾರೆ. ಕೂಡಲೇ ಆಂಡಾಳ್ ಮಂಗಳವನ್ನ ಹಾಡಿದಳ. ಮಾರಿಮನೆ ಮಂಜಲ್ ಪಾಶ ಮುಗಿದೋಯ್ತು. ಪರಮಾತ್ಮ ನರಸಿಂಹನ ಹಾಗೆ ಗಂಭೀರ ನಡಿಗೆಯಿಂದ ಬಂದು ಈಗ ಉನ್ನತಾಸನದಲ್ಲಿ ಪರಮಾತ್ಮ ಕುಳಿತಿದ್ದಾನೆ ಅಂದ ಮೇಲೆ ಅವನು ಪ್ರಭು ಎಂಬುದು ತಿಳಿಯತ್ತಲ್ಲ. ಪ್ರಭು ಅಂತ ತಿಳಿದ ಮೇಲೆ ತಲೆಬಾಗುತ್ತಾನೆ ಸ್ವರೂಪ. ಆ ರೀತಿ ಆಂಡಾಳು ಹೇಳ್ತಾಳೆ, ಒಂದು ತಲೆ ಪೆಯ್ದೋಂ. ಶರಣಾಗತರಾಗಿ ಬಂದವರು ನಾವು ಕೃಷ್ಣ. ಆ ಶರಣಾಗತನಿಗಾಗಿ ಪೂಜೆಯನ್ನ ಮಾಡಿ ಪೂಜೆಯ ಫಲ ಕೈಗೆ ಬರುವ ವೇಳೆಗೆ ನಿನ್ನ ತಂದೆಯವರು ಈ ಪೆರಿಯಾಳ್ವಾರರು ಯಾವ ಮಾರ್ಗವನ್ನ ನಿನಗೆ ತೋರಿಸಿಕೊಟ್ರೋ ಆ ಮಾರ್ಗದಲ್ಲಿ ನಾವುಗಳು ಪಲ್ಲಾಂಡನ್ನು ಹಾಡ್ತೇವೆ. ಎಲ್ಲರೂ ಪರಮಾತ್ಮನಿಗೆ ಪಲ್ಲಾಂಡ ಹಾಡ್ತಾರೆ. ಪರಮಾತ್ಮನಿಗೆ ಪಲ್ಲಾಂಡನ್ನ ಹಾಡದವರು ಯಾರು? ನಿನಗೆ ಮಂಗಳವಾಗಲಿ, ನಿನಗೆ ಮಂಗಳವಾಗಲಿ. ಮನುಷ್ಯಮಾನದಲ್ಲಿ ಮಂಗಳ ಪಲ್ಲಾಂಡು, ನಿನಗೆ ದೇವಮಾನದಲ್ಲಿ ಮಂಗಳ ಪಲ್ಲಾಂಡು. ಅನಂತರ ಯಾವ ಯಾವ ಲೋಕದಲ್ಲಿ ಯಾರ್ಯಾರ ಅಧಿಪತಿಗಳೋ ಆ ಬ್ರಹ್ಮಮಾನದಲ್ಲಿ ನಿನಗೆ ಮಂಗಳ ಪಲ್ಲಾ ಇರತ್ತಾಂಡು. ಹೀಗೆ ಮನುಷ್ಯಮಾನದಲ್ಲಿ ಮಂಗಳ, ದೇವಮಾನದಲ್ಲಿ ಮಂಗಳ, ಪರಮಾತ್ಮನ ಅವನ ಮಾನದಲ್ಲೇ ಅವನಿಗೆ ಮಂಗಳ ಎಂಬುದಾಗಿ ಎಷ್ಟು ಮಂಗಳಗಳನ್ನ ಪೆರಿಯಾಳ್ವಾರ್ ಆಶಂಸನೆ ಮಾಡಿದ್ರು. ಅವನೇನೋ ಗರುಡನ ಮೇಲೆ ಕೂತ್ಕೊಂಡು ಒಂದು ನಿಮಿಷ ಬಂದ ಈ ಪೆರಿಯಾಳ್ವಾರನ್ನು ನೋಡೋಣ ಅಂತ. ಅವರಿಗೆ ಅಷ್ಟೇ ಸಾಕಾಯಿತು. ಪಲ್ಲಾಂಡೆ ಪಲ್ಲಾಂಡೆ ಪಲ್ಲಾ ಇರತ್ತಾಂಡೆ ಮಿನಿ, ಪಲ್ಲಾಂಡೆ ಪಾಡುದುಮೆ, ಪಲ್ಲಾಂಡನ್ನು ಕೂರುದುಮೆ. 11 ಪಾಶುರಗಳು ಅವನಿಗೆ ದಿವ್ಯವಾಗಿ ಮಂಗಳವನ್ನ ಪೆರಿಯಾಳ್ವಾರ್ ಹಾಡಿಬಿಟ್ಟರಲ್ಲವಾ. ಇವಳು ಅವರ ಪುತ್ರಿ, ಅವಳ ಶಿಷ್ಯಳು ಅಂದ ಮೇಲೆ ಇವಳೂ ಕೂಡ ಆ ಪೆರಿಯಾಳ್ವಾರ್ ಒಂದು ದೊಡ್ಡ ನಿಧಿಯನ್ನ ಕೊಟ್ಟಿದ್ದಾಳಂತೆ. ಪೆರಿಯಾಳ್ವಾರ್ ಮಾತ್ರವಲ್ಲ, ಎಲ್ಲ ಆಳ್ವಾರಗಳು ತಂದೆಯ ಸೊತ್ತು ಯಾರಿಗೆ? ಮಕ್ಕಳಿಗೆ. ಈ 10 ಮಂದಿ ಆಳ್ವಾರಿಗೆ ಯಾರು ಪುತ್ರಿ? ಇವಳು ಒಬ್ಬಳೇ ಪುತ್ರಿ. ಆದ್ರಿಂದ 10 ಮಂದಿ ಆಳ್ವಾರಗಳ ಸಮಸ್ತ ಐಶ್ವರ್ಯವೂ ಕೂಡ ಇವಳಿಗೆ ಬಂದ್ಬಿಟ್ಟಿದೆಯಂತೆ. ಇವಳೇ ವಾರಸುದಾರಳು.
ಅವರ ಎಲ್ಲ ಐಶ್ವರ್ಯ ಅವಳಿಗೆ ಬಂದ್ಬಿಟ್ಟಿದೆ. ಆಳ್ವಾರಗಳ ಐಶ್ವರ್ಯ ಏನು? ಧನವ, ಕನಕವ, ಭೂಮಿಯ, ಕಾಣಿಯ ಏನು? ಪರಮಾತ್ಮನಲ್ಲಿ ಅಪರಿಮಿತವಾದ ಭಕ್ತಿ, ಸಾಂಸಾರಿಕ ವಿಷಯದಲ್ಲಿ ವೈರಾಗ್ಯ, ಆತ್ಮಸ್ವರೂಪ ವಿಚಾರದಲ್ಲಿ ಜ್ಞಾನ. ಹೀಗೆ ಆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನ ಈ ಆಂಡಾಳನಿಗೆ ಅಪರಿಮಿತವಾದ ಸಂಪತ್ತಾಗಿ ಕೊಟ್ಬಿಟ್ರು. ಒಬ್ಬೊಬ್ರು ಕೊಟ್ರೇನೆ ಸಂಪತ್ತು ಅಧಿಕ, 10 ಮಂದಿಯೂ ಕೊಟ್ಬಿಟ್ಟಿದಾರಲ್ವಾ. 10 ಜನರ ಆಸ್ತಿಗೆ ಒಬ್ಬಳು ವಾರಸುದಾರಳಾಗಿ ನಿಂತು ಆಂಡಾಳ್ ಆ ಪರಮಾತ್ಮನಿಗೆ ಈಗ ಮಂಗಳಾಶಾಸನವನ್ನ ಮಾಡ್ತಾಳೆ. ಇಲ್ಲಿ ಒಂದು ಪ್ರಶ್ನೆ, ನಮಗಿಂತ ಚಿಕ್ಕವರನ್ನ ನೋಡಿ ನಾವು ಹೇಳ್ಬೋದು ನಿನಗೆ ಒಳ್ಳೇದಾಗಲಿ, ನಿನಗೆ ಮಂಗಳವಾಗಲಿ ಅಂತ ಹಾರೈಸೋದು ಅದು ಸರಿ. ಆದರೆ ನಮಗಿಂತ ಉತ್ಕೃಷ್ಟರಾಗಿ ಶಕ್ತಿಯಲ್ಲಿ ಮೇಲಾಗಿದ್ದಾರೆ, ಜ್ಞಾನದಲ್ಲಿ ಮೇಲಾಗಿದ್ದಾರೆ, ಸ್ಥಾನದಲ್ಲಿ ಮೇಲಾಗಿದ್ದಾರೆ, ಹೀಗೆ ಎಲ್ಲದರಲ್ಲಿ ನಮಗಿಂತ ಮೇಲಾದವರಿಗೆ ನಾವು ಮಂಗಳವನ್ನು ಹಾಡ್ಬೋದಾ? ಸಣ್ಣ ಮಕ್ಕಳು ನಮಸ್ಕಾರ ಮಾಡಿದ್ರೆ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತೀವಿ. ಅದೇ ದೊಡ್ಡವರಿಗೆ ನೀವು ಚೆನ್ನಾಗಿರಿ ಅಂತ ನಾವು ಹೇಳ್ತೀವ? ಯಾಕೆ ಹೇಳಬಾರ್ದು ಅಂತಾಳೆ ಆಂಡ. ಹೇಳಿದ್ರೆ ಏನು? ಕಾರಣವೇನು? ಪ್ರೀತಿ ಏರ್ಪಟ್ಟಾಗ ಇವು ನಮಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಜ್ಞಾನದಲ್ಲಿ ದೊಡ್ಡವರು ಇರ್ಬೋದು, ಅನುಷ್ಠಾನದಲ್ಲಿ ದೊಡ್ಡವರು ಇರ್ಬೋದು. ಅವರ ಜ್ಞಾನ ಅನುಷ್ಠಾನಗಳನ್ನ ನೋಡಿದ್ರೆ ಇವರು ತುಂಬ ಕಾಲ ಬದುಕಿರಲಿ, ತುಂಬ ಕಾಲ ಚೆನ್ನಾಗಿರಲಿ ಅಂತ ನಮ್ಮ ಮನಸ್ಸಿಗೆ ಅನ್ಸಲ್ವಾ? ಅದೇ ಮಂಗಳಾಶಾಸನ. ಮಂಗಳಾಶಾಸನ ಮಾಡುವುದಕ್ಕೆ ದೊಡ್ಡವರು ಚಿಕ್ಕವರು ಎಂಬತಕ್ಕಂತಹ ಭೇದವಿಲ್ಲ. ಅತಿ ದೊಡ್ಡ ವ್ಯಕ್ತಿಗಳು ಒಬ್ರು ಇರ್ತಾರೆ, ತುಂಬ ಚೆನ್ನಾಗಿ ದಿವ್ಯ ಪ್ರಬಂಧವನ್ನು ಗಾನ ಮಾಡ್ತಾರೆ. ಈ ಮನುಷ್ಯ ತುಂಬ ಕಾಲ ತುಂಬ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಯಾಕೆ ಅಪರಾಧ ಆಗುತ್ತೆ? ಅವರು ಹಿರಿಯರು, ಅವರು ದೊಡ್ಡವರು, ಆದರೆ ಅವರ ಮೇಲಿನ ಪ್ರೇಮ, ಅವರ ಮೇಲಿನ ಪ್ರೀತಿ ಅದು ನಮ್ಮ ಬಾಯಿಂದ ಅವ್ರು ಚೆನ್ನಾಗಿರ್ಲಿ ಅಂತ ಅನಿಸುತ್ತೆ. ಹೀಗೆ ಮಂಗಳಾಶಾಸನಂ ಸ್ವರೂಪ ವಿರುದ್ಧಮನ್ನೋವೆನ್ನಿಲ್. ಬೆಳಲೋಕಾಚಾರ್ಯ ಕೇಳ್ತಾರೆ, ಪರಮಾತ್ಮನಿಗೆ ಮಂಗಳಾಶಾಸನ ಮಾಡುವುದು ಸ್ವರೂಪ ವಿರುದ್ಧವಲ್ಲವ? ಅವನೇ ನಮಗೆ ರಕ್ಷಕ. ನಮಗೇನು ಆಪತ್ತು ಏರ್ಪಟ್ಟರೂ ಕೂಡ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಾವು ನಮಗೆ ಬಲ್ಲಾಂಡ್ ಹಾಡ್ಕೋಬೇಕು. ಪೆರಿಯಾರ್ದವ್ರು ಅದನ್ನು ಹಾಡ್ಬಿಟ್ರು, ಅಡಿಯೋ ಮೋಡಂ ನಿನ್ನೋಡಂ ಪಿರಿವಿನ್ನೆ 1000 ಪಲ್ಲಾಂಡ್. ನಿನಗೆ ಪಲ್ಲಾಂಡ್ ಆಡ್ಬೇಕಾದ್ರೆ ನಾ ಚೆನ್ನಾಗಿರ್ಬೇಕು, ನನಗೂ ಪಲ್ಲಾಂಡ್. ಈ ರೀತಿ ಎಲ್ಲವ ಭಕ್ತರ ಭಾವ. ಆ ಪರಮಾತ್ಮನ ಗುಣಚೇಷ್ಟಿತಗಳಿಗೆ, ಅವತಾರಗಳಿಗೆ ಮಂಗಳವನ್ನ ಇವರು ಹಾಡಬೇಕು. ಆ ರೀತಿ ಮಂಗಳವನ್ನ ಹಾಡುವ ಕಾಲದಲ್ಲಿ ಇವರಿಗೆ ಯಾವ ಯಾವ ಪರಮಾತ್ಮನ ಗುಣಗಳು, ಪರಮಾತ್ಮನ ಚೇಷ್ಟಿತಗಳು, ಅವತಾರದ ಲೀಲೆಗಳು ಎಲ್ಲವನ್ನ ನೆನೆದುಕೊಂಡು ಇವರು ಅವೆಲ್ಲಕ್ಕೂ ಮಂಗಳ ಹಾಡ್ತಾರೆ. 10 ಜನ ಆಳ್ವಾರುಗಳು ಸೊತ್ತನ್ನು ಕೊಟ್ಬಿಟ್ಟಿದ್ದಾರಂತೆ ಆಂಡಾಳಳಿಗೆ. ಆದ್ದರಿಂದ ಇವಳೇನು ಮಾಡ್ತಾಳೆ? ಈಗ ಅಷ್ಟೂ ಸೊತ್ತನ್ನು ಸೇರಿಸಿಕೊಂಡು ಏನು ಬರುತ್ತೋ ಅದರಿಂದ ಇನ್ನೂ ಉನ್ನತವಾದ ಭವನವನ್ನು ಕಟ್ತಾಳೆ, ಇನ್ನೂ ಉನ್ನತವಾದ ಮಾರ್ಗವನ್ನು ರಚನೆ ಮಾಡ್ತಾಳೆ. ಆ ರೀತಿ 10 ಮಂದಿ ಆಳ್ವಾರುಗಳು ಕೂಡ ಮಂಗಳಾಶಾಸನವನ್ನು ಮಾಡಿದ್ರು. ಇಲ್ಲಿ ಹೇಳ್ತಾರೆ ಬೆಳಲೋಕಾಚಾರ್ಯರು, ಜ್ಞಾನದಶೆயில் ರಕ್ಷ ರಕ್ಷಕ ಭಾವಂ ತನ್ಕಪ್ಪಿಲೆ ಕಿಡಕ್ಕುಂ ಪ್ರೇಮ ದಶೆಯಿಲೆ ತಟ್ಟುಮಾರಿ ಕಿಡಕ್ಕುಂ. 244ನೇ ಸೂತ್ರ ಶ್ರೀವಚನಭೂಷಣ ದಿವ್ಯಶಾಸ್ತ್ರದಲ್ಲಿ ಏನು ಹೇಳ್ತಾರೆ? ಪರಮಾತ್ಮನೇ ನಮಗೆ ರಕ್ಷಕ, ನಾವು ರಕ್ಷ್ಯ. ನಮ್ಮನ್ನು ಪರಮಾತ್ಮ ಕಾಪಾಡಬೇಕು. ಅವನೇ ರಕ್ಷಕ, ಅವನೇ ರಕ್ಷಕ ಅನ್ನೋದು ಯಾವಾಗ? ಜ್ಞಾನ ದಶೆಯಲ್ಲಿ ನಮ್ಮ ಬುದ್ಧಿ ಜ್ಞಾನ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆಯ ಸುಸ್ಥಿತಿಯಲ್ಲಿ ಇರುತ್ತೆ. ಆಗ ನೀನೇ ರಕ್ಷಕ, ನೀನೇ ಕಾಪಾಡಬೇಕು, ನಿನ್ನ ಬಿಟ್ಟರೆ ಗತಿ ಇಲ್ಲ, ನೀನೇ ರಕ್ಷಕ ಅಂತ ಪರಮಾತ್ಮನಿಗೆ ಹೇಳ್ತೀವಿ. ಅದೇ ಆ ಪರಮಾತ್ಮನ ಮೇಲೆ ಅತ್ಯಂತ ಪ್ರೀತಿ ಅಧಿಕವಾಗಿಬಿಡುತ್ತೆ. ಆಗ ಏನಾಗತ್ತೆ? ಅಯ್ಯೋ, ಇಷ್ಟೊಂದು ಸುಂದರ, ಇಷ್ಟೊಂದು ಮುಗ್ಧ, ಹೀಗೆಲ್ಲ ಲೋಕಕ್ಕೆ ಕೃಪೆ ಮಾಡ್ತಾನೆ, ಇವನಿಗೆ ಏನಾದರೂ ಆಗ್ಬಿಟ್ರೆ ಅಂತ ಅನಿಸುತ್ತಲ್ಲ, ಅದು ಪ್ರೇಮ ದಶೆ. ಜ್ಞಾನ ದಶೆಯಲ್ಲಿ ಸ್ವರೂಪ ಜ್ಞಾನ ಚೆನ್ನಾಗಿ ಇರುವಾಗ ಅವನು ರಕ್ಷಕ, ನಾವು ರಕ್ಷ್ಯ ಎಂಬ ಭಾವನೆ ಇರುತ್ತೆ. ಪ್ರೀತಿ ಅಧಿಕವಾಗಿಬಿಟ್ಟಾಗ ಅಯ್ಯೋ ಅವನಿಗೇನು ಆಪತ್ತು ಬಂದ್ಬಿಡುತ್ತೋ, ಏನಾಗ್ಬಿಡುತ್ತೋ, ಅವನನ್ನು ಹೇಗಾದರೂ ಆಪತ್ತಿನಿಂದ ಕಾಪಾಡಬೇಕು ಅನ್ನುವಾಗ ನಾವು ರಕ್ಷಕರಾಗ್ಬಿಡ್ತೀವಿ, ಅವನು ರಕ್ಷನಾಗ್ಬಿಡ್ತಾನೆ. ಇದಕ್ಕೆ ಕಾರಣ ಪ್ರೇಮ. ಪರಮಾತ್ಮನ ಮೇಲೆ ಇರುವ ಪ್ರೇಮವೇ ಕಾರಣವಾಗಿ ಈ ರೀತಿ ನಮ್ಮ ಮನಸ್ಸು ಪರಮಾತ್ಮನಿಗಾಗಿ ಪರಿತಪಿಸುತ್ತದೆ. ಅದರಿಂದ ಏನು ಹೇಳ್ತಾರೆ? ಜ್ಞಾನ ದಶೆಯಲ್ಲಿ
ರಕ್ಷ ರಕ್ಷಕ ಭಾವಂ ತಂಕಪ್ಪಿಲೆ ಕಿಡಕ್ಕುಂ. ಒಂದು ತಕ್ಕಡಿಯನ್ನ ಹಿಡಿದುಕೊಂಡ್ರೆ 2 ಬಟ್ಲಿರುತ್ತೆ. ಆ ಭಾರವನ್ನ ಇಡುವ ಭಾಗವೇ ಒಂದು, ಪದಾರ್ಥವನ್ನಿಡುವ ಭಾಗವೇ ಒಂದು. ಆದರೆ ಹೀಗೆ ಪರಮಾತ್ಮ ತ್ರಾಸನ್ನ ಹಿಡಿದುಕೊಂಡು ಯಾರ ಸೌಂದರ್ಯ ಅಧಿಕ ಎಂಬುದಾಗಿ ಅಳತೆ ಮಾಡಬೇಕಾಗಿ ಬಂದರೆ ಅವನ ಜೊತೆಗೆ ಎಲ್ಲ ಪರಿವಾರಗಳು, ದೇವತೆಗಳು ಬರ್ತಾರೆ, ಆಶ್ರಿತರು ಬರ್ತಾರೆ, ಭಕ್ತರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆವಾಗ ಅವನು ಇವರಿಗೆ ಮಂಗಳಾಶಾಸನ ಮಾಡಿದ್ರೆ ಭಲೆ ಆಶ್ರಿತನನ್ನ ಕಾಪಾಡಿದ, ಶಿಷ್ಯನನ್ನ ಕಾಪಾಡಿದ ಅಂತ ಒಪ್ಕೋಬಹುದು. ಆಗ ನೀನೇ ರಕ್ಷಕ ಪರಮಾತ್ಮ ಕಾಪಾಡು ಅಂತ. ಈಗ ಆ ಪರಮಾತ್ಮ ಹಾಗೆ ಬರುವಾಗ ಸ್ವಲ್ಪ ಏನಾದರೂ ಆಯ್ತು ಅಂದ್ರೆ ಅಯ್ಯೋ ಅಯ್ಯೋ ಪರಮಾತ್ಮ ಪರಮಾತ್ಮ ಅಂತೀವಿ ನಾವು. ಸರ್ವರಕ್ಷಕ ಅಂತ ಈಗ ತಾನೇ ಹೇಳಿದೆಯಲ್ಲ, ಈಗ ಯಾಕೆ ಪರಮಾತ್ಮನಿಗೆ ಏನೋ ಬರುತ್ತೆ ಅಂತ ಆಪತ್ತು ಒದ್ದಾಡ್ತೀಯ ಅಂದ್ರೆ ಇದು ಪ್ರೇಮ ದಶೆ, ಅದು ಜ್ಞಾನ ದಶೆ. ಅದರಂದ್ರೆ ಜ್ಞಾನ ದಶೆಯಲ್ಲಿ ಅದು ಸ್ವರೂಪ ಜ್ಞಾನ ಇರುವುದರಿಂದ ಜ್ಞಾನ ದಶೆಯಲ್ಲಿ ಅವನು ರಕ್ಷಕ, ಇದು ರಕ್ಷೆ ಅನ್ನೋ ಭಾವನೆ ಇರುತ್ತೆ. ಪರಮಾತ್ಮನ ಮೇಲೆ ಪ್ರೇಮ ಅಧಿಕವಾಗ್ಬಿಟ್ಟಾಗ ತಟ್ಟು ಮಾರಿ ಕಿಡಕ್ಕುಂ, ನಾವು ರಕ್ಷಕರಾಗ್ಬಿಡ್ತೀವಿ, ಅವನು ರಕ್ಷಕನಾಗ್ತಾನೆ. ಇಲ್ಲಿ ಒಂದು ಅದ್ಭುತವಾದ ವಿಗ್ರಹ ವಿಜಯ ಮಾಡಿಸಿದೆ. ಅವಳು ಎಲ್ಲರನ್ನ ರಕ್ಷಿಸುವವಳು, ಕಾಪಾಡುವವಳು ಎಂಬುದು ನಮಗೆ ತಿಳಿದಿದೆ. ಆದರೆ ಒಂದು ಸ್ವಲ್ಪ ಹೀಗಾದ್ರೆ ಅಯ್ಯೋ ಅಯ್ಯೋ ಅಂಟಾಳು ಅಂಟಾಳು ಅಂತೀವಿ. ಕಾರಣ ಏನು? ಇದು ಪ್ರೇಮ ದಶೆ. ಜ್ಞಾನ ದಶೆ ಬೇರೆ, ಪ್ರೇಮ ದಶೆ ಬೇರೆ. ಹೇಯ ಪ್ರತ್ಯನೀಕನಾಗಿ, ಕಲ್ಯಾಣೈಕ ತಾನನಾಗಿ, ಶ್ವೇತರ ಸಕಲರ ರಕ್ಷಕನಾಗಿ ಎಲ್ಲವ ಸರ್ವೇಶ್ವರನಿರುವುದು. ಆದ್ದರಿಂದ ನಮಗಾಪತ್ತು ಏರ್ಪಟ್ಟರೆ ನಮಗಿರುವ ಅಮಂಗಳವನ್ನ ನೀಗಬೇಕಾದವನು ಅವನು. ಹಾಗಿರುವಾಗ ಆ ಯಾವ ಅಮಂಗಳವೂ ಕೂಡ ಸೋಕದ ಆ ಪರಮಾತ್ಮನಿಗೆ ಮಂಗಳಾಶಾಸನ ಯಾಕೆ ಮಾಡಬೇಕು? ಇದು ಸ್ವರೂಪ ವಿರುದ್ಧವಲ್ಲವ. ಅವನು ದೊಡ್ಡವನು, ಅವನು ರಕ್ಷಕನಾದವನು, ಪರಂಜ್ಯೋತಿಷಾದವನು. ಎಲ್ಲೋ ನಿಂತ್ಕೊಂಡು ನಾವು ಅತ್ಯಂತ ಅಲ್ಪ ಅವನಿಗೆ ಮಂಗಳ ಹಾಡುವುದಾ ಎಂದರೆ ಈ ಮಂಗಳಾಶಾಸನ ಮಾಡುವುದೇ ಆತ್ಮನಿಗೆ ಸ್ವರೂಪ. ನಮಗೇನು ಕೆಲಸ ಅಂದರು ಎಲ್ಲ ಜಿಯರ್ಗಳು ಎಲ್ಲ ವಿಧ ವಿಧವಾದ ದಿವ್ಯ ದೇಶ ಯಾತ್ರೆಗೆ ಹೋಗ್ತೀವಿ. ಏನು ಕೇಳ್ತಾರೆ? ಯಾತ್ರೆ ಆಯ್ತಾ ಅಂತ ಕೇಳಲ್ಲ. ಸಂಪ್ರದಾಯವನ್ನು ಬಲ್ಲವರು ಏನು ಕೇಳ್ತಾರೆ? ದಿವ್ಯ ದೇಶ ಮಂಗಳಾಶಾಸನ ಆಯ್ತಾ ಎಂಬುದಾಗಿ ಕೇಳ್ತಾರೆ. ಪರಮಾತ್ಮನನ್ನು ದರ್ಶನ ಮಾಡುವುದಲ್ಲ, ಮಂಗಳಾಶಾಸನ ಆಯ್ತಾ ಅಂತ ಕೇಳ್ತಾರೆ. ಜಿಯರ್ ವಿಜಯ ಮಾಡಿಸ್ತಾರೆ. ಇವತ್ತು ಜಿಯರ್ ತಿರುನಾರಾಯಣನಿಗೆ ಮಂಗಳಾಶಾಸನ ಮಾಡೋದಕ್ಕೆ ವಿಜಯ ಮಾಡಿಸಿದ್ದಾರೆ. ಪೆರುಮಾಳ್ ಸೇವಿಕೆ ಬಂದ ಅಂತ ಹೇಳೋಲ್ಲ, ಪರಮಾತ್ಮನಿಗೆ ಮಂಗಳಾಶಾಸನ ಮಾಡುವುದಕ್ಕೆ ಬಂದಿದ್ದಾರೆ ಅಂತೀವಿ. ಕಾರಣ ಏನು ಅಂದ್ರೆ ಅವನ ಸ್ವರೂಪವನ್ನ ಕಂಡಾಗ ಅವನು ರಕ್ಷಕ ಅನ್ಸುತ್ತೆ. ನಮ್ಮ ಸೌಂದರ್ಯ ಸೌಕುಮಾರ್ಯಗಳನ್ನು ಕಂಡಾಗ ಅವನು ರಕ್ಷ್ಯ ಅನ್ಸುತ್ತೆ. ಹೀಗೆ ಅವನ ಸ್ವರೂಪ ಎಂಥದ್ದು? ವಿಭುವಾಗಿ ಸರ್ವಶಕ್ತನಾಗಿ ಇರುವುದು, ಅದು ರಕ್ಷಕ. ಆದರೆ ಈ ಮುದ್ದಾದ ಸೌಂದರ್ಯ, ಈ ಮುಗುಳ್ನಗುವ ತುಟಿಗಳು, ಅರಳಿರುವ ಕಣ್ಣುಗಳು, ಅಲೆಯುವ ತಲೆ ಕೂದಲುಗಳು, ನಿಡಿದಾದ ತೋಳುಗಳು, ಪುಟ್ಟ ಪುಟ್ಟ ಹೆಜ್ಜೆಗಳು, ಇವೆಲ್ಲವನ್ನ ನೋಡಿದಾಗ ಆಹಾ ಈ ಸೌಂದರ್ಯಕ್ಕೆ ಏನಾಪತ್ತು ಬರದೇ ಇರಬೇಕಪ್ಪ, ಇದು ಚೆನ್ನಾಗಿರ್ಬೇಕಪ್ಪ ಎಂಬುದಾಗಿ ನಮಗೆ ತೋರುತ್ತದೆ. ಎಲ್ಲ ಇದು ಪ್ರೇಮ ದಶೆ, ಇದು ಮಂಗಳಾಶಾಸನ ದಶೆ. ಪರಮಾತ್ಮನಿಗೆ ಯಾರು ಮಂಗಳಾಶಾಸನ ಮಾಡಲಿಲ್ಲ? ಸೀತಾ ಕಲ್ಯಾಣ ಆಯಿತು, ಶಿವಧನುರ್ಭಂಗವನ್ನು ಮಾಡಿ ಸೀತೆಯನ್ನು ವಿವಾಹ ಮಾಡಿಕೊಂಡು ಸೀತಾರಾಮರು ಭರತ ಶತ್ರುಘ್ನ ಎಲ್ಲ ಅವರವರ ಪತ್ನಿಯರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಆಗ ಎದುರುಗಡೆ ಪರಶುರಾಮ ಬಂದ್ಬಿಟ್ಟ. ಪರಶುರಾಮ ಅಂದ್ರೇನೆ ಕ್ಷತ್ರಿಯರಿಗೆ ಭಯ, ರಾಜರುಗಳಿಗೆ ಭಯ. ಕಾರಣ ಏನು? ಕ್ಷತ್ರಿಯ ವಧೆಗಾಗಿಯೇ ಪರಮಾತ್ಮ ಪರಶುರಾಮ ಅವತಾರವನ್ನ ಮಾಡಿದ್ದು. ಆ ಕಾಲದಲ್ಲಿ ಕ್ಷತ್ರಿಯರೆಲ್ಲ ಅತಿ ದುಷ್ಟರಾಗ್ಬಿಟ್ಟಿದ್ರು. ಲೋಕದಲ್ಲಿ ಎಲ್ಲರನ್ನ ಹಿಂಸೆ ಮಾಡುವವರಾಗಿ, ಬ್ರಾಹ್ಮಣ ವರ್ಗದವರನ್ನ ಹಿಂಸೆ ಮಾಡುವವರಾಗಿ, ಎಲ್ಲರನ್ನ ಲೂಟಿ ಮಾಡುವವರಾಗಿ, ದರೋಡೆಕೋರರಾಗಿ ಆಗ್ಬಿಟ್ಟಿದ್ರು ಕ್ಷತ್ರಿಯರು. ಅಂತಹ ದುಷ್ಟ ಕ್ಷತ್ರಿಯರ ದಮನಕ್ಕಾಗಿಯೇ ಪರಶುರಾಮ ಅವತಾರ. ಅಂತಹ ಪರಶುರಾಮ ಎದುರುಗಡೆ ಬಂದ್ಬಿಟ್ಟ. ದಶರಥನಿಗೆ ಭಯ. ಏನು ಭಯ? ನನ್ನನ್ನು, ನನ್ನ ಪುತ್ರರನ್ನು ಎಲ್ಲಿ ಕೊಂದುಬಿಡ್ತಾನೋ ಪರಶುರಾಮ. ಕಾರಣ ಅವನ ಕೈಯಲ್ಲಿ ಕೊಡ್ಲಿ ಇರೋದೇ ಕ್ಷತ್ರಿಯರು ತಲೆ ಕತ್ತರಿಸೋಕೆ. ನಾವು ಕ್ಷತ್ರಿಯರು, ಏನಾಪತ್ತು ಬರುತ್ತೋ ರಾಮನಿಗೆ, ತನ್ನ ಬಗ್ಗೆ ದಶರಥ ಯೋಚನೆ ಮಾಡಲಿಲ್ಲ. ಈಗ ತಾನೇ ನವವಿವಾಹಿತ ತರುಣ ನನ್ನ ಪುತ್ರ ರಾಮ, ಇವನಿಗೆ ಏನಾಪತ್ತು ಬರುತ್ತೋ ಅಂದ. ಪರಶುರಾಮ ಬರುವಾಗಲೇ ಭಯದಿಂದ ದಶರಥ ಮೂರ್ಛೆ ಹೋಗ್ಬಿಟ್ಟ. ಆಮೇಲೆ
ರಾಮ ಪರಶುರಾಮನಿಗೆ ಸಂವಾದ ಎಲ್ಲ ನಡೆಯುತ್ತೆ. ಆ ಪರಶುರಾಮರ ಕೈಯಲ್ಲಿರುವ ಧನುಸ್ಸು ರಾಮನ ಕೈಗೆ ಬರುತ್ತೆ. ಇದೆಲ್ಲ ನಡೆದ ಮೇಲೆ ಆ ಪರಶುರಾಮರು ಹೊರಟೋದ ಮೇಲೆ ಈ ದಶರಥನಿಗೆ ಎಚ್ಚರ ಆಗುತ್ತೆ ಮೂರ್ಛೆಯಿಂದ. ಎಲ್ಲಿ ಭಾರ್ಗವರಾಮನಲ್ಲಿ, ಪರಶುರಾಮನಲ್ಲಿ ಅಂತ ಹೇಳ್ತಾ ಆಗ ಗತೋ ರಾಮ ಇತಿ ಶ್ರುತ್ವಾ ಹೃಷ್ಟಃ ಪ್ರಮುದಿತೋ ನೃಪಃ. ಆ ಪರಶುರಾಮ ಹೊರಟು ಹೋಗ್ಬಿಟ್ಟ ಅಂತ ಕೇಳಿ ಅಬ್ಬ ಅಂತ ನಿಟ್ಟುಸಿರು ಬಿಟ್ಟು ಸಂತೋಷ ಏರ್ಪಟ್ಟು ಪುನರ್ಜಾತಂ ತದಾಮೇನೆ ಮತ್ತೆ ತನ್ನನ್ನ ಹುಟ್ಟಿದವನಾಗಿಯೂ ತನ್ನ ಮಕ್ಕಳು ಮತ್ತೆ ಪುನರ್ಜನ್ಮ ಪಡೆದವರಂತೆಯೂ ಭಾವಿಸಿ ಸುತಾನಾಂ ಆತ್ಮನ್ವೇವಚ ಆ ಮಕ್ಕಳಿಗೆ ಮಂಗಳ ಮಂಗಳ ನಿಮಗೆ ಸ್ವಸ್ತಿ ಸ್ವಸ್ತಿ ಎಂದನಂತೆ ದಶರಥ. ಅಂಥ ಪರಶುರಾಮನಿಂದಲೇನೆ ಧನುಸ್ಸನ್ನು ಪಡೆದುಕೊಂಡು ವಿಜಯರಾಘವನಾಗಿ ನಿಂತಿದ್ದಾನೆ. ಅಂದರೆ ಆಪತ್ತೆಲ್ಲ ಹೋಯ್ತು. ಇವನೇ ಅವನಿಗೆ ಆಪತ್ತಾಗಿದ್ದು ಆ ಪರಶುರಾಮ ಹೊರಟೋಗಿ ಈಗ ರಾಮ ಮಂಗಳಕಾರಕನಾಗಿ ನಿಂತಿದ್ದಾನೆ ಎಂದ ಮೇಲೆ ಇನ್ನೇನು ಭಯ? ಆದರೂ ದಶರಥ ಮಂಗಳ ಅಂತ. ಕಾರಣ ಮಗನ ಮೇಲಿನ ಪ್ರೇಮ. ಒಬ್ಬರ ಇಬ್ಬರ ಆ ನಂದಗೋಪ ಆ ಗೋಕುಲದಲ್ಲಿ ಪ್ರತಿನಿತ್ಯ ಕೃಷ್ಣನಿಗೆ ಇದು ನಡೆಯುತ್ತಂತೆ. ಪೂತನ ಮೋಕ್ಷವಾದಾಗ ಅಯ್ಯಯ್ಯೋ ಅಷ್ಟು ದಪ್ಪ ರಾಕ್ಷಸಿ, ಅವಳಿಂದ ಏನು ದೃಷ್ಟಿದೋಷ ಆಯಿತು ಏನಾಯ್ತು ಅಂತೇಳಿ ಹಸುವಿನ ಬಾಲದಿಂದ ನೀವೆಳಿಸ್ತಾಳಂತೆ ಯಶೋದೆ. ಆ ಸಗಣಿಯನ್ನ ಕಾಯಿಸಿ ಸುಟ್ಟು ಆ ಬೆರಣಿಯ ಬೂದಿಯನ್ನು ತಂದು ಇವನ ಮುಖದಲ್ಲಿ ಹಚ್ಚಿಬಿಟ್ಟು ನಿನಗೆ ಮಂಗಳ ಅಂತಾಳಂತೆ. ಇಷ್ಟು ಪೂತನಿಗೆ ಅಂಥ ರಾಕ್ಷಸಿಯನ್ನೇ ವಧೆ ಮಾಡಿದವನು, ಅವಳಿಗೆ ಮೋಕ್ಷವನ್ನು ಕೊಟ್ಟವನು, ಇವನಿಗೆ ಏನಾಗುತ್ತೆ ಎಂಬುದು ನಂಬಿಕೆ ಇಲ್ಲ. ಕಾರಣ ತಾಯ ಹೃದಯ ಪ್ರೇಮ. ಅವನು ರಕ್ಷಕ ಎಂಬುದು ಸ್ವರೂಪ ಜ್ಞಾನ. ಅವನು ನಾವವನಿಗೆ ಏನಾಗುತ್ತೋ ಅಂತ ಭಯಪಡುವುದು ಪ್ರೇಮ ದಶೆ. ಈ ಪ್ರೇಮ ದಶೆಯಲ್ಲಿ ಹೀಗೆ ಒಂದ ಎರಡ ಎಷ್ಟು ದೃಷ್ಟಾಂತಗಳನ್ನು ಕೊಡ್ತಾರೆ ಇಲ್ಲಿ. ಆ ಸರ್ವಜಗತ್ಕಾರಣ ಸಕಲ ವಿರೋಧಿ ನಿರಸನಶೀಲನಾದ ಸರ್ವೇಶ್ವರನಾಗಿರುವವನು ಕೃಷ್ಣ ಎಂಬುದನ್ನ ಗೋಕುಲದಲ್ಲಿ ಗೊತ್ತಿದೆ. ಆದರೂ ಅವನನ್ನು ನೋಡಿದಾಗ ಆ ಮುದ್ದು ಚೇಷ್ಟತೆಗಳನ್ನು ನೋಡಿದಾಗ ಮರ್ತೋಗುತ್ತೆ. ನಂದಗೋಪ ಆ ಕೃಷ್ಣನಿಗೆ ರಕ್ಷೆ ಇಡ್ತಾನೆ. ಪೂತನ ಮೋಕ್ಷವಾದ ಮೇಲೆ ಆ ಮಥುರಾ ನಗರಕ್ಕೆ ಹೋಗಿದ್ದ ಗೋಪರೆಲ್ಲ ಬರ್ತಾರೆ. ಬಂದು ಆ ಕೃಷ್ಣನಿಗೆ ಏನಾಯ್ತು ಅಂತ ಅಂಜಿ ನಂದಗೋಪ ಏನ್ ಹೇಳ್ತಾನೆ? ರಕ್ಷತು ತ್ವಾಮಶೇಷಾಣಾಂ ಭೂತಾನಾಂ ಪ್ರಭವೋ ಹರಿಹಿ ಯಸ್ಯ ನಾಭಿ ಸಮುದ್ಭೂತ ಪಂಕಜಾದಭವತ್ ಜಗತೇ. ಮಗುವೆ, ಎಂಥ ಒಂದು ಆಪತ್ತು ನಿನಗೆ ಏರ್ಪಟ್ಟಿತ್ತು. ಸದ್ಯ ಆಪತ್ತು ಕಳೀತಲ್ಲ. ಯಾವಾತನ ನಾಭಿ ಕಮಲದಿಂದ ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮ ಹುಟ್ಟಿದನೋ ಆ ಪರಮಾತ್ಮ ನಿನ್ನನ್ನು ಕಾಪಾಡಲಿ. ಅವನೇ ಇವನು. ಇವನು ಯಾರು? ಯಾರ ನಾಭಿ ಕಮಲದಿಂದ ಬ್ರಹ್ಮ ಹುಟ್ಟಿದನೋ ಅವನೇ ಅಲ್ಲವಾ ಇವನು. ಇವನೇನು ಹೇಳ್ತಾ ಇದ್ದಾನೆ? ಯಸ್ಯ ನಾಭಿ ಸಮುದ್ಭೂತಂ ಪಂಕಜಾದ ಅಭವತ್ ಜಗತಿ. ಯಾವಾತನ ನಾಭಿ ಕಮಲದಿಂದ ಜಗತ್ತೇ ಅರಳಿತು ಅಂತಹ ಜಗತ್ ಸೃಷ್ಟಿ ಮಾಡಿದವನು ನಿನ್ನನ್ನು ರಕ್ಷಿಸ್ಲಿ ಅಂತ ರಕ್ಷೆ ಇಡ್ತಾನಂತ ನಂದಗೋಪ. ಇನ್ನು ರಾಮನಿಗೆ ಸ್ತ್ರೀಯೋ ವೃದ್ಧಸ್ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತಃ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಯಶಸ್ವಿನಃ. ಆ ರಾಮ ಕಾಡಿಗೆ ಹೋದ ಸಮಯದಲ್ಲಿ, ರಾಮ ರಾಜ್ಯವಾಳುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಏನು ಆ ಅಯೋಧ್ಯಾನಗರದಲ್ಲಿರ್ತಕ್ಕಂತಹ ಸ್ತ್ರೀಯರು, ವೃದ್ಧರು, ತರುಣಿಯರು, ಮಕ್ಕಳು ಯಾರ್ಯಾರ ಅಯೋಧ್ಯೆಯಲ್ಲಿದ್ದಾರೆ ಎಲ್ಲರೂ ಕೂಡ ಬೆಳಗ್ಗೆ ಸಾಯಂಕಾಲ ಯಾರು ಒಬ್ರು ಒಂದು ಕಲ್ಲು ತೋರಿಸ್ಬಿಟ್ಟು ಇದು ದೇವರು ಅಂದ್ರೂ ಸಾಕು ಅದಕ್ಕೆ ಅಡ್ಡು ಬಿಡ್ತಾರಂತೆ. ನಮ್ಮ ರಾಮನ್ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊತಾರಂತೆ. ಅದು ಯಾವ ದೇವರು ಏನು? ಸರ್ವಾನು ದೇವಾನು ನಮಸ್ಯಂತಿ. ಕಂಡ ದೇವರಿಗೆಲ್ಲದಕ್ಕೂ ಕೂಡ ನಮಸ್ಕಾರವನ್ನು ಮಾಡಿ ಏನು ಕೇಳ್ಕೊಡ್ತಾರಂತೆ? ರಾಮಸ್ಯಾರ್ಥೆ, ರಾಮನಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಅಂದರೆ ರಾಮನ ಮೇಲಿನ ಪ್ರೇಮ. ನಮ್ಮ ರಾಮ ವಿಶ್ವಾಮಿತ್ರರ ಯಜ್ಞವಾಟಕ್ಕೆ ಹೋಗಿ ರಾಕ್ಷಸರನ್ನು ದಮನ ಮಾಡಿದವನು, ರುದ್ರದ ದುರ್ಭಂಗವನ್ನು ಮಾಡಿದವನು. ಇದೆಲ್ಲ ಪ್ರಜೆಗಳಿಗೆ ಗೊತ್ತಿಲ್ವಾ? ಆದರೂ ಆ ರಾಮನ ಮೇಲಿನ ಪ್ರೇಮ, ಆ ರಾಮನಿಗೆ ಏನು ಆಪತ್ತು ಬಂದ್ಬಿಡುತ್ತೋ ನಮ್ಮ ರಾಮ ಚೆನ್ನಾಗಿರ್ಬೇಕು, ನಮ್ಮ ರಾಮ ಚೆನ್ನಾಗಿರ್ಬೇಕು ಎಂಬ ಪ್ರೇಮದಿಂದ ಸಾಯಂ ಪ್ರಾತಃ ಸಮಾಹಿತಃ ಸ್ತ್ರೀಯೋ ವೃದ್ಧಸ್ತರುಣ್ಯಶ್ಚ ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಯಶಸ್ವಿನಃ ಎಂಬುದಾಗಿ ಹೇಳ್ತಾರೆ ಇಲ್ಲಿ. ಕೃಷ್ಣ ಪಾಂಡವ ದೂತನಾಗಿ ಬರ್ತಾನೆ. ಹಸ್ತಿನಾವತಿಗೆ ಪಾಂಡವ ದೂತನಾಗಿ ಬಂದವನು
ನೇರ ವಿದುರನ ಮನೆಗೆ ಹೋಗ್ಬಿಟ್ಟ. ಈ ದುರ್ಯೋಧನನ ಆತಿಥ್ಯವನ್ನ ಸ್ವೀಕಾರ ಮಾಡಲೇ ಇಲ್ಲ, ಅಂಗೀಕಾರ ಮಾಡಲೇ ಇಲ್ಲ, ನೇರಾಗಿ ವಿದುರನ ಮನೆಗೆ ಹೋದ. ಆ ವಿದುರ ಆತಿಥ್ಯವನ್ನು ಮಾಡ್ದ, ಸತ್ಕಾರವನ್ನು ಮಾಡ್ದ. ಈ ಕೃಷ್ಣನಿಗೆ ಕುಳಿತುಕೊಳ್ಳುವುದಕ್ಕೆ ಒಂದು ಆಸನವನ್ನು ಕೊಟ್ಟ. ಬಂದವರಿಗೆ ಕುಳಿತುಕೊಳ್ಳಿ ಅಂತ ಹೇಳ್ತೀವಲ್ವ, ಕೃಷ್ಣನಿಗೆ ಒಂದು ಆಸನವನ್ನು ಕೊಟ್ಟ ಆ ವಿದುರ. ಆದರೆ ಕೃಷ್ಣ ಅದರ ಮೇಲೆ ಇನ್ನೇನು ಕೂತ್ಕೋಬೇಕು. ಕೃಷ್ಣ ಇರು 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 ಅಂದನಂತೆ. ಯಾಕೆ? ಈ ವಿದುರ ತಾನು ಆ ಆಸನದ ಮೇಲೆ ಕೂತ್ಕೊಂಡು ಅದನ್ನ ಹೀಗೆ ಮುಟ್ಟಿ ಮುಟ್ಟಿ ನೋಡಿ ಮತ್ತೆ ಮತ್ತೆ ಕೂತ್ಕೊಂಡು ಎದ್ದು ಮುಟ್ಟಿ ಮುಟ್ಟಿ ನೋಡಿ ನೋಡಿ ಆ ವಿದುರ ಅನಂತರ ಕೃಷ್ಣನನ್ನು ಕುಳಿತುಕೋ ಅಂತ ಹೇಳದ್ನಂತೆ. ಯಾಕೆ ಹೀಗೆ ಮಾಡ್ದ ಅಂದ್ರು, ಆ ದುರ್ಯೋಧನ ಒಂದು ಹುಸಿಯಾಸನವನ್ನು ಇಟ್ಟ. ಕೆಳಗಡೆ ದೊಡ್ಡ ಹಳ್ಳ ತೋಡ್ಬಿಟ್ಟು ಅದರ ಮೇಲೆ ಆಸನವನ್ನು ಇಟ್ಟು ಕೃಷ್ಣ ನೆಲಮಾಳಿಗೆಯಲ್ಲಿ ಬಿದ್ದು ಹೋಗಬೇಕು, ಕೃಷ್ಣನನ್ನು ಬಂಧಿಸಬೇಕು ಅಂತ ಹುಸಿಯಾಸನವನ್ನು ಇಟ್ಟವನು ಆ ದುರ್ಯೋಧನ. ಆ ದುರ್ಯೋಧನ ಉಪ್ಪು ತಿಂದಿದ್ದೀನಿ ನಾನು, ದುರ್ಯೋಧನನ ಉಪ್ಪುಂಡವನು ನಾನು. ಅವನ ದುರ್ಬುದ್ಧಿ ನನಗೂ ಎಲ್ಲಾದರೂ ಬಂದ್ಬಿಟ್ಟು ನಾನು ಏನಾದರೂ ಹುಸಿಯಾಸನ ಇಟ್ಬಿಟ್ಟಿದ್ದೀನ ಅಂತ ತನ್ನ ಮೇಲೆ ತನಗೇ ನಂಬಿಕೆ ಇಲ್ವಂತೆ ವಿದುರನಿಗೆ. ಅದಕ್ಕೆ ಕಾರಣ ಕೃಷ್ಣನ ಮೇಲಿನ ಪ್ರೇಮ. ಆದ್ದರಿಂದ ಅವನೇನು ಮಾಡ್ದ, ಆ ಆಸನವನ್ನ ತಾನು ಕುಳಿತು ಮುಟ್ಟಿ ಮುಟ್ಟಿ ನೋಡಿ ಹುಚ್ಚನಂತೆ ವರ್ತಿಸಿದ. ಆದರೆ ಈ ಹುಚ್ಚನಂತೆ ವರ್ತಿಸುವ ವಿದುರನನ್ನ ವ್ಯಾಸರು ಏನು ಹೇಳ್ತಾರೆ ಗೊತ್ತಾ? ಸಂಸ್ಪೃಶನ್ನಾಸನಂ ಶೌರೇಗೆ ವಿದುರಸ್ಸ ಮಹಾಮತಿ. ಆ ವಿದುರನನ್ನ ಮಹಾಮತಿ ಅಂತಾರೆ. ಮಹಾಮತಿಯ ವಿದುರ ಹುಚ್ಚನಾಗಿ ಆಡ್ತಾ ಇದ್ದಾನಲ್ಲ ಅಂದ್ರು. ಯಾರ್ಯಾರಿಗೆ ಪರಮಾತ್ಮನ ಮೇಲಿನ ಪ್ರೇಮದಿಂದ ಬುದ್ಧಿ ಕೆಟ್ಟೋಗುತ್ತೆ ಅವರೆಲ್ಲ ಮಹಾಮತಿಗಳು. ಒಳ್ಳೆ ಇಂಟೆಲಿಜೆನ್ಸ್ ಇರೋನು ಮಹಾಮತಿ ಅಲ್ಲ. ಪರಮಾತ್ಮನ ವಿಷಯದಲ್ಲಿ ಯಾರ್ಯಾರಿಗೆ ಬುದ್ಧಿ ಕೆಟ್ಟೋಗುತ್ತೆ, ಅವನ ಮೇಲಿನ ಪ್ರೇಮದಿಂದ ಯಾರ್ಯಾರು ಅವನಿಗೆ ಮಂಗಳಾಶಾಸನ ಮಾಡ್ತಾರೆ ಅವರೆಲ್ಲ ಮಹಾಮತಿಗಳು. ಆದ್ದರಿಂದ ವ್ಯಾಸರು ಸಂಸ್ಪೃಶನ್ನಾಸನಂ ಶೌರೇಗೆ ವಿದುರಸ್ಸ ಮಹಾಮತಿ. ಆ ಕೃಷ್ಣನ ಮೇಲಿನ ಮಂಗಳಾಶಾಸನ ತತ್ಪರತೆ ಇದ್ದ ವಿದುರನನ್ನ ವ್ಯಾಸರು ಮಹಾಮತಿ ಅಂತ ಕರೆದ್ರು. ಸೀತೆ ಯಾರಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ, ರಾಮ ಎಂತ ಅವನು ಅಂತ ಸೀತೆಗೆ ಗೊತ್ತಲ್ಲವ. ತನ್ನ ಸ್ವಹಸ್ತದಿಂದ ಆ ರಾಮನಿಗೆ ಅಲಂಕಾರವನ್ನು ಮಾಡ್ತಾಳೆ, ರಾಮನಿಗೆ ಪಟ್ಟಾಭಿಷೇಕ ಎಂಬುದಾಗಿ. ಹಾಗೆ ಪಟ್ಟಾಭಿಷೇಕಕ್ಕಾಗಿ ಅಲಂಕಾರ ಮಾಡಿಕೊಂಡ ರಾಮ ಅಂತಃಪುರದಿಂದ ಹೊರಟು ಅಂತಃಪುರದ ದ್ವಾರವನ್ನು ದಾಟಿ ಹೊರಡುವಾಗ ಸೀತೆ ಏನು ಮಾಡಿದ್ಲು, ಆ ರಾಮ ಸೀತೆಯ ಕಾಲನ್ನು ಮುಟ್ತಾನಂತೆ. ಸಾಕು ಬಂದದ್ದು, ಇಷ್ಟು ದೂರ ನಡೆದು ಬಂದಿಯಲ್ಲ ಪ್ರಿಯೆ, ಸಾಕು ಎಂಬುದಾಗಿ ಹೇಳಿದಾಗ ಆ ರಾಮನನ್ನು ನೋಡಿ ಅವಳು ಏನು ಮಾಡಿದ್ಲು, ಪತಿ ಸಮ್ಮಾನಿತ ಸೀತಾ ಭರ್ತಾರಮಸಿತೆ ಕ್ಷಣ ಅದ್ವಾರಮನವ್ರಾಜ ಮಂಗಳಾನ್ಯಭಿದಧ್ಯುಷಿ. ಆ ರಾಮನನ್ನ ಅಸಿತೆ ಕ್ಷಣ, ಅತಿ ಸುಂದರನಾದ ಆ ರಾಮನನ್ನು ನೋಡಿ ಅವಳ ಕಣ್ಣಲ್ಲಿ ಒಂದು ಹೊಳಪು ಮೂಡಿತಂತೆ. ಆ ಹೊಳೆಯುವ ಕಣ್ಣುಗಳಿಂದ ಆ ರಾಮನನ್ನ ನಖಶಿಖಾಂತ ನೋಡಿಬಿಟ್ಟು ರಾಮನಿಗೆ ಮಂಗಳ ಹಾಡ್ತಾಳೆ. ನಿನ್ನ ಭುಜಗಳನ್ನ ವರುಣ ರಕ್ಷಿಸಲಿ, ಶಿರಸ್ಸನ್ನ ಸೂರ್ಯ ರಕ್ಷಿಸಲಿ, ವಕ್ಷಸ್ಥಳವನ್ನ ಇಂದ್ರ ರಕ್ಷಿಸಲಿ. ರಾಮನ ಅಂಗ ಪ್ರತ್ಯಂಗಗಳಿಗೆಲ್ಲ ಸೀತೆ ಮಂಗಳವನ್ನ ಹಾಡ್ತಾಳೆ. ಯಾರಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ, ಸೀತೆಗೆ ರಾಮ ಏನು ಅಂತ ತಿಳಿದಿದೆ ಅಲ್ಲವಾ. ಆದರೂ ಕೂಡ ಆ ರಾಮನನ್ನ ಅದ್ವಾರ ಮನುಭವರಾಜ, ಅಂತಃಪುರದ ಬಾಗಿಲಿನವರೆವಿಗೂ ಕೂಡ ಆ ರಾಮನನ್ನ ಹಿಂಬಾಲಿಸಿ ಬಂದು ಆ ರಾಮನ ರೂಪವನ್ನ ಕಣ್ತುಂಬ ತುಂಬಿಕೊಂಡು ಮಂಗಳಾನ್ಯಭಿದಧ್ಯುಷಿ, ಆ ರಾಮನಿಗೆ ಮಂಗಳವನ್ನ ಹಾಡಿದಳಂತೆ. ಈ ರೀತಿ ಆ ಸೀತೆ ಪ್ರತಿನಿತ್ಯ ನೋಡುವವಳು, ಅವಳಿಗೆ ರಾಮನಾರುವುದು ತಿಳಿಯದ, ಆದರೂ ಅವಳ ಪ್ರೇಮ ಜಯಿಸ್ಬಿಡ್ತು. ರಾಮನ ಪರಾಕ್ರಮದಲ್ಲಿ ಇರುವ ವಿಶ್ವಾಸ ಅರಿವಿಗಿಂತ ಅವನ ಮೇಲಿನ ಪ್ರೇಮ ಅಧಿಕವಾಗ್ಬಿಡ್ತು. ಅದು ಇವನಿಗೇನು ಆಪತ್ತು ಬರದಿರಲಿ ಎಂಬುದಾಗಿ ಆಶಂಸನೆಯನ್ನ ಮಾಡುತ್ತೆ. ವಿಶ್ವಾಮಿತ್ರರು ತಾಟಕ್ಕೆ ಮೇಲ್ ಬೀಳೋದಕ್ಕೆ ಬರ್ತಾಳೆ, ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನ ವಿಶ್ವಾಮಿತ್ರರು ಯಾಗ ಸಂರಕ್ಷಣೆಗೆ. ಆಗ ತಾಟಕಾವಧಕ್ಕೆ ಮುನ್ನ ತಾಟಕೆ ರಾಮ ಲಕ್ಷ್ಮಣನ ಮೇಲೆ ನುಗ್ಗಿದಾಗ ಅವರೇನು ಹೇಳ್ತಾರೆ, ಸ್ವಸ್ತಿ ರಾಘವಯೋ ಅಸ್ತು ಜಗಂ ಚೈವಾಚ್ಯ ಭಾಷತ. ಏನು ಹೇಳ್ತಾರೆ, ಸ್ವಸ್ತಿ ರಾಘವಯೋ, ಸ್ವಸ್ತಿ ಮಂಗಳ ಮಂಗಳ ಅಂತಾರೆ. ಈ ಮಂಗಳ ಹಾಡಿದ ವಿಶ್ವಾಮಿತ್ರರು ಯಾರು? ದಶರಥ ಚಕ್ರವರ್ತಿ
ನನ್ನ ಮಗ ಇನ್ನೂ ತೀರಾ ಎಳೆಯ ಬಾಲಕ, ಅವನನ್ನು ರಾಕ್ಷಸ ವಧೆಗೆ ಕಳಿಸೋದ? ನಾನು ಬೇಕಾದ್ರೆ ಚತುರಂಗ ಸೈನ್ಯ ಸಮೇತನಾಗಿ ನಾನು ನಿಮ್ಮೊಡನೆ ರಾಕ್ಷಸ ವಧಕ್ಕೆ ಬಂದು ನಿಮ್ಮ ಯಾಗವನ್ನ ನಾ ರಕ್ಷಣೆ ಮಾಡ್ತೀನಿ. ನನ್ನ ಮಗು ಬೇಡ. ಊನ ಷೋಡಶ ವರ್ಷೋಮೆ ರಾಮೋ ರಾಜೀವಲೋಚನ, 16 ಕೂಡ ತುಂಬದ ಕೂಸು ನನ್ನ ಮಗ, ಇದನ್ನ ರಾಕ್ಷಸ ವಧೆಗೆ ಕಳಿಸೋದು ಎಂಬುದಾಗಿ ಹೇಳಿದಾಗ ವಿಶ್ವಾಮಿತ್ರ ಏನ್ ಹೇಳ್ತಾರೆ? ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ನಿನ್ನ ಮಗ ಯಾರು ಅಂತ ನಿನಗೆ ಗೊತ್ತಿಲ್ಲ. ಅಹಂ ವೇದ್ಮಿ, ಅವನಾರು, ಎಂತಹವನು, ಅವನ ಪರಾಕ್ರಮ ಏನು ಅನ್ನೋದು ನನಗೆ ತಿಳಿದಿದೆ. ಏಚೇಮಿ ವಸಿಷ್ಠೋಪಿ ಮಹಾತೇಜಾಹ ಏಚೇಮಿ ತಪಸಿ ಸ್ಥಿತಾಹ. ಮಹಾತೇಜರಾದ ಇಲ್ಲಿರುವ ವಸಿಷ್ಠರಿಗೆ ತಿಳಿದಿದೆ, ನಿನ್ನ ಒಡ್ಡೋಲಗದಲ್ಲಿ ಆಸೀನರಾಗಿರುವ ಋಷಿಮುನಿಗಳು ತಪಸ್ವಿಗಳಿಗೆ ತಿಳಿದಿದೆ ಎಂಬುದಾಗಿ ಹೇಳಿ ರಾಮನ ಪರಾಕ್ರಮವನ್ನ, ರಾಮ ಯಾರು ಎಂಬುದನ್ನ ಚೆನ್ನಾಗಿ ನಾನು ಅರಿತಿದ್ದೇನೆ ಅಂತ ಹೇಳಿದ ವಿಶ್ವಾಮಿತ್ರರೇ ತಾಟಕ್ಕೆ ಮೇಲೆ ಬೀಳೋದಕ್ಕೆ ಬಂದಾಗ ರಾಮ ಮಂಗಳ ಮಂಗಳ ಅಂತಾರ. ಅದು ಜ್ಞಾನದಶೆ, ಇದು ಪ್ರೇಮದಶೆ. ಈ ರೀತಿ ಆ ಜ್ಞಾನ ಪ್ರೇಮಗಳ ಒಂದು ದಶೆ. ರಾಮನಿಗೆ ಯಾರು ಮಂಗಳಾಶಾಸನ ಮಾಡಲಿಲ್ಲ? ಹನುಮಾನ್ ನೋಡ್ತಾನೆ, ಸುಂದರವಾದ ಈ ತೋಳುಗಳನ್ನ ಆಭರಣದಿಂದ ಯಾಕೆ ಮರೆ ಮಾಡಿಕೊಳ್ಳಿಲ್ಲ? ಕಿಮರ್ಥಂ ನ ವಿಭೂಷಿತಾ, ಎಲ್ಲ ಆಭರಣಗಳಿಂದಲೂ ಅಲಂಕರಿಸಬಡಬೇಕಾದ ನಿಮ್ಮ ನಿಡಿದಾದ ತೋಳುಗಳು ಎಷ್ಟು ಸುಂದರವಾಗಿದೆ. ಆ ತೋಳುಗಳನ್ನು ನೋಡಿದ್ರೆ ಎಲ್ಲಿ ನನ್ನ ದೃಷ್ಟಿ ಬೀಳುತ್ತೋ ಅನ್ಸುತ್ತೆ. ಆಭರಣಗಳನ್ನು ಇಟ್ಟು ಆ ತೋಳುಗಳ ಸೌಂದರ್ಯವನ್ನ ಯಾಕೆ ಮರೆ ಮಾಡಲಿಲ್ಲ ಅಂತ ಕೇಳ್ತಾನಂತೆ ಹನುಮಾನ್. ಆಯತಾಶ್ಚ ಸುವೃತ್ತಾಶ್ಚ ಬಾಹವ ಪರಿಗೋಪಮಃ ಸರ್ವಭೂಷಣ ಭೂಷಾರ್ಹಾಃ ಕಿಮರ್ಥಂ ನ ವಿಭೂಷಿತಾಃ. ಯಾಕೆ ಆಭರಣ ತೊಟ್ಟಿಲ್ಲ ಅನ್ನೋದು ಒಂದರ್ಥ, ಆದರೆ ಒಳಗಿನ ಅರ್ಥವೇನು? ಆಭರಣಗಳಿಂದ ತೋಳುಗಳ ಸೌಂದರ್ಯವನ್ನು ಮರೆ ಮಾಡ್ಕೋಬಾರ್ದಾಗಿತ್ತ? ಏನಾದರೂ ಆಪತ್ತು ಬಂದರೆ ಎಂಬುದಾಗಿ. ಆ ಸುಗ್ರೀವ ವಿಭೀಷಣನನ್ನ ಕಂಡೆ ಅಂಜುತ್ತಾನೆ, ಬೇಡ ಸೇರಿಸ್ಕೊಳ್ಳೋದು ಅಂತಾನೆ. ಜಟಾಯು ಆಯುಷ್ಮನ್, ದೀರ್ಘಾಯುಷ್ಮಂತನಾಗಿ ಇರು ರಾಮ, ನಿನಗೆ ಯಾವ ಆಪತ್ತು ಬರದಿರಲಿ ಎಂಬುದಾಗಿ ಜಟಾಯು ಆಶೀರ್ವಾದವನ್ನು ಮಾಡ್ತಾನೆ. ಇದೆಲ್ಲ ಇರಲಿ, ರಾಮ ಕಾಡಿಗೆ ಬಂದ ಕೂಡಲೇನೆ, ರಾಮ ಹುಟ್ಟಿದಾಗಿಲಿನಿಂದ, ಹುಟ್ಟೋದಕ್ಕೆ ಮುಂಚಿಂದಲೇ ರಾವಣನ ಅತ್ಯಂತ ದಾರುಣವಾದಂತಹ ಆ ಯಾತನೆಗಳನ್ನು ಸಹಿಸಲಾರದೆ ಸಂಕಟ ಪಡುತ್ತಿದ್ದವರು ದಂಡಕಾರಣ್ಯವಾಸಿಗಳಾದ ಋಷಿಗಳು. ಆದರೆ ಅವ್ರಿಗೆ ಗೊತ್ತು ಪರಮಾತ್ಮ ರಾಮಾವತಾರವನ್ನು ಮಾಡ್ತಾನೆ, ರಾವಣ ವಧೆ ಆಗುತ್ತೆ ಅಂತ ಗೊತ್ತು. ಆದರೆ ಈ ರಾವಣನ ಅನುಚರರ ವಧೆ ಹಿಂಸೆ ಇದೆಯಲ್ಲ, ತಡ್ಕೊಳಕ್ಕಾಗಲ್ಲ. ಅವರು ಕಾಯ್ತಾ ಇದ್ದಾರಂತೆ. ಅಯ್ಯೋ, ಇನ್ನು ದಶರಥ ಈಗ ಯಾಗ ಮಾಡ್ತಾ ಇದ್ದಾನ, ಕೌಸಲ್ಯ ಇವಾಗ ಪಾಯಸ ಕೊಡದ್ಲ, ಕೌಸಲ್ಯ ಈಗ ಗರ್ಭವತಿಯ, ಅಯ್ಯೋ ಈಗ 9 ತಿಂಗಳಾಯ್ತಾ, ಈಗ ರಾಮ ಹುಟ್ಟಿದ್ನ, ಈಗ ಗುರುಕುಲಕ್ಕೆ ಹೋದ್ನ, ಈಗ ವಿಶ್ವಾಮಿತ್ರ ಕರ್ಕೊಂಡು ಹೋದ್ರ, ಸೀತಾ ಕಲ್ಯಾಣ, ಅಯ್ಯೋ ಈಗ ಸೀತೆಯಿಂದ ರಾಮ ವಿವಾಹ ಆಗ್ತಾ ಇದ್ದಾನ, ಯಾವಾಗಪ್ಪ ರಾವಣ ಇವನನ್ನು ಕರ್ಕೊಂಡು ಹೋಗ್ತಾನೆ ಎಂಬ ಚಿಂತೆ ಇವರಿಗೆ. ಸೀತಾ ಕಲ್ಯಾಣ ಆಗುವಾಗಲೇ ಇವಳು ಯಾವಾಗ ಅಪಹಾರ ಆಗ್ತಾಳೆ ಅನ್ನೋ ಚಿಂತೆ ಆ ಋಷಿಗಳಿಗೆ. ಹೀಗೆ ಆ ಸೀತಾ ವಿವಾಹವಾಯಿತು. ಅನಂತರ ರಾಜ್ಯಾಭಿಷೇಕದ ಪ್ರಸಕ್ತಿ ಬಂತು. ಆಗ ರಾಮನಿಗೆ ವನವಾಸ. ಹೀಗೆ ಗಳಿಗೆಗಳನ್ನು ಎಣಿಸ್ತಾ ಇದ್ದಾರೆ ಆ ಋಷಿಗಳು. ಯಾವಾಗಪ್ಪ ಸೀತಾಪಹರಣವಾಗುತ್ತೆ, ಯಾವಾಗಪ್ಪ ರಾಮ ಲಂಕೆಗೆ ಹೋಗ್ತಾನೆ, ಯಾವಾಗಪ್ಪ ರಾವಣ ವಧೆ ಆಗುತ್ತೆ ಎಂಬುದು ಈ ರಾಕ್ಷಸರ ಹಾವಳಿ ಪೀಡೆಯಿಂದ ನೊಂದ ಋಷಿಗಳು ಪ್ರತಿಯೊಂದು ಕ್ಷಣವನ್ನು ಎಣಿಸ್ತಾ ಇದ್ದಾರಂತೆ. ಸರಿ, ಅವರ ನಿರೀಕ್ಷೆ ಸಫಲವಾಯಿತು. ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣರೊಡನೆ ದಂಡಕಾರಣ್ಯಕ್ಕೆ ಆಗಮಿಸಿಬಿಟ್ಟ. ಹಾಗೆ ಆಗಮಿಸಿದಾಗ ತೇತಂ ಸೋಮಮಿವೋದ್ಯಂತಂ ದೃಷ್ಟಾ ವೈ ಧರ್ಮಚಾರಿಣಃ. ಆ ರಾಮ ಆ ದಟ್ಟವಾದ ಸೂರ್ಯನ ಕಿರಣಗಳು ಕೂಡ ಒಳಗೆ ಬೀಳದಂತೆ ಹೆಣೆದುಕೊಂಡ ಎತ್ತರವಾದ ಮರಗಳಿಂದ ಕೂಡಿದ ಒಂದು ದಟ್ಟವಾದ ಕಾಡು ದಂಡಕಾರಣ್ಯ. ಅಲ್ಲಿಗೆ ಈ ರಾಮ ಬಂದಾಗ ಅಲ್ಲಿ ಚಂದ್ರೋದಯವಾದಂತೆ ಆಯ್ತಂತೆ. ಅಂದರೆ ಈ ರಾವಣನ ಕಡೆಯವರ
ಹಾವಳಿ ನೋವು ಯಾತನೆಯಿಂದ ತಾಪದಿಂದ ಬೆಂದ ಋಷಿಗಳಿಗೆ ಚಂದ್ರೋದಯವಾದಂತೆ ಆಹ್ಲಾದ ಉಂಟಾಯಿತು. ಶೋಭೆಯಂ ದಂಡಕಾರಣ್ಯಂ ಅಂತಾರೆ. ಇಡೀ ದಂಡಕಾರಣ್ಯಕ್ಕೆ ಒಂದು ಶೋಭೆ ಏರ್ಪಟ್ಟಿತು. ಸೀತಾರಾಮ ಲಕ್ಷ್ಮಣರು ಆ ದಂಡಕಾವನವನ್ನು ಪ್ರವೇಶ ಮಾಡಿದಾಗ ಈ ಋಷಿಗಳು ರಾಮ ಹುಟ್ಟಕ್ಕೆ ಮುಂಚಿಂದಾನೇ ರಾಮ ದಂಡಕಾರಣ್ಯಕ್ಕೆ ಬರ್ತಾನ ಅಂತ ಕಾಯ್ತಾ ಇದ್ದಾರೆ. ಈಗ ಅವರ ನಿರೀಕ್ಷೆ ಫಲಿಸಿ ರಾಮ ಬಂದ. ಆ ರಾಮನನ್ನು ಕಾಣುವುದಕ್ಕೆ ಎಲ್ಲ ಋಷಿಮುನಿಗಳು ಗುಂಪಾಗಿ ಬಂದ್ಬಿಟ್ರು. ಬಂದವರು ಏನು ಹೇಳ್ತಾರೆ, ಅಯ್ಯೋ ರಾಮ ಈ ಕಾಡಿಗೆ ಯಾಕೆ ಬಂದೆ, ಇಷ್ಟು ದಿವಸ ರಾಮ ಬರ್ತಾನ ಅಂತ ಕಾಯ್ತಾ ಇದ್ರು. ಈಗ ರಾಮ ಯಾಕೆ ಬಂದೆ ಅಂತ ಅಂತೆ. ಕಾರಣ ಏನು? ಸುಕುಮಾರಂ ಸುವೇಶತಾಂ, ಇಂತಹ ಅದ್ಭುತವಾದ ರೂಪ, ಇಂತಹ ಸೌಕುಮಾರ್ಯ, ಇಂತಹ ಸುಂದರವಾಗಿ ಅರಳಿದ ಕಣ್ಣುಗಳು, ಇಂತಹ ಮನೋಹರವಾದ ರೂಪದಿಂದ ಈ ರಾಕ್ಷಸ ಭೂಯಿಷ್ಠವಾದ ಕಾಡಿಗೆ ಯಾಕೆ ಬಂದೆ ರಾಮ? ನಿನಗೇನಾದರೂ ಆಪತ್ತು ಏರ್ಪಟ್ಬಿಟ್ರೆ ಇಷ್ಟು ದಿವಸ ಬರ್ತಾನ ಅಂತ ಚಾತಕ ಪಕ್ಷಿ ಅಂತ ಕಾಯ್ತಾ ಇದ್ರು. ಈಗ ರಾಮ ಬಂದ ಕೂಡಲೇ ತೇ ತಂ ಸೋಮಮಿವೋದ್ಯಂತಂ ದೃಷ್ಟಾ ವೈ ಧರ್ಮಚಾರಿಣ ಏನ್ ಮಾಡಿದ್ರು? ಮಂಗಳಾನಿ ಪ್ರಯುಂಜಾನಾ ಪ್ರತ್ಯಗೃಹ್ಣನ್ ದೃಢವ್ರತಾ. ರಾಮನೇ ನಿನಗೆ ಮಂಗಳ, ರಾಮ ನಿನಗೆ ಮಂಗಳ, ನಿನ್ನ ಸೌಂದರ್ಯಕ್ಕೆ ಮಂಗಳ, ಪರಾಕ್ರಮಕ್ಕೆ ಮಂಗಳ, ಶೌರ್ಯಕ್ಕೆ ಮಂಗಳ, ತೇಜಸ್ಸಿಗೆ ಮಂಗಳ. ಎಷ್ಟು ಮಂಗಳ ಹಾಡ್ತಾರೆ. ಬರ್ತಾನ ಅಂತ ಕಾಯ್ತಿದ್ರು. ಬಂದು ರಾಮನನ್ನು ನೋಡಿದ ಮೇಲೆ ಇವರ ಭಾವನೆ ಎಲ್ಲ ಬದಲಾವಣೆ ಆಗೋಯ್ತು. ಅಯ್ಯೋ ಈ ಕಾಡಿಗೆ ಈ ಸೌಂದರ್ಯ ನಿಧಿ ಬರುವುದಾ ಎಂಬುದಾಗಿ ಆ ರಾಮನಿಗೆ ಮಂಗಳಾನಿ ಪ್ರಯುಂಜಾನಾ ಎಂಬುದಾಗಿ ಮಂಗಳವನ್ನು ಹಾಡ್ತಾರೆ ಆ ಋಷಿಮುನಿಗಳೆಲ್ಲರೂ ಕೂಡ. ಪಿಳ್ಳವರಂಗಾವಿಲಿದಾಸರು ಎಂಬುದಾಗಿ ಧನುರ್ದಾಸರು ಆಚಾರ್ಯ ರಾಮಾನುಜರ ಶಿಷ್ಯರಾಗಿ ಇದ್ದವರು. ಅವರು ಶ್ರೀರಂಗದಲ್ಲಿ ಆ ಪರಮಾತ್ಮನಿಗೆ ಉತ್ಸವ ಬರ್ತಾ ಇದ್ರೆ ಮುಂದೆ ಕತ್ತಿ ಹಿಡ್ಕೊಂಡು ಬರ್ತಾರಂತೆ. ಆ ಉತ್ಸವ ಮೂರ್ತಿಗೆ ಒಂದು ಸ್ವಲ್ಪ ಏನಾದರೂ ಅಲುಗಾಡಿದ್ರೂ ಸಾಕು, ನಾ ಕತ್ತಿಯಿಂದ ಪ್ರಾಣ ಬಿಟ್ಬಿಡ್ತೀನಿ ಅಂತ. ಅಷ್ಟು ಆ ಉತ್ಸವ ಮೂರ್ತಿಯ ಮೇಲೆ ಪ್ರೇಮ. ಅವ್ರಿಗೇನಾದರೂ ಆದರೆ ನಾವು ಬದುಕಿ ಉಳಿತೀವ ಅಂತ ಈ ರೀತಿ ಪ್ರೇಮ. ಇದೆಲ್ಲ ಇರಲಿ, ಇದು ಎಲ್ಲಕ್ಕಿಂತ ಆ ರಾಮನ ವಿಷಯದಲ್ಲಿ ಮಂಗಳಾಶಾಸನ ಭಾವನೆ ಏರ್ಪಟ್ಟಂತಹ ಒಂದು ಅಪೂರ್ವವಾದ ಪ್ರಸಂಗವನ್ನು ವಾಲ್ಮೀಕಿಗಳು ನಮಗೆ ತೋರಿಸ್ಕೊಡ್ತಾರೆ. ಶ್ರೀರಾಮಚಂದ್ರ ಶೃಂಗಬೇರಿಪುರಕ್ಕೆ ಬಂದ. ಹಾಗೆ ಬಂದು ಅಲ್ಲಿ ಆ ಗುಹಾ ಅವನ ರಾಜಧಾನಿ ಶೃಂಗಬೇರಿಪುರ. ಅಲ್ಲಿಗೆ ಬಂದಂತಹ ಆ ರಾಮ ಸರಿ ಆತಿಥ್ಯ ಎಲ್ಲ ಆಯಿತು. ಆ ರಾತ್ರಿ ಅಲ್ಲಿ ವಿಶ್ರಾಂತಿ ಪಡಿಬೇಕು ರಾಮಚಂದ್ರ. ಲಕ್ಷ್ಮಣ ಅಲ್ಲಿ ಹುಲ್ಲು ಹೂವು ಇತ್ಯಾದಿಗಳನ್ನು ಒಂದು ಬಂಡೆಯ ಮೇಲೆ ಹಾಸಿದ. ಸೀತಾರಾಮರಿಗೆ ಸ್ವಲ್ಪ ದೂರದಲ್ಲಿ ಲಕ್ಷ್ಮಣ ತಾನು ಎಚ್ಚರವಾಗಿ ನಿಂತಿದ್ದಾನೆ. ಲಕ್ಷ್ಮಣ 14 ವರ್ಷನೂ ಮಲಗಲೇ ಇಲ್ಲ, ನಿದ್ರೆಯೇ ಇಲ್ಲ ಅವನಿಗೆ. ಆಗ ಆ ಲಕ್ಷ್ಮಣ ಎಚ್ಚೆತ್ತದ್ದನ್ನು ಅವನಿಗೇನು ಭಯ, ಈ ಗುಹಾ ಇದಾನಲ್ಲ ನಮ್ಮಣ್ಣ ಶೃಂಗಬೇರಿಪುರಕ್ಕೆ ಬಂದ, ಈ ಗುಹನ ಬಳಿಗೆ ಬಂದ್ಬಿಟ್ಟಿದ್ದಾನೆ. ಈ ಗುಹಾ ಇವನೊಬ್ಬ ಅಯೋಧ್ಯೆಯ ಪ್ರಜೆಗಳ ಆಶ್ರಯದಲ್ಲಿ ಇರುವವನು ಇವನು. ಈಗ ಅಯೋಧ್ಯೆಯ ರಾಜ ಯಾರು? ಭರತ. ಆದ್ದರಿಂದ ಆ ಭರತನ ಜೊತೆಗೆ ಸೇರ್ಕೊಂಡ್ರೆ ತನಗೆ ಕ್ಷೇಮ ಅಂತ ಭಾವಿಸ್ಬಿಟ್ಟು ಈ ರಾಮ ಮಲಗಿರುವಾಗ, ಅಣ್ಣ ಮಲಗಿರುವಾಗ ಈ ಗುಹಾ ಏನಾದರೂ ಸಂಚು ಮಾಡಿ ಆ ಭರತನ ಜೊತೆಗೂ ಕೈಕೇಯಿ ಜೊತೆಗೂ ಸೇರ್ಕೊಂಡ್ಬಿಟ್ಟು ಈ ಗುಹಾ ಏನಾದರೂ ಅಣ್ಣನಿಗೆ ಆಪತ್ತನ್ನು ಉಂಟು ಮಾಡಿಬಿಟ್ರೆ ಅಂತ ಹೇಳಿ ಲಕ್ಷ್ಮಣ ಕಾವಲು ಕಾಯ್ತಾ ಇದ್ದಾನಂತೆ. ಸುತ್ತಿ ಬರ್ತಾ ಇದ್ದಾನೆ ಸೀತಾರಾಮರು ಮಲಗಿರುವಾಗ. ಇದನ್ನು ಗುಹಾ ನೋಡಿದನಂತೆ. ಗುಹಾ ನೋಡ್ದ. ಆ ಗುಹಾ ಈ ಲಕ್ಷ್ಮಣ ಎಚ್ಚೆತ್ತು ಅವನು ಬಿಲ್ಲನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಕೈಯಲ್ಲಿ ಒಂದು ಬಾಣವನ್ನು ಹಿಡಿದುಕೊಂಡು ಯುದ್ಧ ಸನ್ನದ್ಧನಾಗಿ ಲಕ್ಷ್ಮಣ ಸೀತಾರಾಮರನ್ನು ಕಾವಲು ಕಾಯ್ತಾ ಇದ್ದಾನಂತೆ. ಇದನ್ನು ಗುಹಾ ನೋಡಿದನಂತೆ. ನೋಡಿಬಿಟ್ಟು ಓಹೋ ಈ ಲಕ್ಷ್ಮಣ ಇವನು ಎಂತ ಅವನು, 14 ವರ್ಷ ಆದಮೇಲಾದರೂ ರಾಮ ಹಿಂತಿರುಗಿ ನಾಡಿಗೆ ಹೋಗಬೇಕು. ಹೋದಾಗ ಇವನಿಗೆ ರಾಜ್ಯವನ್ನು ಬಿಟ್ಕೊಡ್ಬೇಕಾಗುತ್ತೆ ಅನ್ನೋಕ್ಕೋಸ್ಕರ ಭರತನ ಜೊತೆಗೆ ಸೇರಿಕೊಂಡು ತಾನೂ ರಾಜ್ಯ ಆಳ್ಬೋದು ಅನ್ನೋ ಆಸೆಯಿಂದ ಇವರೇನಾದರೂ ರಾಮನನ್ನು ಕೊಲ್ಲುವುದಕ್ಕೆ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಇವನು ನಿಂತಿದ್ದಾನ ಅಂತ ಗುಹನಿಗೆ ಇವನ ಮೇಲೆ ಸಂದೇಹ. ಗುಹನಿಗೆ ಲಕ್ಷ್ಮಣನ ಮೇಲೆ ಸಂದೇಹ, ಲಕ್ಷ್ಮಣನಿಗೆ ಗುಹನ ಮೇಲೆ ಸಂದೇಹ. ಈಗ ಸೀತಾರಾಮರನ್ನು ಲಕ್ಷ್ಮಣ ಸುತ್ತಿ ಬರ್ತಾ ಇದ್ದಾನೆ. ಈ ಲಕ್ಷ್ಮಣನಿಗೆ ತಿಳಿಯದಂತೆ ಗುಹ
ಇವನನ್ನ ಕಾವಲು ಕಾಯ್ತಾ ಇದ್ದಾನೆ. ಇದನ್ನ ಆ ಗುಹನ ಪ್ರಜೆಗಳು ನೋಡಿದ್ರಂತೆ. ಬೇಟೆಗಾರ ಗುಹ ಒಬ್ಬ ಬೇಡ, ಅವನ ಆ ಬೇಟೆಗಾರರ ಸೈನ್ಯ ಎಲ್ಲ ಇರ್ತಲ್ಲ, ಆ ಸೈನ್ಯದಲ್ಲಿರುವವರೆಲ್ಲ ಇದನ್ನು ನೋಡಿದ್ರಂತೆ. ಓಹೋ, ಈ ಲಕ್ಷ್ಮಣನು ನಮ್ಮ ಗುಹಾನು ಸೇರಿಕೊಂಡು ರಾಮನಿಗೇನೋ ಆಪತ್ತು ತಂದು ಬಿಡ್ತಾರೆ, ಅದಕ್ಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗುಹನ ಸೈನ್ಯವೆಲ್ಲ ತಮ್ಮ ರಾಜನಾದ ಗುಹನನ್ನೇ ನಂಬದೆ ಆ ಗುಹನನ್ನ ಇವರುಗಳ ಕಾವಲಕ್ಕಾದರಂತೆ. ಈಗ ರಾಮನ ಮೇಲಿನ ಪ್ರೇಮದ ಮಟ್ಟ ಏನು ಅದ್ಭುತವಾಗಿ ಹೇಳ್ತಾರೆ. இளைய பெருமாளை குஹப்பெருமாள் அதிசங்கை பண்ண இருவரையும் அதிசங்கை பண்ணி ஸ்ரீ குஹப்பெருமாள் ಪರಿಕರಂ பெருமாளை ನೋಕ್ಕಿತ್ತಿರೇ. ರಾಮ ಲಕ್ಷ್ಮಣ ಸೀತಾರಾಮನನ್ನ ಲಕ್ಷ್ಮಣನನ್ನ ಗುಹ ಸಂದೇಹ ಪಡ್ತಾನೆ, ಗುಹನ ಪರಿವಾರವೇ ಸಂದೇಹ ಪಡುತ್ತೆ. ಇದಕ್ಕೆ ಕಾರಣ ಏನು ಅಂದ್ರು, ஒரு நாள் முகத்திலே பிடித்தவர்களை வடிவழகு படித்தும் ಪಾಡಾಯಿತ್ತಿರೇ. ಒಂದು ದಿನ ಅವನ ಮುಖ ನೋಡ್ಬಿಟ್ರೆ ಸಾಕು, ಆ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹದ ಸೌಂದರ್ಯ ಈ ರೀತಿ ಹುಚ್ಚನ್ನ ಹಿಡಿಸುತ್ತೆ. ಒಂದು ಕ್ಷಣ ಪರಮಾತ್ಮನ ನೋಡ್ಬಿಟ್ರೆ ಸಾಕು, ಅಯ್ಯೋ ಇದಕ್ಕೇನಾಪತ್ತು ಬರುತ್ತೋ, ಇವು ಚೆನ್ನಾಗಿರ್ಬೇಕಲ್ಲ, ಶಾಶ್ವತವಾಗಿರ್ಬೇಕಲ್ಲ, ಮಂಗಳ 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 ಎನಿಸುವಂತೆ ಮಾಡ್ತಕ್ಕಂತಹದ್ದು ಆ ಪರಮಾತ್ಮನ ದಿವ್ಯ ಮಂಗಳ ವಿಗ್ರಹದ ಸೌಕುಮಾರ್ಯ, ದಿವ್ಯ ಮಂಗಳ ವಿಗ್ರಹದ ಸೌಂದರ್ಯ. ಆದ್ದರಿಂದ ಎಲ್ಲಿ ಭಯವೇ ಇಲ್ವೋ ಅದಕ್ಕೆಲ್ಲ ಭಯ ಪಡ್ತಾರೆ. ಎಲ್ಲಿ ಆ ಆಪತ್ತಿನ ಕಾಲ ಮುಗಿದೋಗಿದೆಯೋ ಆ ಮುಗಿದೋದ ಕಾಲಕ್ಕೆಲ್ಲ ಭಯ ಪಡ್ತಾರೆ. ಈ ರೀತಿ ಭಯ ನಿವರ್ತಕಂಗಳಕ್ಕೆ ಭಯಪಡುವುದು, பிரதிகூலரையும் அனுகூலராக்கிக் அதீத காலங்களில் ಅಪಾದಾನங்களுக்கு ಉತ್ತರ ಕಾಲத்திலே ವೈರರಿவது ಇದೆಲ್ಲವೂ ಕೂಡ ಪರಮಾತ್ಮನ ಮೇಲಿನ ಅಸೀಮವಾದ ಪ್ರೇಮದಿಂದ ಏರ್ಪಡ್ತಕ್ಕಂತಹ ಭಾವನಾ ವಿಶೇಷ ಎಂಬುದಾಗಿ ಹೇಳಿಬಿಟ್ರು. ಅಂತಹ ಒಂದು ಭಾವನಾ ವಿಶೇಷ ಈಗ ದೇವಿಯ ಆಂಡಾಳನಿಗೆ ಏರ್ಪಟ್ಟು ಬಿಟ್ಟಿದೆ. ಇವಳಿಗೆ ಭಾವನಾ ವಿಶೇಷ ಇದು ಸಾಲದು ಅಂತ ಅವಳ 10 ಮಂದಿ ತಂದೆಯ ಸ್ಥಾನದಲ್ಲಿರುವ ಅಷ್ಟು ಆಳ್ವಾರಗಳು ಕೂಡ ಅದೆಲ್ಲವನ್ನ ಇವಳಿಗೆ ಧಾರ ಎರೆದುಬಿಟ್ಟಿದ್ದಾರೆ. ಅಷ್ಟು ಕೃಷ್ಣ ಪ್ರೇಮ ಭಕ್ತಿ ಎಲ್ಲವೂ ಕೂಡ ಇವಳಿಗೆ ಪಿತ್ರಾರ್ಜಿತ ಸ್ವತ್ತಾಗಿ ಬಂದು ಸೇರ್ಕೊಂಡಿದೆ. ಇವರದೇ ಇದೆ, ಅದಕ್ಕೆ ಮೇಲೆ ಅವರದು ಸೇರಿದೆ. ಈಗ ಇವೆಲ್ಲ ಸೇರಿ ಅಪಾರವಾದ ಕೃಷ್ಣ ಪ್ರೇಮ ಪೂರವಾಗಿ ಅಪಾರ ಪ್ರವಾಹವಾಗಿ ಒಮ್ಮೆ ಆ ಕೃಷ್ಣ ಪರಮಾತ್ಮನ ಪಾದಗಳನ್ನು ಭೂಮಿಯ ಮೇಲೆ ಇಟ್ಟು ನಡೆಸುವಂತೆ ಮಾಡಿಬಿಟ್ಟೆವಲ್ಲ, ಅಯ್ಯೋ ಎಂಬುದಾಗಿ ಆ ಕೃಷ್ಣ ಪರಮಾತ್ಮನಿಗಾಗಿ ಪರಿತಾಪ ಪಟ್ಟು ಮಂಗಳವನ್ನ ಆಶಂಸನೆ ಮಾಡುತ್ತಾ ಒಂದೊಂದು ಮಾತಿಗೆ ಮಂಗಳ 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 ಎಂಬುದಾಗಿ ಆತ್ಮಸ್ವರೂಪಕ್ಕೆ ಅನುಗುಣವಾಗಿ ಇರ್ತಕ್ಕಂತಹ ಮಂಗಳಾಶಾಸನವನ್ನ ಪರಮಾತ್ಮನಿಗೆ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ ಅದ್ಭುತವಾದ ಪಾಶುರವೇ 24ನೇ ಪಾಶುರ. ಅನ್ನಿವುಲಹಮಳಂದಾಯ್ ಅಡಿಪೋತ್ತಿ ಎಂಬುದಾಗಿ ಒಂದು ಪಾದ ಇಟ್ಟಿದ್ದಾನೆ ಪರಮಾತ್ಮ ಕೆಳಗೆ, ಮಂಚದಿಂದ ಒಂದು ಪಾದ ಕೆಳಗಿಟ್ಟಿದ್ದಾನೆ. ಇವಳೇನು ಹೇಳ್ತಾಳೆ? ಅನ್ನಿವುಲಹಮಳಂದಾಯ್ ಅಡಿಪೋತ್ತಿ. ಅನ್ನೆ ಅಂದು ಉಲಹಂ ಲೋಕವನ್ನೆಲ್ಲ ಅಳಂದಾಯ್ ಅಳೆದಂತಹ ಅಡಿ ಪಾದಗಳಿಗೆ ಪೋತ್ತಿ ಮಂಗಳ. ಇವನಿನ್ನೂ ಪಲ್ಲಗದಿಂದ ಒಂದು ಹೆಜ್ಜೆ ಇಟ್ಟಿಲ್ಲ. ಇವಳು ತ್ರಿವಿಕ್ರಮಾವತಾರಕ್ಕೆ ಮಂಗಳ ಮಾಡಿಬಿಟ್ಲು. ಕಾರಣ ಏನು? ಇವನು ಒಂದು ಹೆಜ್ಜೆ ಕೆಳಗೆ ಇಟ್ಟದ್ದೇ ಇವನು ತ್ರಿವಿಕ್ರಮನಾಗಿ 3 ಲೋಕವನ್ನ ಅಳೆದಂತೆ ಇವರಿಗೆ ಭಾಸವಾಗ್ತಾ ಇದೆ. ನಮ್ಮ ಮಕ್ಕಳು ಒಂದು ಸಣ್ಣ ಕೆಲಸ ಮಾಡಿದ್ರು, ಇವರು ತುಂಬ ದೊಡ್ಡ ಕೆಲಸ ಮಾಡಿಬಿಟ್ರು ಅಂತ ನಮಗನ್ಸುತ್ತೆ. ಕಾರಣ ಮಗುವಿನ ಮೇಲಿನ ವಾತ್ಸಲ್ಯ. ಆ ರೀತಿ ಒಂದು ಹೆಜ್ಜೆ ಇಟ್ನೋ ಇಲ್ವೋ ಲೋಕವನ್ನೇ ಅಂದ ಅಳಸಿದವರಂತೆ ನಾವಾಗ್ಬಿಟ್ವಲ್ವಾ. ಹಾಗೆ ಲೋಕವನ್ನೆಲ್ಲ ಅಳಿಸ್ಬಿಟ್ರಲ್ಲ ನಿನ್ನ ಕೈಯಲ್ಲಿ ಅಂತ ನಾವು ನಿಮ್ಮನ್ನ ಬೈದು ದೇವತೆಗಳನ್ನ, ಇವತ್ತು ನಾವದೇ ಕಾರ್ಯ ಮಾಡಿದೆವಲ್ಲ ಎಂಬುದಾಗಿ ಇಲ್ಲಿ ಅಂಡಾಳ್ ಅನ್ನೇ ಉಲಹಂ ಅಳಂದಾಯ್ ಅಡಿಪೋತ್ತಿ. ಅಂದು ಲೋಕವನ್ನೆಲ್ಲ ಅಳೆದಂತಹ ಅಡಿ ಪಾದಗಳಿಗೆ ಮಂಗಳ ಎಂಬುದಾಗಿ ಹೇಳ್ತಾಳೆ. ಅನ್ರಿ ಇವ್ವುಲಹಮಳಂದಾಯ್. ಅಂದ್ರೆ ಏನ್ರಿ? ದೇವತೆಗಳು ಬಂದು ಕಣ್ಣೀರಿಟ್ಟು ಕುಗ್ಗಿದ ವಾಮನನಾಗಿ ಆ ಮಹಾಬಲಿಯ
ದಾನ ತೀರ್ಥದಿಂದ ಮೇರೆ ಮೀರಿ ಬೆಳೆದೆಯಲ್ಲ ಅಂದು ಅಂದ್ರೆ ಇವ್ವುಲಹಂ ಅಳಂದಾಯ್ ಅಡಿಪೋತ್ತಿ. ಆದರೆ ಅದು ಯಾವತ್ತೋ ಅವತಾರ ಮುಗಿದೋಯ್ತಲ್ವ. ಆ ಲೋಕವನ್ನೆಲ್ಲ ಅಳೆದದ್ದು, ಮಹಾಬಲಿಯ ತಲೆಯ ಮೇಲೆ ಕಾಲಿಟ್ಟದ್ದು, ಅವನು ಪಾತಾಳಕ್ಕೆ ಹೋಗಿದ್ದು, ಇಂದ್ರನಿಗೆ ಅವನ ಸ್ವರ್ಗವನ್ನು ಮರಳಿಸಿ ಕೊಟ್ಟದ್ದು, ಇದೆಲ್ಲವೂ ಕೂಡ ಆಗೋಯ್ತಲ್ವಾ. ಅಂದ್ರೆ ಆಂಡಾಳು ಹೇಳ್ತಾಳೆ, ಇಂದ್ರಿಯಾಂ ವಂದೋಮಿರಂಗ್ ಪರಮಾತ್ಮ. ಅಂದ್ರೆ ಆ ದಿನ ನೀನು ತ್ರಿವಿಕ್ರಮಾಪದಾನವನ್ನು ಮಾಡಿ ಎಲ್ಲರ ತಲೆಯ ಮೇಲೆ ಕಾಲಿಟ್ಟೆ, ಆಗ ನಾವಿರ್ಲಿಲ್ವಲ್ಲ ಪರಮಾತ್ಮ, ಅಥವಾ ನಾವು ಹುಟ್ಟಿರ್ಲಿಲ್ವಲ್ಲ ಪರಮಾತ್ಮ, ಇದ್ರೂ ಕೂಡ ನಿನಗೆ ಮಂಗಳಾಶಾಸನ ಹಾಡುವ ಜ್ಞಾನ ಇರಲಿಲ್ವಲ್ಲ ಪರಮಾತ್ಮ. ಒಟ್ಟಿನಲ್ಲಿ ನಿನಗೆ ಮಂಗಳಾಶಾಸನ ಮಾಡದೆ ಹೋದೆವಲ್ಲ ನಾವು. ಆದ್ದರಿಂದ ಈಗ ಕೃಷ್ಣ ಒಂದು ಪಾದವನ್ನ ಭೂಮಿಯ ಮೇಲೆ ಇಟ್ಟದ್ದು ಇವರಿಗೆ ಅವನು ಲೋಕವನ್ನೆಲ್ಲ ಅಳದಂತೆ ಭಾಸಮಾನವಾಗಿ, ಅಂದ್ರೆ ಉಲಹಂ ಅಳಂದಾಯ್ ಎಂಬುದಾಗಿ ಆ ಇಂದ್ರ ಪರಮಾತ್ಮ ಇಂದ್ರನನ್ನ ಇಂದ್ರ ಪದವಿಯಲ್ಲಿ ಇಟ್ಟಿದ್ದ. ನೀನು 3 ಲೋಕವನ್ನ ರಾಜ್ಯಭಾರ ಮಾಡು ಅಂತ. ಅದು ಪರಮಾತ್ಮ ತನಗೆ ಕೊಟ್ಟದ್ದು ಅಂತ ಇಂದ್ರ ರಾಜ್ಯವಾಳ್ತಿದ್ದ. ಆದರೆ ಮಹಾಬಲಿ ಅದನ್ನು ಕಿತ್ಕೊಂಡ್ಬಿಟ್ಟ. ಯಾತಕ್ಕೆ ಇದಾಯಿತು ಎಂಬುದಾಗಿ ಕೇಳ್ತಾರೆ. ಮಹಾಬಲಿ ದಾನವನ್ನು ತಾನೇ ಕೊಟ್ಟ, ಅವನನ್ನು ಯಾತಕ್ಕೆ ಪರಮಾತ್ಮ ಪಾತಾಳಕ್ಕೆ ತಳೆದ? ಇದು ಅನ್ಯಾಯ ಅಲ್ಲವಾ? ಕೇಳಿದ್ದು ಪುಟ್ಟ ಪಾದದಿಂದ, ಅಳದದ್ದು ದೊಡ್ಡ ಪಾದದಿಂದ. ಆ ಮಹಾಬಲಿಯನ್ನ ಪಾತಾಳಕ್ಕೆ ತಳ್ಳಿದನಲ್ಲ, ಈ ಮಹಾಬಲಿಯನ್ನು ಪಾತಾಳಕ್ಕೆ ತಳ್ಳಿದ್ದು ನ್ಯಾಯವಾ? ಪರಮಾತ್ಮ ಮೋಸ ತಾನೇ ಮಾಡ್ದ. ಕೊಟ್ಟವನ ಕುಲವನ್ನೇ ಕೆಡಿಸೋದ? ದಾನವನ್ನು ಕೊಟ್ಟ ಮಹಾಬಲಿ, ಅವನನ್ನೇ ಪಾತಾಳಕ್ಕೆ ತಳ್ಳಿಬಿಟ್ಟು ಅವನನ್ನೇ ಅವನ ರಾಜ್ಯವನ್ನು ಕಿತ್ಕೊಳ್ಳೋದ ಅಂದ್ರು. ಅದು ಹಾಗಲ್ಲ, ಇದು ಎಲ್ಲವೂ ನನ್ನದು ಅಂತ ಮಹಾಬಲಿ ಅಭಿಮಾನಿಸಿಬಿಟ್ಟ. ಇಂದ್ರನಿಗೆ ಪರಮಾತ್ಮ ಒಂದು ಪದವಿಯನ್ನು ಕೊಟ್ಟಿದ್ದ. ಆಗ ಇಂದ್ರ ಪರಮಾತ್ಮ ಕೊಟ್ಟ ಪದವಿ ಅಂತ ಆಳ್ತಿದ್ದ. ಮಹಾಬಲಿ ಅದನ್ನು ಕಿತ್ಕೊಂಡ್ಬಿಟ್ಟು ಇದೆಲ್ಲ ನಂದು ಅಂದ. ಪರಮಾತ್ಮ ತೋರಿಸ್ಬೇಕಾಯ್ತು, ಇದೆಲ್ಲ ನಿಂದಲ್ಲ ನನ್ನದು ಅಂತ. ಹಾಗೆ ತೋರಿಸಿದ್ದು ಮಾತ್ರವಲ್ಲ, ಇಲ್ಲಿ ಏನು ನಡೀತು, ಯಾಕೆ ಮಹಾಬಲಿಯನ್ನು ಪರಮಾತ್ಮ ಪಾತಾಳಕ್ಕೆ ತಳ್ದ? ಒಬ್ಬೊಬ್ಬ ಇಂದ್ರನಿಗೂ ಕೂಡ ಇಷ್ಟಿಷ್ಟು ಕಾಲ ಇಂದ್ರನಾಗಿರಬೇಕು ಅಂತ ಇರುತ್ತೆ. ಇಂದ್ರ ಅನ್ನೋದು ಅವನ ಹೆಸರಲ್ಲ, ಅದು ಒಂದು ಪದವಿಯ ಹೆಸರು. ಇಟ್ ಈಸ್ ದಿ ನೇಮ್ ಆಫ್ ದಿ ಪೋರ್ಟ್ಫೋಲಿಯೋ. ಈಗ ಪ್ರತಿಯೊಂದು ಕೂಡ ಅವರವರ ಆ ಸ್ಥಾನದ ಹೆಸರು. ಇಂದ್ರ ಎಂದರೆ ದೇವತೆಗಳಿಗೆ ಒಡೆಯ, ಪಂಚೇಂದ್ರಿಯಗಳಿಗೆ ಅವನು ನೇಮನ ಮಾಡ್ತಾನೆ, ಪಂಚಭೂತಗಳಿಗೆ ನಿಯಾಮಕ, ಹೀಗೆಲ್ಲ ಇದೆ ಅದು ಅಂತರಾರ್ಥ. ಹೀಗಿರುವಾಗ ಆ ಇಂದ್ರನಿಗೆ ಇಷ್ಟು ಕಾಲ ಇರಬೇಕು. 73 ಸಾರಿ ಚತುರ್ಯುಗಗಳ ತಿರುಗಿದರೆ ಒಂದು ಮನ್ವಂತರ. ಆ ರೀತಿ ಒಂದು ಮನ್ವಂತರಕ್ಕೆ ಒಬ್ಬ ಇಂದ್ರ ಅಂತ ಪರಮಾತ್ಮ ನೇಮನ ಮಾಡಿದ್ದಾನೆ. ಅವನ ಪೀರಿಯಡ್ ಅಷ್ಟು. ಆದರೆ ಈ ಮಹಾಬಲಿ ನಾನು 100,000 ಅಶ್ವಮೇಧ ಯಾಗ ಮಾಡಿಬಿಟ್ಟಿದ್ದೀನಿ, ನನಗೆ ಇಂದ್ರ ಪದವಿ ಬರಬೇಕು. ಆ 1000 ಅಶ್ವಮೇಧ ಯಾಗ ಮಾಡಿದವನಿಗೆ ಅಥವಾ 100 ಅಶ್ವಮೇಧವನ್ನ ಮಾಡಿದವನಿಗೆ ಶತಾಶ್ವಮೇಧಿ ಅವನ ಇಂದ್ರನಾಗ್ತಾನೆ. 100 ಅಶ್ವಮೇಧ ಯಾಗವನ್ನ ಯಾರು ಮಾಡ್ತಾರೋ ಅವನಿಗೆ ಇಂದ್ರ ಪದವಿ. ಈ ಮಹಾಬಲಿ 100 ಅಶ್ವಮೇಧ ಯಾಗ ಮಾಡಿಬಿಟ್ಟ, ನನಗೆ ಇಂದ್ರ ಪದವಿ ಕೊಡು, ನಾ ಇಂದ್ರನಾಗಬೇಕು ಅಂತ. ತಡಿಯಪ್ಪ, ಈಗಿದಾನಲ್ಲ ಇಂದ್ರ, ಇನ್ನೂ ಅವನ ಪೀರಿಯಡ್ ಇನ್ನೂ ಮುಗಿದಿಲ್ಲ. ಅವನು ರಿಟೈರ್ ಆದಮೇಲೆ ನೀನು ನೆಕ್ಸ್ಟ್ ಲಿಸ್ಟಲ್ಲಿ ಇದೆಯಾ, ನೀನು ಇಂದ್ರನಾಗಬೇಕು. ಅದುವರೆಗೂ ಕಾಯ್ಬೇಕು ತಾನೆ. ಒಬ್ಬರು ಲೋಯರ್ ಪೊಸಿಷನಲ್ಲಿ ಇರ್ತಾರೆ, ಹೈಯರ್ ಪೊಸಿಷನಲ್ಲಿ ಇರೋರು ರಿಟೈರ್ ಆದ್ಮೇಲೆ ತಾನೆ ಇವ್ರಿಗೆ ಪ್ರಮೋಷನ್ನು. ಅದು ಬಿಟ್ಟು ಇವನೇನು ಮಾಡ್ದ ಮಹಾಬಲಿ, ನಾನು ಅದೆಲ್ಲ ಕೇಳಲ್ಲ, ನಾನು ಅಶ್ವಮೇಧ ಯಾಗ ಮಾಡಿಬಿಟ್ಟಿದ್ದೀನಿ, ನನಗೆ ಇಂದ್ರ ಪದವಿ ಬರಬೇಕು, ಕೊಡು ಅಂದ. ಆ ಇಂದ್ರನ ಅವಧಿ ಮುಗಿದ ಮೇಲೆ ಮುಂದಿನ ಅವಧಿಗೆ ನೀನು ಇಂದ್ರ ಅಂದಾಗ ಕೇಳದೆ ಆ ಸ್ವರ್ಗಲೋಕಕ್ಕೆ ನುಗ್ಗಿ ಎಲ್ಲ ದೇವತೆಗಳನ್ನು ಸದೆಪಡಿದು ಇಂದ್ರನನ್ನ ಸಿಂಹಾಸನದಿಂದ ಕೆಳಗೆ ಎಳೆದಾಕಿ ಇವನು ಹೋಗಿ ಅಲ್ಲಿ ಕೂತ್ಕೊಂಡ. ಇವನಿಗೆ ಅವಕಾಶ ದೊರೆಯುವುದಕ್ಕೆ ಮುನ್ನವೇ ಮತ್ತೊಬ್ಬನಿಗಿದ್ದ ಅವಕಾಶವನ್ನು ಕಿತ್ತುಕೊಂಡು ಬಲಾತ್ಕಾರದಿಂದ ತಾನು ಆ ಪದವಿಯನ್ನು ಆಕ್ರಮಣ ಮಾಡುವುದಕ್ಕೆ ನೋಡಿದ. ಅಂದರೆ ಪ್ರಮೋಷನ್ ಬರಬೇಕಾದ್ರೆ ಕಾಯಬೇಕು, ಸೀನಿಯಾರಿಟಿ ಲಿಸ್ಟಲ್ಲಿ ಪ್ರಮೋಷನ್ ಬರೋವರೆಗೂ ಕಾಯಬೇಕು. ಕಾಯ್ದೆ ಹೋದರೆ ಆ ತನಗೆ ಮೇಲಿರುವವರನ್ನ ಅತಿಕ್ರಮಣ ಮಾಡಿದ್ರೆ ಏನಾಗುತ್ತೆ, ಡಿಮೋಷನ್ ಆಗುತ್ತೆ, ಇರುವ ಸ್ಥಾನದಿಂದ ಕೆಳಗೆ ಹೋಗಬೇಕು. ಅದೇ ಮಹಾಬಲಿಗಾಗಿದ್ದು. ಇವನು ತನ್ನ ಮೇಲಿನ ಸ್ಥಾನವನ್ನ ತನಗಾಗಿ ಕಾದು ಅದು ಅವಕಾಶ ಸಿಕ್ಕಾಗ ಪಡೆದುಕೊಳ್ಳದೆ ಅತ್ಯಾತುರದಿಂದ ಈಗ ಇದ್ದವನನ್ನ
ಕೆಳಗೆ ತಳ್ಳಿದ್ದರಿಂದ ಪರಮಾತ್ಮ ಇವನನ್ನು ಕೆಳಗೆ ತಳ್ಳಿದ. ಇವನಿಗೆ ಪಾತಾಳ ಏರ್ಪಡ್ತು. ಆ ಇಂದ್ರನ ಅವಧಿ ಇನ್ನೂ ಇತ್ತು. ಅದು ಮುಗಿದ ಮೇಲೆ ಇವನು ಇಂದ್ರ ಆಗಬೇಕು. ಅಷ್ಟೆಲ್ಲವನ್ನ ಎಳೆದಾಕಿ ಇವನ ಮೇಲೆ ಕೂತ್ಕೊಳ್ಳೋಕೆ ನೋಡ್ದ ಅಲ್ವಾ, ಪರಮಾತ್ಮ ಇವನನ್ನು ಕೆಳಗೆ ತಳ್ಳಿದ. ಆ ಇಂದ್ರನನ್ನು ಇವನು ಕೆಳಗೆ ತಳ್ದ, ಪರಮಾತ್ಮ ಇವನನ್ನು ಕೆಳಗೆ ತಳ್ದ. ಇದು ಮಹಾಬಲಿಯ ಚರಿತ್ರೆ. ಅಂತಹ ಆ ದಿನದಂದು ಅನ್ರಿ ಇದೆಲ್ಲ ನಡೀತಲ್ಲ, ಆವತ್ತು ನಾವಿರ್ಲಿಲ್ವಲ್ಲ, ಇಂದ್ರಿಯಾಮ್ ಒಂದು ನಾವು ಇವತ್ತು ಬಂದಿದ್ದೀವಿ. ಆದ್ದರಿಂದ ಪರಮಾತ್ಮ ಕೇಳ್ದ, ಅದು ಯಾವತ್ತೋ ಮುಗಿದು ಹೋದ ಚರಿತ್ರೆ. ಯಾವತ್ತೋ ತ್ರಿವಿಕ್ರಮನಾಗಿ ಬಂದೆ, ಯಾವತ್ತೋ ನಾನು ಆ ಲೋಕವನ್ನೆಲ್ಲ ಆಳೆದೆ. ಆ ರೀತಿ ಯಾವತ್ತೋ ಬಂದಂತಹ ನಡೆದ ಆ ಅಪಾದಾನಕ್ಕೆ ಇವತ್ತ ಮಂಗಳ ಆಡೋದು ಅಂದ. ಅದಕ್ಕೆ ಆಂಡಾಳು ಹೇಳ್ತಾಳೆ, ಅವತ್ತು ನಾವಿರ್ಲಿಲ್ವಲ್ಲ ಪರಮಾತ್ಮ, ಆ ದಿನ ನಾವು ನಿನಗೆ ಮಂಗಳಾಶಾಸನ ಮಾಡುವ ಜ್ಞಾನ ಇರಲಿಲ್ವಲ್ಲ ಪರಮಾತ್ಮ. ಇದ್ರೂ ಜ್ಞಾನ ಇಲ್ಲ, ಅಥವಾ ಹುಟ್ಟೇ ಇಲ್ಲ, ಅಥವಾ ಗೋಪಿಕೆಯರಾಗಿ ನಾವು ಬಂದೇ ಇರಲಿಲ್ಲ. ಈ ರೀತಿಯಾಗೆಲ್ಲ ಇದ್ದದ್ದರಿಂದ ಇವತ್ತು ಬಂದಿದ್ದೀವಿ, ಇವತ್ತು ಹಾಡ್ತೀವಿ. ಸರಿ, ಅದು ಆವತ್ತು ನಡೀತು, ಇವತ್ತು ಹಾಡಿ ಏನು ಪ್ರಯೋಜನ ಅಂದರು. ಯಾರಿಗೋ ಒಬ್ರಿಗೊಂದು ಉಡುಗೊರೆ ಕೊಡಬೇಕಾಗಿರುತ್ತೆ. ಅವತ್ತು ನಮ್ಗೆ ಹೋಗೋಕ್ಕಾಗಿರೋಲ್ಲ. ಆಮೇಲೆ ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ಹೋಗಿ ಆ ಉಡುಗೊರೆಯನ್ನು ಕೊಟ್ಟು ನನಗೆ ಅವತ್ತು ಬರೋಕ್ಕಾಗಲಿಲ್ಲ ಕ್ಷಮಿಸಿ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾರೆ. 3 ತಿಂಗಳಾದರೂ ಕೂಡ ನೆನಪಿಟ್ಕೊಂಡು ಬಂದು ಉಡುಗೊರೆ ಕೊಟ್ಟಿಯಲ್ಲ, ಎಂಥ ಮನಸ್ಸು ನಿನಗೆ ಅಂತ. ಹಾಗೇ ನೀ ತ್ರಿವಿಕ್ರಮಾವತಾರ ಮಾಡಿದಾಗಂತೂ ಹಾಡಲಿಲ್ಲ, ಈಗಾದರೂ ಹಾಡ್ತೀವಿ ಪರಮಾತ್ಮ, ಈಗಲಾದರೂ ಹಾಡ್ತೀವಿ. ಅದರಿಂದ ಪರಮಾತ್ಮನಿಗೆ ಆನಂದವಲ್ಲವ. ಎಂದೋ ನಡೆದದ್ದನ್ನು ನೆನೆಸಿಕೊಂಡು ಈಗ ಅದಕ್ಕಾಗಿ ಪರಿತಪಿಸುವ ಹೃದಯ ಇವರಿಗಿದೆಯಲ್ಲ ಅಂತ ಪರಮಾತ್ಮ ಸಂತೋಷ ಪಡ್ತಾನಲ್ಲವ. ಅಂದ್ರೆ ಇವ್ವುಲಹಂ ಅಳಂದಾಯ್ ಅಡಿಪೋತಿ ಇಂದ್ರಿಯಾಂ ಒಂದೋ. ಆಗ ಪರಮಾತ್ಮ ಕೃಷ್ಣ ಹೇಳ್ತಾನಂತೆ, ಗೋದೆ ನೀ ಸಂಕಟ ಪಡಲೇಬೇಡ. ಕಾರಣ ನೋಡು, ಇಂದ್ರ ಅವನ ಸ್ವರ್ಗವನ್ನು ಪಡ್ಕೊಂಡ ಹೋದ, ಮಹಾಬಲಿ ಮಹಾದಾನಿನ ಕೀರ್ತಿಯನ್ನು ಪಡೆದ, ಅವನು ಹೋದ. ಯಾರಾದರೂ ನಿನಗೆ ಮಂಗಳ ಹಾಡಿದ್ರ, ಒಂದು ಆರತಿ ಬೆಳಗಿದ್ರ, ಒಂದು ಹಾರ ಹಾಕಿದ್ರ, ಏನು ಮಾಡಿದ್ರು ಪರಮಾತ್ಮ ನಾವು ಅವತ್ತು ಬರದೇ ಹೋದ್ವಲ್ಲ, ಇವತ್ತು ಬಂದಿದ್ದೀವಿ ಅಡಿಪೋತಿ ಎಂಬುದಾಗಿ ಮಂಗಳವನ್ನು ಹಾಡಿದರು. ಆಗ ಪರಮಾತ್ಮ ಹೇಳ್ತಾನೆ, ಗೋದೆ ನೀನೇನು ಸಂಕಟ ಪಡಬೇಡ. ಆಗ ಜಾಂಬವಾನ್, ಈಗ ರಾಮಾವತಾರದಲ್ಲಿ ಜಾಂಬವಾನ್ ಇದ್ನಲ್ಲ, ಅವನು ಕೃತಯುಗದಲ್ಲೇ ಇದ್ದವನು. ಆ ಜಾಂಬವಾನ್ ಒಂದು ದೊಡ್ಡ ಪರೈ ಎಂಬ ನಗಾರಿಯನ್ನು ತೆಗೆದುಕೊಂಡು ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದ, ಅವನಿಗೆ ಜಯವಾಗಲಿ ಅವನಿಗೆ ಜಯವಾಗಲಿ ಅಂತ ದೊಡ್ಡದಾಗಿ ಆ ವಾದ್ಯವನ್ನು ನುಡಿಸುತ್ತಾ ಅವನು ನನ್ನ ಜಯವನ್ನ ಕೊಂಡಾಡಿದ್ದಾನೆ. ಅದಕ್ಕೆ ಮೇಲೆ ತ್ರಿವಿಕ್ರಮನಾಗಿ ನಾನು ಅವತಾರ ಮಾಡಿದಾಗ ಈ ನನ್ನ ಪಾದ ಮೇಲೆ ಲೋಕಕ್ಕೆ ಹೋಯ್ತು. ಮೇಲೆ 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 ಬೆಳೀತಲ್ಲವ, ಅದೆಲ್ಲಿಗೆ ಹೋಯ್ತು? ಸತ್ಯಲೋಕಕ್ಕೆ ಹೋಯ್ತು. ಅಂದರೆ ಬ್ರಹ್ಮನ ಆ ಲೋಕಕ್ಕೆ ಹೋಯ್ತು. ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಆ ಪಾದ ಹೋದಾಗ ಆ ಚತುರ್ಮುಖ ಬ್ರಹ್ಮ ತನ್ನ ಲೋಕಕ್ಕೆ ಬಂದ ಪಾದವನ್ನು ನೋಡ್ತಾನಂತೆ. ಕದಾ ಪುನಃ ಶಂಕ ರಥಾಂಗ ಕಲ್ಪಕ ಧ್ವಜಾರವಿಂದಾಂಕುಶ ವಜ್ರಲಾಂಛನಂ ಎಂಬುದಾಗಿ ಆಳವಂದಾರು ವರ್ಣನೆ ಮಾಡ್ತಾರೆ. ಶಂಕ ಚಕ್ರ ಅಂಕುಶ ಎಲ್ಲ ಮಂಗಳರೇ, ಪದ್ಮ ಮಂಗಳ ರೇಖೆಗಳಿಂದ ಕೂಡಿದು ಪರಮಾತ್ಮನ ಪಾದ. ಅಂತಹ ಪರಮ ಪವಿತ್ರವಾದ ಪಾದ ತನ್ನ ಲೋಕಕ್ಕೆ ಬಂದಿತಲ್ಲ, ಆನಂದದಿಂದ ಚತುರ್ಮುಖ ಬ್ರಹ್ಮ ತನ್ನ ಕಮಂಡಲವನ್ನು ತೆಗೆದುಕೊಂಡು ಅದರಲ್ಲಿ ಧರ್ಮದೇವತೆಯನ್ನು ಪ್ರಾರ್ಥನೆ ಮಾಡ್ತಾನೆ. ಧರ್ಮದೇವತೆ ಆ ಚತುರ್ಮುಖ ಬ್ರಹ್ಮನ ಕಮಂಡಲುವಿನಲ್ಲಿ ತೀರ್ಥವಾಗಿ ಬರ್ತಾಳೆ. ಆ ತೀರ್ಥದಿಂದ ಪರಮಾತ್ಮನಾದ ತ್ರಿವಿಕ್ರಮನ ಪಾದಗಳನ್ನು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ವೇದ ಮಂತ್ರಗಳನ್ನು ಹೇಳ್ತಾ ಚತುರ್ಮುಖ ಬ್ರಹ್ಮ ಅಭಿಷೇಕವನ್ನು ಮಾಡ್ತಾನೆ. ಹಾಗೆ ಧರ್ಮದೇವತೆ ಬ್ರಹ್ಮನ ಕಮಂಡಲುವಿನಲ್ಲಿ ತೀರ್ಥವಾಗಿ ಬಂದು ಆ ತೀರ್ಥದಿಂದ ತ್ರಿವಿಕ್ರಮನ ಪಾದಗಳನ್ನು ಅಭಿಷೇಕ ಮಾಡಿ ಕೆಳಗೆ ಇಳಿದು ಬಂದವಳೆ ಗಂಗಾ. ಅದೇ ಗಂಗಾ, ತ್ರಿವಿಕ್ರಮನ ಶ್ರೀಪಾದ ತೀರ್ಥ. ಅವಳು ಯಾರು? ಧರ್ಮದೇವತೆ. ಆದ್ರಿಂದಲೇನೆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಕಳೆಯುತ್ತೆ. ಕಾರಣ ಅವಳು ಧರ್ಮದೇವತೆ. ಧರ್ಮದೇವತೆಯೇ ತೀರ್ಥರೂಪಿಯಾಗಿ ಬಂದಳಲ್ಲವಾ,
ಆಗ ಆ ಚತುರ್ಮುಖ ಬ್ರಹ್ಮ ಆರಾಧನೆಗಳನ್ನು ಮಾಡಿದ್ದಾನೆ, ಕೊಂಡಾಡಿದ್ದಾನೆ. ನೀನು ಪರಿತಾಪ ಪಡಬೇಕಾಗಿಲ್ಲ ಅಂದ್ಬಿಟ್ಟ ಪರಮಾತ್ಮ. ಕುರೆಕೊಂಡ ನಾನ್ ಮೋಹನ್ ಕುಂಡಿಗೆ ನೀರ್ ಪೆಯ್ದೆ ಮರೆಕೊಂಡ ಮಂದಿರತ್ತಾಲ್ ವಾಳ್ತಿ ಕರೆಕೊಂಡ ಕಂಡತ್ತಾನ್ ಶನ್ನಿ ಮೇಲೇರ ಕಳುವಿನಾನ್ ಅಂಡತ್ತಾನ್ ಶೇವಡಿಯಾಂಗ್. ನಾನ್ ಮೋಹನ್ ತಿರುವಂದಾದಿ ಇವತ್ತು ತಾನೇ ಅನುಭವಿಸಿದ್ವಿ. ಆ ನಾನು ಅಂತರ್ವಂದಾದಿಯಲ್ಲಿ ತಿರುಮಣಸಿ ಆಳ್ವಾರ್ ಹೇಳ್ತಾರೆ ಏನಂತ, ಕುರೆಕೊಂಡು ನಾನ್ ಮೋಹನ್ ಕುಂಡಿಗೈ ಅಂದ್ರೆ ಕಮಂಡಲು, ಕುಂಡಿಗೆ ನೀರ್ ಪೆಯ್ದು ಮಂದಿರತ್ತಾಲ್ ಮಂತ್ರಗಳನ್ನ ಹೇಳುತ್ತಾ ನನ್ನ ಪಾದಗಳನ್ನ ವಾಲ್ಟಿ ಮಂಗಳಾಶಾಸನ ಮಾಡಿದ್ದಾನೆ. ಮಂತ್ರಗಳನ್ನ ಹೇಳಿ ಅಭಿಷೇಕ ಮಾಡಿ ನನ್ನ ಪಾದಗಳಿಗೆ ಅವನು ಮಂಗಳಾಶಾಸನವನ್ನ ಮಾಡಿಕೊಂಡು ಆ ತೀರ್ಥವನ್ನು ಏನ್ ಮಾಡಿದನಂತೆ, ಕರೆಕೊಂಡ ಕಂಡತ್ತಾನ್. ನೀಲವಾದ ಗುರುತಿರುವ ಕಂಠವುಳ್ಳವನು ಯಾರು? ನೀಲಕಂಠನಾದ ರುದ್ರ ಪರಮಶಿವ. ಆ ಪರಮಶಿವನ ತಲೆಯ ಮೇಲೆ ಪ್ರೋಕ್ಷಣೆ ಮಾಡೋದಂತೆ. ಮನೆಗೆ ಯಾರಾದರೂ ದೊಡ್ಡವರು ಬರ್ತಾರೆ, ಪಾದ ಪೂಜೆ ಮಾಡ್ತೀವಿ. ಶ್ರೀಪಾದ ತೀರ್ಥ ಪಾದವನ್ನೆಲ್ಲ ಅಭಿಷೇಕ ಮಾಡಿದ ಮೇಲೆ, ಪಾದವನ್ನು ತೊಳೆದ ಮೇಲೆ ಆ ತೀರ್ಥವನ್ನು ಎಲ್ಲರ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತೀವಿ. ಮನೆಯಲ್ಲಿರೋ ಮಕ್ಕಳ ತಲೆ ಮೇಲೆಲ್ಲ ಪ್ರೋಕ್ಷಣೆ ಮಾಡಿ ಸದ್ಬುದ್ಧಿ ಬರಲಿ ಅಂತೀವಿ. ಹಾಗೆ ಚತುರ್ಮುಖ ಬ್ರಹ್ಮ ತನ್ನ ಲೋಕಕ್ಕೆ ಆ ಪಾದ ಬಂದಾಗ ಅದಕ್ಕೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ರುದ್ರನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ್ರಂತೆ. ಆ ತೀರ್ಥ ಇನ್ನೂ ಶಿವನ ತಲೆ ಮೇಲಿದೆ, ಗಂಗಾಧರನಾಗಿ ಇದ್ದಾನೆ. ಶಿವನು ಗಂಗಾಧರ. ಕಾರಣ ಏನು? ಬ್ರಹ್ಮ ಆ ದಿವಸ ತಲೆ ಮೇಲೆ ತೀರ್ಥ ಪ್ರೋಕ್ಷಣೆ ಮಾಡಿದನಂತೆ. ಈ ರೀತಿ ಕರೆಕೊಂಡ ಕಂಡತ್ತಾನ್ ಮೇಲೇರ ಕಳುವಿನಾನ್ ಅಂಡತ್ತಾನ್ ಶೇವಡಿಯೇ ಅಂಗ. ಈ ಬ್ರಹ್ಮಾಂಡವನ್ನು ಆಳತಕ್ಕಂತಹ ಚತುರ್ಮುಖ ಬ್ರಹ್ಮ ಆ ಪರಮಾತ್ಮನ ಪಾದಗಳನ್ನ ಹೀಗೆ ಅಭಿಷೇಕ ಮಾಡಿದನಲ್ಲವಾ. ನನ್ನ ಮಗನಾದ ಬ್ರಹ್ಮ ನನಗೆ ಅಭಿಷೇಕ ಮಾಡ್ದ, ಮಂಗಳಾಶಾಸನ ಹಾಡಿದಾನೆ, ನೀನೇನು ಚಿಂತೆ ಮಾಡಬೇಡ ಅಂತ ಪರಮಾತ್ಮ. ಕೃಷ್ಣ ಇದಾದರೂ ಒಂದೇ ಕಡೆ ನಿಂತ್ಕೊಂಡು ಪಾದವನ್ನು ನೀಟಿ ಲೋಕವನ್ನ ಅಳೆದದ್ದು. ಆದರೆ ಅದಕ್ಕಿಂತ ಭಯಾನಕವಾದ ಒಂದು ಸಂಭವ ನಡೀತಲ್ಲವ, ಒಂದು ಅವತಾರ ಚೇಷ್ಟಿತವನ್ನ ನೀನು ಮಾಡಿದೆಯಲ್ಲವ. ಅದ್ಯಾವುದು? ತ್ರಿವಿಕ್ರಮಾವತಾರವನ್ನ ಮಾಡಿದ್ದು ಒಂದು, ಆಗ ಲೋಕವನ್ನೆಲ್ಲ ಅಳೆದದ್ದು ಒಂದು ಮಹಾಸಾಹಸ. ಈಗ ಇಂಥ ಸಾಹಸ ಏರ್ಪಟ್ಟಿದೆ, ಅದಕ್ಕಿಂತಲೂ ಭಯಾನಕವಂತೆ. ಅದೇನು? ಶತ್ರು ಇರುವ ಸ್ಥಳಕ್ಕೆ ಹೋಗಿ, ಸಿಂಹ ಮಲಗಿರುವ ಗುಹೆಗೆ ಹೋಗಿ ಅದರ ಬಾಯನ್ನು ತೆರೆಸಿ ಅದರ ಬಾಯಿ ಒಳಗೆ ಕೈ ಇಡುವಂತಹ ಒಂದು ಸಾಹಸವನ್ನು ನೀನು ಮಾಡಿದೆಯಲ್ಲ. ಅದ್ಯಾವುದು? ಶನ್ರಂಗತ್ತೆನ್ನಿಲಂಗ ಶತ್ತಾಯ್ ತಿರಲ್ಪೋತಿ ಶನ್ರಿ ಅಂಗ್ ಶನ್ರಿ. ನಾವಿರೋ ಜಾಗಕ್ಕೆ ಶತ್ರು ಬಂದರೆ ಪರವಾಗಿಲ್ಲ, ನಮಗದು ಹೋಮ್ ಪಿಚ್ಚು, ಯುದ್ಧ ಮಾಡ್ಬೋದು. ಆದರೆ ಈಗೇನು? ಆ ಲಂಕೆಗೆ ಅದು ರಾವಣನಿಗೆ ಬಲ ತುಂಬುವ ಸ್ಥಳ, ರಾವಣನ ಸ್ವಸ್ಥಾನ. ಆ ಸ್ಥಳಕ್ಕೆ ಶನ್ರಿ ನೀನಾಗೆ ಹೋಗಿ ಅಂಗ್, ಅಲ್ಲಿ ಶನ್ರಿ ಅಂಗ್ ಆ ಇಲಂಗೈ ಲಂಕಾನಗರ ಇದೆಯಲ್ಲ, ಬರೀ ರಾಕ್ಷಸ ಭೂಯಿಷ್ಠವಾದಂತಹದ್ದು ಆ ಜಾಗ. ಅಂತಹ ರಾಕ್ಷಸ ಭೂಯಿಷ್ಠವಾದ ವಿರೋಧಿ ವರ್ಗ ತುಂಬಿದಂತಹ ಆ ತೆನ್ನಿಲಂಗೈ, ಆ ದಕ್ಷಿಣ ಲಂಕೆಗೆ ಶನ್ರಿ, ಅಲ್ಲಿ ಹೋಗಿ ಶತ್ತಾಯ್ ಆ ವಿರೋಧಿಯನ್ನ ದಮನ ಮಾಡಿದೆಯಲ್ಲ. ನಿನಗೇನಾದರೂ ಆಗಿದ್ದಿದ್ರೆ ಅಬ್ಬಾ ಪರಮಾತ್ಮ ಎಂಬುದಾಗಿ ಆ ರಾಮಾವತಾರದಲ್ಲಿ ಶತ್ರುಗಳ ಸ್ಥಾನಕ್ಕೆ ಹೋಗಿ ಆ ಸಿಂಹದ ಗುಹೆಗೆ ಹೋಗಿ ಬಾಯಿ ತರಿಸಿ ಅದರ ಬಾಯಲ್ಲಿ ಕೈ ಇಡುವಂತೆ ರಾವಣನಿರುವ ಸ್ಥಳಕ್ಕೆ ಹೋಗಿ ಆ ರಾವಣನನ್ನೇ ಕರೆದು ಅವನ ಜೊತೆಯಲ್ಲಿಯೇ ಯುದ್ಧ ಮಾಡಿದೆಯಲ್ಲ. ಅಬ್ಬಾ ಅಂತಾಳೆ. ಯಾಕೆ ಹೆದರ್ತೀಯ? ನನ್ನ ಬಲವನ್ನು ನೋಡು, ನನ್ನ ಬಲ ಎಷ್ಟಿದೆ, ನಾನು ಎಂಥ ಬಲಶಾಲಿ ಗೊತ್ತಾ? ಅಲ್ಲಿ ಹೇಳಿದ್ಲು ತಿರಲುಡಯಾಯ್ 33 ಪಾಶುರದಲ್ಲಿ ತಿರಲುಡಯಾಯ್ ರಾವಣನ ಮೂಲ ಬಲವನ್ನ 1.5 ಗಂಟೆ ಕಾಲದಲ್ಲಿ ನಿರ್ನಾಮ ಮಾಡಿದವನು ನಾನು, ನನ್ನ ಬಲವನ್ನ ನೋಡು ಅಂತಾನೆ ಪರಮಾತ್ಮ. ಆಗ ಅಂಡಾಳು ಏನು ಹೇಳಿದ್ಲು? ತಿರಲ್ಪೋತಿ ಆ ನಿನ್ನ ಬಲಕ್ಕೆ ಮಂಗಳ. ಪರಮಾತ್ಮ ಏನಾಗುತ್ತೋ ಅಂತ ಇವರು ಹೆದರಿದ್ರು. ಇವರು ಹೆದರ್ತಾರಲ್ಲ ಅಂತ ಇವರಿಗೆ ಭಯ ಹೋಗಲಿ ಅಂತ ನನ್ನ ಬಲವನ್ನು ನೋಡು ಅಂದರೆ, ಅಯ್ಯೋ ಆ ಬಲಕ್ಕೇನಾದರೂ ಆಗ್ಬಿಟ್ರೆ ಅದಕ್ಕೆ ಮಂಗಳ. ತಿರಲ್ಪೋತಿ ರೇವಾಚನ್ ಪಿಳ್ಳೆ ಬಹಳ ಚೆನ್ನಾಗಿ ಹೇಳಿದ್ರು. ಮದಿಡಿಗಿರಾರಿರೆ. ಮನೆಯ ರಕ್ಷಣೆಗೆ ಅಂತ ಒಂದು ಕಾಂಪೌಂಡ್ ಕಟ್ತೀವಿ, ಎಲ್ಲರೂ ಸುಲಭವಾಗಿ ಒಳಗೆ ಬರಬಾರ್ದು ಅಂಥೇಳಿ ಒಂದು ಕಾಂಪೌಂಡ್ ವಾಲ್ ಹಾಕಿ ಅದಕ್ಕೊಂದು ಗೇಟ್ ಇಟ್ಟು ಎಲ್ಲ ಮಾಡ್ತೀವಿ.
ಈಗ ಆ ಕಾಂಪೌಂಡನ್ನು ಕಾಪಾಡೋಕ್ಕೋಸ್ಕರ ಇನ್ನೊಂದು ಕಾಂಪೌಂಡ್ ಹೊರಗಡೆ ಕಟ್ಟೋದಂತೆ. ಇವನಿಗೆ ಏನಾಗ್ಬಿಡ್ತು ಅಂತ ಅಂಜಿದ್ದಕ್ಕೆ ಪರಮಾತ್ಮ ನನಗೆ ರಕ್ಷಕವಾಗಿ ನನ್ನ ಬಲ ಇದೆ ಅಂದ್ರ, ಆ ಬಲಕ್ಕೆ ಏನಾಗ್ಬಿಡ್ತು ಅಂತ ಅದಕ್ಕೆ ಮಂಗಳ ಹಾಡ್ತಾರಂತೆ. ಮಧಿಳಕ್ಕೆ ಮಧಿಳಿಗಿರಾರಿರೆ ಎಂಬುದಾಗಿ ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ. ಈ ರೀತಿ ಅದಕ್ಕೆ ಪೊರುಂದಾರ್ ಕೈವೇಲ್ ನುದಿಪೋಲ್ ಪರಲ್ಪಾಯ ಮೆಲ್ಲಡಿಕ್ಕಳ್ ಕುರುದಿಶೋರ. ಅಯ್ಯೋ, ಆ ರಾಮ ಕಾಡಲ್ಲಿ ನಡೀತಾನಲ್ಲ, ಚೂಪಾದ ಕಲ್ಲುಗಳು ರಾಮನ ಕಾಲಲ್ಲಿ ಚುಚ್ಚಿ ರಕ್ತ ಹರಿಯುತ್ತಲ್ಲ, ಆ ಸಹಿಸಲಾರೆ ಅಂತ ಕಣ್ಣೀರಿಡ್ತಾನೆ ದಶರಥ. ಅಂತಹ ಪಾದಗಳಿಂದ ಹಾಗೆ ನೋವು ಪಡ್ತಾ ಎಲ್ಲಿಂದ? ಆ ಅಯೋಧ್ಯೆಯಿಂದ ಆ ಲಂಕೆಗೆ ಶನ್ರಿ ನಡೆದೆಯಲ್ಲ. ಹೋಗುವ ಮಾರ್ಗದಲ್ಲಿ 8 ಜನ ಅಸುರರ ವಧೆ, 8 ಜನ ರಾಕ್ಷಸರ ವಧೆ. ಆಂಡಾಳು ಹೇಳ್ತಾಳಂತೆ, ಆ ನಡೆಯುವ ತುಳಿತದಲ್ಲೇ 8 ರಾಕ್ಷಸರನ್ನು ಸಂಹಾರ ಮಾಡಿದೆ. ಆ ನಡಿಗೆಯ ಮಧ್ಯದಲ್ಲಿಯೇ 8 ಜನ ನಿನಗೆ ವಿರೋಧಿಗಳು ಬಂದರು, ಅವರೆಲ್ಲರನ್ನ ನಿರ್ನಾಮ ಮಾಡಿದೆಯಲ್ಲ. ಆ ಅಯೋಧ್ಯೆಯಿಂದ ಲಂಕೆಯ ಪರ್ಯಂತ ಹೋಗುವ ಮಾರ್ಗದಲ್ಲಿ ಏರ್ಪಟ್ಟ ಸಕಲ ವಿರೋಧಿ ನಿರಸನವನ್ನ ರಾವಣನ ಪರ್ಯಂತ ಏರ್ಪಟ್ಟದ್ದನ್ನ ನೆನೆಯುತ್ತಾ ಶನ್ರಂಗತ್ಯನ್ನಿಲಂಗಶತ್ತಾಯ್ ತಿರಲ್ಪೋತ್ತಿ ಎಂಬುದಾಗಿ ಆ ಬಲಕ್ಕೆ ಆಂಡಾಳ್ ಮಂಗಳವನ್ನ ಹಾಡ್ತಾಳೆ. ದುಷ್ಟಭೂಯಿಷ್ಠವಾದ ಘೋರಾರಣ್ಯದ ನಡುವೆ ನಡೆದು ಆ ಲಂಕೆಗೆ ಹೋಗಿ ಅಲ್ಲಿ ಮಾಡ್ತೀಯಲ್ಲ, ಆ ಬಲಕ್ಕೆ ಮಂಗಳ ಎಂಬುದಾಗಿ ಹೇಳಿದಾಗ ಈ ಕೃಷ್ಣ ಹೇಳ್ತಾನೆ, ಗೋದೆ ನೀ ಏನು ಕಷ್ಟಪಡಬೇಡ, ದೇವತೆಗಳೆಲ್ಲ ರಾವಣ ವಧೆಯಾದ ಮೇಲೆ ಈ ಲೋಕಕ್ಕೆ ಇಳಿದು ಬಂದರು, ನನಗೆ ಮಂಗಳಾಶಾಸನವನ್ನು ಮಾಡಿದ್ರು. ಆಮೇಲೆ ಋಷಿಮುನಿಗಳೆಲ್ಲ ನನಗೆ ಮಂಗಳಾಶಾಸನವನ್ನು ಹಾಡಿದ್ದಾರೆ ಅಂದ ಮೇಲೆ ನೀನು ವಾನರರು ಮಂಗಳಾಶಾಸನ ಮಾಡಿದ್ರು, ದೇವತೆಗಳು ಮಾಡಿದ್ರು, ಬ್ರಹ್ಮ ರುದ್ರರೇ ಅಲ್ಲಿಂದ ಇಲ್ಲಿಗೆ ಇಳಿದು ಬಂದು ನನಗೆ ಮಂಗಳವನ್ನು ಹಾಡಿದ್ದಾರೆ ಅಂದ ಮೇಲೆ ನೀನು ನನ್ನ ರಾಮಾವತಾರಕ್ಕಾಗಿ ಪರಿತಪಿಸಬೇಕಾದ ಒಂದು ಸಂಭವವೇ ಇಲ್ಲ ಎಂಬುದಾಗಿ ಆ ಗೋದೆಗೆ ಪರಮಾತ್ಮ ಸಮಾಧಾನವನ್ನು ಹೇಳ್ತಾನೆ. ಕಲ್ಲಾದವರ್ ಕಟ್ಟಳಿತ್ತ ದೇವನೇ ದೇವನಾವಾನ್ ಶಿಲೈನಾಲಿಲಂಗಶತ್ತ ದೇವನೇ ದೇವನಾವಾನ್ ತೊಂಡರಡಿಪುಡಿ ಆಳ್ವಾರ್. ಅದಕ್ಕೆ ಮೇಲೆ ನಿಮ್ಮ ತಂದೆ ನಿನ್ನ ಆಚಾರ್ಯರು ಇಲಂಗೈಪ್ಪಾಯಾಳಾಹ ಪಡೆಪೊರುದಾನಕ್ಕೆ ಪಲ್ಲಾಂಡ್ ಕೂರುದುಮೆ ಎಂಬುದಾಗಿ ಲಂಕೆಯನ್ನ ನಾಶ ಮಾಡಿದವನಿಗೆ ಮಂಗಳ ಎಂಬುದಾಗಿ ನಿಮ್ಮ ತಂದೆಯೇ ಮಂಗಳವನ್ನು ಹಾಡಿದ್ದಾರಲ್ಲವ. ಅಂದ ಮೇಲೆ ನನಗಿನ್ನೇನು ರಾಮಾವತಾರದಲ್ಲಿ ಯಾವ ವಿಧವಾದ ಕೊರೆಯೂ ನನಗೆ ಇಲ್ಲ ಎಂಬುದಾಗಿ ಹೇಳಿದಾಗ ಕೃಷ್ಣ ಅದಾದರೂ ಪರವಾಗಿಲ್ಲ, ಅವನ ಶತ್ರು ಅಂತ ತಿಳಿದಿದೆ, ರಾವಣ ಶತ್ರು, ಅವನು ರಾಕ್ಷಸ ದುಷ್ಟ ಎಂಬುದಾಗಿ ಇದೆಲ್ಲ ತಿಳಿದಿದೆ. ಅದಕ್ಕೆ ಮೇಲೆ ಅಯೋಧ್ಯಾವಾಸಿ ಜನಗಳು ರಾಮಶ್ಚಾರ್ಥೆ ಯಶಸ್ವಿನಃ ಅಂತ ಬೆಳಗ್ಗೆ ಸಂಜೆ ಆ ರಾಮನಿಗೆ ಮಂಗಳವನ್ನು ಆಶಂಸನೆ ಮಾಡಿದ್ದಾರೆ. ಅಂದ ಮೇಲೆ ನನಗೆ ಚಿಂತೆ ಇಲ್ಲ. ಆದರೆ ಏನೂ ಅರಿಯದ ಕೂಸು, ಹಾಲು ಕುಡಿಯುವ ಕೂಸಿಗೆ ಶತ್ರುವಾರು ಮಿತ್ರನಾರು ಅಂತ ಕೂಡ ಅರಿಯದ ವಯಸ್ಸು. ಯಾರು ಬಂದು ಎತ್ಕೊಂಡ್ರೆ ಅವ್ರ ಹತ್ರ ಹೋಗುತ್ತೆ, ಯಾರು ಹಾಲು ಕುಡಿಸಿದ್ರೆ ಅದು ಕುಡಿಯುತ್ತೆ. ಅಂತಹ ಶತ್ರು ಮಿತ್ರರಾರು ಎಂಬುದೇ ಅರಿಯದ ವಯಸ್ಸಿನಲ್ಲಿರುವ ಎಳೆಯ ಹಸುಳೆಯಾಗಿ ಇದ್ದಾಗ ಒಂದು ದೊಡ್ಡ ಆಪತ್ತು ಬಂದಿತ್ತಲ್ಲ, ಅದೇನು? ಮನೆಯಲ್ಲಿ ಯಾವುದೋ ಒಂದು ಸಮಾರಂಭ, ಆಗ ಮಗುವನ್ನ ಬಾಗಿಲಲ್ಲಿ ನಿಂತಿದ್ದ ದೊಡ್ಡ ಬಂಡಿಯ ಕೆಳಗಡೆ ನೆರಳಿದೆ ಅಂತ ಯಶೋದೆ ಮಲಗಿಸಿದ್ಲು. ಸಮಾರಂಭಕ್ಕೆ ಬಂದ ಅತಿಥಿಗಳನ್ನ ಗಮನಿಸ ಕೊಟ್ಟೋಗ್ಬಿಟ್ರು. ಆಗ ಹಾಲಿಗಾಗಿ ಅತ್ತಂತಹ ಆ ಕಂದ ಹಾಲು ಕುಡಿಯುವ ಹಸುಳೆಯನ್ನ ಕೊಲ್ಲುವುದಕ್ಕಾಗಿ ಒಬ್ಬ ಆ ದೊಡ್ಡ ಬಂಡಿಯಲ್ಲಿ ಆವೇಶಿಸಿ ಶಕಟಾಸುರ ಅನ್ನೋನು ಬಂದನಲ್ಲ, ಶತ್ರು ಮಿತ್ರರಾರು ಎಂದು ತಿಳಿಯದ ಆ ವಯಸ್ಸಿನಲ್ಲಿ ಆಪತ್ತು ಏರ್ಪಟ್ಟಿತಲ್ಲ ಕೃಷ್ಣ. ಎಂಥ ಆಪತ್ತು! ಪೊನ್ನಚ್ಚಹಡ ಮುದೈತ್ತಾಯ್ ಪುಹಳ್ಪೋತ್ತಿ. ಪೊನ್ನ ಪರಿಪೂರ್ಣವಾಗಿ ನಾಶವಾಗುವಂತೆ ಶಕಟಂ ಆ ಬಂಡಿಯನ್ನ ಉದೈತ್ತಾಯ್ ಕಾಲಿನಿಂದ ತಾಡನೆ ಮಾಡಿದೆಯಲ್ಲ, ಹಾಗೆ ಒದ್ದಂತಹ ನಿನ್ನ ಪುಹಳ್ ಕೀರ್ತಿಗೆ ಮಂಗಳ ಅಂತಳ. ಇಲ್ಲಿ ಆ ಶಕಟಾಸುರ ಭಂಜನವನ್ನು ಮಾಡಿದ್ದು ಕೃಷ್ಣ ಪರಮಾತ್ಮನ ಪಾದಗಳು, ಕಾಲು ತಾನೇ ಶಕಟಾಸುರನನ್ನು ಒದ್ದಿತು. ಇವಳು ಏನು ಹೇಳಬೇಕಾಗಿತ್ತು?
ತಿರುಕಾಲಕ್ಕೆ ಪೋತಿ ಎಂಬುದಾಗಿ ಹೇಳಬೇಕಾಗಿತ್ತು. ಕಾಲ್ ತಾನೇ ಆ ಬಂಡಿಯನ್ನು ಒದ್ದದ್ದು, ಕಾಲಗಳಿಗೆ ಮಂಗಳ ಅನ್ಬೇಕಾಗಿತ್ತು. ಅದೇ ಹೇಳಲಿಲ್ವಂತೆ. ಪುಹಳ್ ಪೋತಿ ಕೀರ್ತಿಗೆ ಮಂಗಳ ಅಂತಾಳಂತೆ. ಕಾರಣ ಏನು ಅಂದ್ರು, ಈಗ ಆ ಗೋಕುಲದಲ್ಲಿ ಬೃಂದಾವನದಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲ ಜನ ಮಾತಾಡ್ಕೋತಾರಂತೆ. ಅಯ್ಯೋ, ಒಂದು ಪುಟ್ಟ ಮಗು ಒಂದು ದೊಡ್ಡ ಬಂಡಿಯಲ್ಲಿ ಹಸುರ ಬಂದಿದ್ದಂತೆ, ಅವನನ್ನ ಕಾಲಿಂದ ಒದ್ದು ಹಸುರ ಸಂಹಾರವೇ ಆಗ್ಬಿಟ್ಟಿದಂತೆ, ದೊಡ್ಡ ಬಂಡಿಯನ್ನ ಮಗು ಒದ್ಬಿಡ್ತಂತೆ ಅಂತ ಬಾಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ ಎಲ್ಲರೂ ಮಾತಾಡಿಕೊಂಡಾಗ ಈ ಶಕಟಾಸುರ ಭಂಜನ ಮಾಡಿದ ಕೀರ್ತಿ ಕಂಸನ ಕಿವಿಯನ್ನು ತಲುಪತ್ತೆ. ಆಗ ಓಹೋ, ಇಂಥ ಘನ ಕಾರ್ಯ ಮಾಡಬೇಕಾದ್ರೆ ಅವನು ಕೃಷ್ಣನೇ ಇರಬೇಕು ಅಂತೇಳಿ ಅವನು ಇನ್ನಷ್ಟು ಅಸುರನನ್ನ ಕಳಿಸ್ತಾನೆ. ಈ ಕೀರ್ತಿ ನಿನಗೆ ಆಪತ್ತನ್ನು ತರುತ್ತಲ್ಲವ, ಆದ್ರಿಂದ ಆ ಕೀರ್ತಿಗೆ ಮಂಗಳ. ಯಾವ್ಯಾವುದರಿಂದ ಆಪತ್ತೋ ಅದಕ್ಕೆ ಮಂಗಳ. ಕಾಲನ್ನು ಪಾದವನ್ನ ಇಟ್ಟರು ಅಡಿಪೋತ್ತಿ, ಬಲವನ್ನ ತೋರಿದ ತಿರಲ್ಪೋತ್ತಿ. ಈಗ ಈ ಒಂದು ಮಗು ಶಕಟಾಸುರ ಭಂಜನ ಮಾಡಿದ ಕೀರ್ತಿ ಎಲ್ಲ ಕಡೆ ಪ್ರಸಾರವಾಗುವುದರಿಂದ ಕಂಸನ ಕಿವಿಗೆ ತಲುಪಿ ಅದು ಇನ್ನಷ್ಟು ಆಪತ್ತಿಗೆ ಕಾರಣ ಆಗೋದ್ರಿಂದ ಪುಹಳ್ಪೋತ್ತಿ ಪೊನ್ನಚ್ಚಗಡ ಮುದೈತ್ತಾಯ್ ಪುಹಳ್ಪೋತ್ತಿ. ಇದಾದರೂ ಸರಿ, ನಮ್ಮಮ್ಮ ನನಗೆಲ್ಲ ಮಾಡಿದ್ಲು. ಹಸುವಿನ ಬಾಲದಲ್ಲಿ ದೃಷ್ಟಿ ತೆಗೆದಿದ್ದಾಳೆ, ಅಮ್ಮ ನನಗೆ ಆರತಿ ಮಾಡಿದಾಳೆ, ಅಮ್ಮ ನೋಡು ಕರಡಿ ಕೂದಲು ಕಟ್ಟಿದ್ದಾಳೆ, ಹುಲಿ ಉಗುರು ಕಟ್ಟಿದ್ದಾಳೆ, ನನಗೇನು ಭಯ ಇಲ್ಲ ಅಂತಾನಂತೆ ಕೃಷ್ಣ. ಇದೆಲ್ಲ ಮಾಡಿದಾಳಲ್ಲವ ಯಶೋದೆ, ಆದ್ರಿಂದ ನೀನೇನು ಅಂಜಬೇಡ ಅಂದ. ಆಗ ಹೇಳ್ತಾಳೆ, ಇದಾದ್ರೂ ಒಬ್ಬನೇ ಶತ್ರು ಬಂದ, ಇಬ್ರಿಬ್ರು ಒಟ್ಟಿಗೆ ಬಂದ್ರಲ್ಲ, ಇಬ್ಬರು ಅಸುರರು ಒಟ್ಟಿಗೆ ಸೇರಿ ಈ ಕೃಷ್ಣನನ್ನು ಕೊಲ್ಲುವುದಕ್ಕೆ ಸಂಚು ಮಾಡ್ತಾರಂತೆ. ಅದ್ಯಾವುದು? ವತ್ಸಾಸುರ ಅಂತ ಒಂದು ಕರುವಿನ ರೂಪದಲ್ಲಿ ಒಬ್ಬ ಅಸುರ ಬರ್ತಾನೆ ಕೃಷ್ಣನನ್ನು ಕೊಂದು ಬಿಡಬೇಕು ಅಂತ. ಆದರೆ ಅಕಸ್ಮಾತ್ ಇಬ್ರು ಒಟ್ಟಿಗೆ ಬಂದರು, ಇಬ್ರು ಅಸುರರು ಒಟ್ಟಿಗೆ ಬರ್ತಾರೆ ಕೃಷ್ಣನನ್ನು ಪೂರ್ಣ ಮಾಡುವುದಕ್ಕೆ. ಆಗ ಇವನು ಹೇಳ್ತಾನೆ, ಒಂದು ಪಕ್ಷ ನಾನೇನಾದರೂ ಆಗದೆ ಹೋದರೆ ನೀನೇನಾದರೂ ಮಾಡಿ ಇವನನ್ನು ಕೊಂದುಬಿಡು ಅಂತ ಪರಸ್ಪರ ಮಾತು. ಅಷ್ಟೊತ್ತಿಗೇನಾಯಿತು, ಈ ಕೃಷ್ಣ ಅಂದು ಗೊಲ್ಲಬಾಲಕರಿಗೆ ಬುದ್ಧಿಯನ್ನು ತರಬೇಡಿ ಅಂತ ಹೇಳ್ಬಿಟ್ಟಿದ್ದಾನೆ. ಮನೆಯಲ್ಲಿರೋ ಏನು ಬುದ್ಧಿನೂ ತರಬೇಡಿ, ದಿನ ಅದೇ ಪೊಂಗಲು ಚಿತ್ರಾನ್ನ ಪುಳಿಯೋರೆ ತಿಂದು ಸಾಕಾಗಿದೆ, ತರಬೇಡಿ ಅಂದ್ಬಿಟ್ಟ ಕೃಷ್ಣ ಪರಮಾತ್ಮ. ಸರಿ, ಇವನು ಹೇಳಿದಾಗ ಮಕ್ಕಳು ಕೇಳತ್ವಲ್ವ, ಯಾರೂ ಬುದ್ಧಿ ತರಲಿಲ್ಲ. ಮಧ್ಯಾಹ್ನ ಕೃಷ್ಣ ಹೊಟ್ಟೆ ಎಸಿತಾ ಇದೆ, ಬನ್ನಿ ಅಲ್ಲಿ ಒಂದು ಬೇಲದ ವನವಿದೆ, ಬೇಲದ ಹಣ್ಣು. ಆ ಬೇಲದ ಹಣ್ಣು ಒಂದೊಂದು ಹಣ್ಣು ಇಷ್ಟಿಷ್ಟಪ್ಪ ಚೆನ್ನಾಗಿದೆಯಂತೆ. ಈ ಮಕ್ಕಳಿಗೆಲ್ಲ ಆ ಬೇಲದ ಹಣ್ಣು ತಿನ್ನಬೇಕು ಅಂತ ತುಂಬ ಆಸೆ. ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ, ಆ ಬೇಲವನಕ್ಕೆ ಹೋಗಿ, ಆ ಕಪಿತ್ಥವನಕ್ಕೆ ಹೋಗಿ ಹೊಟ್ಟೆ ತುಂಬ ಆ ಹಣ್ಣನ್ನು ತಿನ್ನೋಣ ಅಂತ ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಯಾರು? ಕೃಷ್ಣನು ಗೋಪಬಾಲಕರು ಮಾತಾಡೋದನ್ನ ಇದೆರಡು ಬಂದಿತ್ತಲ್ಲ, ಕಂಸ ಕಳಿಸಿದ್ನಲ್ಲ, ಇದೆರಡು ಕೇಳಿಸ್ಕೊಂಡ್ಬಿಟ್ರು. ಇವೇನು ಮಾಡಿದ್ವು? ಆಹಾ, ಕೃಷ್ಣ ಕಪಿತ್ಥವನ ಬೇಲವನಕ್ಕೆ ಹೋಗ್ತಾನಂತೆ, ನಾವು ಅಲ್ಲಿ ಹೋಗಿ ಇವನನ್ನು ಏನಾದರೂ ಮಾಡಿ ಕೊಂದ್ಬಿಡ್ಬೇಕು ಅಂತ ಹೇಳಿ ಒಬ್ಬ ಏನು ಮಾಡ್ದ, ನಾನು ಬೇಲದ ಹಣ್ಣಾಗಿ ಮರದ ಮೇಲೆ ಕೂತ್ಕೋತೀನಿ, ನೀನು ಕೆಳಗಡೆ ಇರು. ಆ ಕೃಷ್ಣನನ್ನ ಒಂದು ಪುಟ್ಟ ಕರುವಾಗಿಯೋ ಗೋವಾಗಿಯೋ ಕೃಷ್ಣ ಕರುಗಳ ಮಧ್ಯದಲ್ಲಿ ಇರ್ತಾನೆ. ಒಂದು ಪುಟ್ಟ ಕರುವಿನ ಹಾಗೆ ನೀನು ಬಾ, ಬಂದು ಆ ಕೃಷ್ಣನನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡು. ಹಾಗೇನಾದರೂ ನಿನಗಾಗದೆ ಹೋದರೆ ನಾನು ಅವನ ತಲೆ ಮೇಲೆ ಬಿದ್ದು ಪ್ರಾಣ ತೆಗೆದುಬಿಡ್ತೀನಿ. ಒಬ್ಬ ಮರದ ಮೇಲೆ, ಒಬ್ಬ ಮರದ ಕೆಳಗೆ ಇಬ್ಬರು ಅಸುರರು ಒಟ್ಟಾಗಿ ಬಂದರಲ್ಲ, ಅದು ಎಂತಹ ಆಪತ್ತು. ಈ ವತ್ಸಾಸುರ ಕೃಷ್ಣನನ್ನ ವಧೆ ಮಾಡಬೇಕು, ಇದು ಮಾಡದೆ ಹೋದರೆ ಅವನ ತಲೆ ಮೇಲೆ ಬೀಳ್ತಾನೆ. ಈ ರೀತಿ ಇಬ್ಬಿಬ್ಬರು ಒಟ್ಟಿಗೆ ಸೇರಿ ಬಂದ್ರಲ್ಲ ಕೃಷ್ಣ, ಅದು ಎಂಥ ಭಯಾನಕವಾದ ಆಪತ್ತು. ಆಗೇನಾಯ್ತು? ಕಂಡ್ರೆ ಕುಣಿಲಾಯರಿಂದಾಯ್ ಕಳಲ್ಪೋತ್ತಿ. ಈ ಕೃಷ್ಣ ಪರಮಾತ್ಮ ಏನು ಮಾಡ್ದ, ಆ ಮೇಲೆ ಇಷ್ಟು ದಪ್ಪ ಇದೆಯಂತೆ ಬೇಲದ ಹಣ್ಣು. ಇದುವರೆಗೂ ಈ ಮಕ್ಕಳು ಅಷ್ಟು ದಪ್ಪ ಹಣ್ಣನ್ನು ನೋಡ ಇಲ್ಲ. ಅದು ಯಾಕೆ ಅಷ್ಟು ದಪ್ಪ ಇತ್ತು ಅಂದರೆ, ಆ ಹಣ್ಣನ್ನು ನೋಡಿ ಆಸೆ ಪಟ್ಟು ಕೃಷ್ಣ ಮರದ ಕೆಳಗಡೆ ಬರಬೇಕು ಅನ್ನೋಕ್ಕೋಸ್ಕರ ಅಷ್ಟು ದಪ್ಪ ಹಣ್ಣು, ತಲೆ ದಪ್ಪ ಬೇಲದ ಹಣ್ಣು ಇದೆಯಂತೆ. ಕೃಷ್ಣ ನೋಡ್ದ, ಇಲ್ಲೊಂದು ಸುಳಿತಾ ಇದೆ ಪಕ್ಕದಲ್ಲಿ, ಇದನ್ನು ನೋಡಿದನಂತೆ. ಕೃಷ್ಣ ಅಲ್ಲಿ ನೋಡು, ದಪ್ಪಕ್ಕಿದೆ ಹಣ್ಣು, ಆ ಹಣ್ಣು ಕೊಡಿಸು, ಆ ಹಣ್ಣನ್ನು ಅದರಿಂದ ಉದುರಿಸು ಎಂಬುದಾಗಿ ಗೋಪಬಾಲರು ಕೇಳಿದ್ರಂತೆ. ಇದೋ ಈಗ ಮಾಡ್ಬಿಡೋಣ ಅಂತ ಹೇಳಿ ಆ ಕರುವನ್ನ ಕರುವನ್ನ ಕುಣಿಲಾಯ್, ಕವಣೆ ಕಲ್ಲು, ಕ್ಯಾಟರ್ಪಿಲ್ಲರಲ್ಲಿ ಕಲ್ಲಿಟ್ಟು ಹೊಡಿತಾರೆ ನೋಡಿ, ಅದು ಕವಣೆ ಕಲ್ಲು.
ಕುಣಿಲಾಯ್. ಆ ಕರುವನ್ನ ಕವಣೆ ಈ ದೂರದಲ್ಲಿ ಹಕ್ಕಿಗಳನ್ನು ಓಡಿಸೋದಕ್ಕೆ ಬೀಸಿ ಹಾಕ್ತಾರೆ. ಹಾಗೆ ಆ ಕರುವನ್ನ 4 ಕಾಲುಗಳನ್ನು ಕೂಡಿಸಿಬಿಟ್ಟು ಚೆನ್ನಾಗಿ ತಿರುಗಿಸಿ ಆ ಬೇಲದ ಹಣ್ಣಿಗೆ ಎಸೆದಂತೆ. ಇವನ್ ಪೆಟ್ಟಿನಿಂದ ಅವನ್ ಸತ್ತ, ಅವನ ಪೆಟ್ಟಿನಿಂದ ಇವನ್ ಸತ್ತ. ಇಬ್ಬರೂ ಅಸುರರ ನಾಶವಾಯಿತಲ್ಲವ. ಕನ್ರೆ ಕುಣಿಲಾಯ್ ಎರಿಂದಾಯ್. ಆ ಕರುವನ್ನ ಕುಣಿಲಾಯ್ ಕವಣೆಯಾಗಿ ಬೀಸು ಕಲ್ಲಾಗಿ ಮಾಡಿ, ಎರಿಂದಾಯ್ ಬೀಸಿ ಒಗೆದಂತಹ ಕಳಲ್ ಪಾದಗಳಿಗೆ ಪೋತಿ ಮಂಗಳ. ಅದು ಏನು ಕೃಷ್ಣ? ಆ ಕರುನ ಅಸುರ ಅಂತ ತಿಳ್ಕೊಂಡು, ಆ ಕಪಿತ್ತವನ್ನ ಅಸುರ ಅಂತ ತಿಳ್ಕೊಂಡು ಇವನಿಂದ ಅವನನ್ನ ದಮನ ಮಾಡಿದ ಚಾತುರ್ಯ. ಹಾಗೆ ಇರ್ತಕ್ಕಂತಹ ಆ ಪರಮಾತ್ಮನ ಚತುರತೆಗೆ, ಅವನ ಆ ಒಂದು ಗಮನಕ್ಕೆ ಪೋತಿ ಇನ್ಬೇಕಾಗಿತ್ತು. ಆಂಡಾಲ್ ಏನ್ ಹೇಳ್ತಾ ಇದ್ದಾಳೆ? ಕನ್ರೆ ಕುಣಿಲಾಯ್ ಎರಿಂದಾಯ್ ಕಳಲ್ ಪೋತಿ ಅಂತಾಳೆ. ಏನಿದು? ಕಾಲಿಗ ಮಂಗಳ ಆಡಬೇಕು, ಬೀಸಿ ಹೋಗಿದದ್ದು ಕೈಗಲ್ವಾ ಮಂಗಳ ಆಡಬೇಕು ಅಂದು. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಅದ್ಭುತವಾದ ವ್ಯಾಖ್ಯಾನ. ಆಂಡಾಳ್ ನಮ್ಮ ಪಾತ್ರ ಹಾಡ್ತಾಳೆ. ಏನನ್ನ ಹಾಡ್ತಾರೆಯೋ ಅವ್ರು ಏನು ಕಾಣ್ತಾರೆ, ಮಾನಸಾನುಭವ ಮಾಡಿ ಮಾನಸ ಸಾಕ್ಷಾತ್ಕಾರ ಏನು ಮಾಡ್ಕೊಂಡಿದ್ದಾರೆ ಅದು ಅವರ ಬಾಯಲ್ಲಿ ಭಾಷಣವಾಗಿ ಬರುತ್ತೆ. ಕುಳಿತುಕೊಂಡು ಬರದದ್ದಲ್ಲ ಇದು. ಅವರು ಭಕ್ತಿಯ ಪರವಶತೆಯಲ್ಲಿ ಪರಮಾತ್ಮನ ಆ ಸನ್ನಿವೇಶಗಳ ಸಾಕ್ಷಾತ್ಕಾರ ಆಗುತ್ತೆ. ಅವರು ಏನು ಕಂಡ್ರು ಅದನ್ನು ಪಾಶುರವಾಗಿ ಹಾಡಿದ್ರು. ಆಂಡಾಳ್ ಈ ಪರಮಾತ್ಮ ಕರುವನ್ನ ಕವಣೆಕಲ್ಲಾಗಿ ಬೀಸಿ ಒಗೆದಂತಹ ಆ ಒಂದು ಅದ್ಭುತ ಲೀಲೆಯನ್ನ ಆಂಡಾಳ್ ಕಾಣ್ತಾ ಇದ್ದಾಳೆ, ಅನುಭವಿಸ್ತಾ ಇದ್ದಾಳೆ. ಅದು ಹೇಗಿದೆ? ಅದನ್ನ ಕರುವಿನ 4 ಕಾಲನ್ನು ಕೂಡಿಸೋದ್ರಂತೆ. ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು, ಫೋರ್ಸ್ ಬರಬೇಕಲ್ಲ, ವೇಗ ಬರಬೇಕಲ್ಲ. ಅದಕ್ಕಾಗಿ ಕೃಷ್ಣ 2 ಮಂಡಿಗಳನ್ನು ಊರಿ ವೀರಮಂಡಿಯಲ್ಲಿ ಕುಳಿತು ಹೀಗೆ ಬೆನ್ನನ್ನು ಹಿಂದೆ ಮಾಡಿಕೊಂಡು ಚೆನ್ನಾಗಿ ಬೀಸಿ ಹೀಗೆ ಒಗದನಂತೆ. ಹಾಗೆ ಮಂಡಿ ಹಾಕಿ ಕುಳಿತು ಮಂಡಿಯನ್ನು ಊರಿಕೊಂಡು ಕುಳಿತು ಬೆನ್ನನ್ನು ಹಿಂದಕ್ಕೆ ಬಾಗಿಸಿ ಇದನ್ನು ಹೀಗೆ ಬೀಸುವಾಗ ಹಿಂದ್ಗಡೆ 2 ಕಾಲು ಹೀಗಿದೆ. ಮಂಡಿ ಊರಿದಾನಲ್ವ, ಮಂಡಿ ಊರಿ ಕುಳಿತುಕೊಂಡ್ರೆ 2 ಅಂಗಾಲಗಳು ಹೀಗೆ ಹಿಂದೆ ಕಾಣುತ್ತಲ್ಲವಾ, ಅದನ್ನು ನೋಡ್ತಾಳಂತೆ. ಕಳಲ್ಪೋತಿ. ಏನು ಸುಂದರವಾಗಿದೆ ಆ ಕೆಂಪಾದ ಪಾದಗಳು, ನೀಲಮೇಘ ಶ್ಯಾಮಲವಾದ ದಿವ್ಯಮಂಗಳ ವಿಗ್ರಹ. ಕಾಂಟ್ರಾಸ್ಟ್, ಕೃಷ್ಣ ಕಪ್ಪಿಗಿದ್ದಾನೆ, ಅಂಗಾಲು ಕೆಂಪಿದೆಯಂತೆ. ಏನು ಚೆನ್ನಾಗಿದೆ ಕಾಂಟ್ರಾಸ್ಟ್, ಬ್ಯೂಟಿ. ಪರಭಾಗ ಶೋಭೆ, ಆ ಪರಭಾಗ ಶೋಭೆ ಏನು ಅದ್ಭುತವಾಗಿದೆ. ಆ ಮಂಡಿ ಊರಿ ಕುಳಿತು ಬೆನ್ನನ್ನು ಹಿಂದಕ್ಕೆ ಬಾಗಿಸಿದಾಗ ಹಿಂದೆ ಇದ್ದಂತಹ 2 ಪುಟ್ಟ ಪುಟ್ಟ ಅಂಗಾಲುಗಳನ್ನು ಆಂಡಾಳು ದರ್ಶನ ಮಾಡ್ತಾಳೆ. ಅದಕ್ಕೆ ಮಂಗಳ. ಆ ಪಾದಗಳ ದರ್ಶನ ಆಯಿತು ಆಂಡಾಳನಿಗೆ. ಕಂಡ್ರೆ ಕುಣಿಲಾಯರಿಂದಾಯ್ ಕಳಲ್ಪೋತಿ ಎಂಬುದಾಗಿ ಅಷ್ಟು ಸುಂದರವಾದ ಪಾದಗಳಿಂದ ಅಸುರ ಸಂಹಾರ ಮಾಡುವುದಕ್ಕೆ ಹಾಗೆ ಕುಳಿತೆಯ. ಆ ಪಾದಗಳಿಗೆ ಏನಾದರೂ ಆಗಿದ್ರೆ ಅದಕ್ಕೆ ಮಂಗಳ. ಕಣ್ಣಿಂದ ನೇರಾಗಿ ಇದಾದರೂ ಅಸುರರು ವಿರೋಧಿಗಳು ತಿಳಿದಿದೆ. ಈಗ ಮಿತ್ರನಾಗಿರುವವನೇ ಶತ್ರು ಆಗ್ಬಿಟ್ರೆ ಏನು ಮಾಡೋದು? ಇವರೆಲ್ಲ ಹಿತಶತ್ರುಗಳು, ತುಂಬ ಒಳ್ಳೆಯವರಾಗಿರ್ತಾರೆ, ಬೆನ್ನಲ್ಲೇ ಚೂರಿ ಹಾಕ್ಬಿಡ್ತಾರೆ. ಆ ರೀತಿ ಸತತವಾಗಿ ಪರಮಾತ್ಮನಿಂದ ಉಪಕಾರವನ್ನು ಪಡೆದವನು, ಪರಮಾತ್ಮನಿಂದ ಪದವಿಯನ್ನು ಪಡೆದವನು, ಪರಮಾತ್ಮನಿಂದ ಪೋಷಿಸಲ್ಪಡುವವನು, ಪರಮಾತ್ಮನಿಗೆ ಮಿತ್ರನಾದವನು ಅವನೇ ಶತ್ರುವಿನ ಹಾಗಾಗ್ಬಿಟ್ನಲ್ಲ. ಹಾಗೆಂಥ ಆಪತ್ತು ಬಂತು ಕೃಷ್ಣ. ಅದು ಯಾರು? ದೇವೇಂದ್ರ, ಇಂದ್ರ. ಆ ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ಗೋಕುಲದವರೆಲ್ಲರೂ ಕೂಡ ಅಪರಿಮಿತವಾಗಿ ಎಲ್ಲವನ್ನು ಸಿದ್ಧ ಮಾಡಿಕೊಡ್ತಾರೆ. ಕೃಷ್ಣ ಪರಮಾತ್ಮ ತಾನಿರುವಾಗ ದೇವತಾಂತರ ಪೂಜೆಯನ್ನು ಸಹಿಸ್ತಾನ. ಅದು ಒಂದು ಸ್ವರ್ಗದ ಅಧಿಪತಿ. ಯಾರಿಗೆ ಪೂಜೆ ಮಾಡಬೇಕು? ಪೂವುಂ ಪೂಷಣೆಯುಂ ತಗುಮೇ ಎಂಬುದಾಗಿ ಹೇಳ್ತಾರೆ. ಯಾರು? ನಮ್ಮಾಳ್ವಾರ್. ಪೂವುಂ ಪೂಷಣೆಯುಂ ತಗುಮೇ. ಯಾರಿಗೆ ಪುಷ್ಪ ಹೂವು ಎಲ್ಲ ಯಾರಿಗೆ ಅರ್ಹವಾದದ್ದು ಅವನಿಗೆ.
ಪರಮಾತ್ಮನಾದ ಶ್ರೀಮನ್ನಾರಾಯಣ ಅಲಂಕಾರ ಪ್ರಿಯೋ ವಿಷ್ಣು, ಅವನಿಗೆ ಇದೆಲ್ಲ ಹೊಂದತೆಯೇ ಹೊರತು ಯಾರ್ಯಾರಿಗೋನ ಈ ಆತ್ಮವಸ್ತುವಿಗೆ ಒಡೆಯನಾರು ಶ್ರೀಯಪತಿಯಾದ ನಾರಾಯಣ. ಹಾಗಿರ್ಬೇಕಾದ್ರೆ ಕಂಡ ಕಂಡ ದೇವತೆಗಳ ಕಾಲಿಗೆ ಬೀಳುವುದಾ? ಅದು ಇವನೇ ಬಂದಿದ್ದಾನೆ ಅವರಿಗೆ ಸದ್ಗತಿ ಉಂಟು ಮಾಡುವುದಕ್ಕೆ. ಹಾಗಿರುವಾಗ ಕಂಡ ಕಂಡ ದೇವತೆಗಳ ಕಾಲಿಗೆ ಬೀಳುವುದಾ? ಅದು ಕೂಡದು ಅಂತ ಹೇಳಿ ಇವನೇನು ಮಾಡ್ದ, ನಿಮಗೆ ಮಳೆ ಬೆಳೆಯನ್ನು ಕೊಡ್ತಾ ಇರೋದು ಗೋವರ್ಧನ ಪರ್ವತ, ಹಸುಗಳಿಗೆ ಹುಲ್ಲನ್ನು ಕೊಡ್ತಾ ಇರೋದು ಗೋವರ್ಧನ ಪರ್ವತ, ಅದಕ್ಕೆ ಪೂಜೆ ಮಾಡಬೇಕೆ ಹೊರತು ಯಾವುದೋ ಇಂದ್ರನಿಗ ಪೂಜೆ ಅಂತ ಹೇಳಿ ಆ ಇಂದ್ರ ಪೂಜೆಯನ್ನು ತಪ್ಪಿಸ್ಬಿಟ್ಟ. ಗೋವರ್ಧನಕ್ಕೆ ಇವರೆಲ್ಲ ಪೂಜೆ ಮಾಡಿ ಇಂದ್ರು. ಪಟ್ಟಕ್ಕೆ ವಿಶೋತ್ತು ಪರುಪದಮಂ ತೈರ್ವಾವಿಯಂ ನೈಯಣರು ಮಡಂಗ ಪೊಟ್ಟ ತುತ್ತಿ ಎಂಬ ಹಾಗೆ ದೊಡ್ಡ ದೊಡ್ಡ ಮೊಸರಿನ ಬಾವಿ, ಹಾಲಿನ ಬಾವಿ, ಭಕ್ಷಣಗಳ ಬಾವಿ, ಅನ್ನದ ರಾಶಿ ಎಲ್ಲವನ್ನ ಹಾಕಿದ್ರು ಆ ಪರ್ವತದ ಮುಂದೆ. ಆ ಪರ್ವತಕ್ಕೆ ಪೂಜೆ ಮಾಡಿದ್ರು. ಇಂದ್ರನಿಗೆ ಕೋಪ ಬಂದ್ಬಿಡ್ತು. ಕೋಪ ಬಂದಾಗ ಅವನೇನು ಮಾಡ್ದ, ಸಂವರ್ತಕ ಪ್ರವರ್ತಕ ಅಂತ ಮೋಡಗಳು, ಆ ಮೋಡಗಳು ಪ್ರಳಯ ಕಾಲದಲ್ಲಿ ಮಳೆ ಸುರಿಸುವ ಮೋಡಗಳು. ಅದು ಬರೀ ದಿವಸದಲ್ಲಿ ಅದರಲ್ಲಿ ಮಳೆ ಸುರಿಬಾರ್ದು, ಅದು ಪ್ರಳಯ ಕಾಲಕ್ಕೆ ಇರುವ ಮೇಘಗಳು. ಇಂದ್ರ ಏನು ಮಾಡ್ದ, ಆ ಪ್ರಳಯ ಕಾಲದ ಮೇಘಗಳನ್ನು ಕರೆದು ಈಗ ಹೋಗಿ ಗೋಕುಲದ ಮೇಲೆ ಮಳೆ ಸುರಿಸಿ ಎಂದ್ಬಿಟ್ಟ. ತಪ್ಪಲ್ಲವ? ಪ್ರಳಯವಲ್ಲದ ಕಾಲದಲ್ಲಿ ಪ್ರಳಯ ಬರೆಸಬಹುದಾ? ಆ ರೀತಿ ಆ ಮಳೆ ಬಿದ್ದಾಗ ಕೃಷ್ಣ ಏನು ಮಾಡ್ದ, ಆ ಇಂದ್ರನನ್ನು ಕೊಂದನ. ಇಂದ್ರನಿಗೆ ಏನಾದರೂ ಶಿಕ್ಷೆ ಕೊಟ್ಟನ? ಇಂದ್ರನಿಗೆ ಏನಾದರೂ ದಮನ ಮಾಡುವ ಕಾರ್ಯವನ್ನು ಮಾಡಿದನ? ಏನೂ ಮಾಡಲಿಲ್ಲ. ಕಾರಣ ಏನಂದ್ರು, ಪಾಪ ಮಗು ಪೂಜೆ ಮಾಡಿ ಎಲ್ಲ ಕೊಡ್ತಾ ಇದ್ರು, ತಿಂಡಿ ತೀರ್ಥ ಹವಿಸ್ಸು ಎಲ್ಲ ಕೊಡ್ತಾ ಇದ್ರು. ಈಗ ಅದು ತಪ್ಪೋಯ್ತು. ಪಾಪ ಮಗು ಹೊಟ್ಟೆ ಹಸುವಾಗಿದೆ, ಅಳ್ತಾ ಇದೆ ಅಂತಾನಂತೆ. ಬಿದ್ದ ನೀರನ್ನ ಇಂದ್ರನ ಕಣ್ಣೀರು ಅಂತಾನಂತೆ ಕೃಷ್ಣ. ಹಾಗೆ ಆದ್ರಿಂದ ಮಗು ಅಳ್ತಾ ಇದೆ, ಸ್ವಲ್ಪ ಹೊತ್ತಾದ್ಮೇಲೆ ಸುಮ್ಮನಾಗುತ್ತೆ. ಪಾಪ ಅದಕ್ಕೆ ಊಟವನ್ನೂ ಕೊಡದೆ ಶಿಕ್ಷೆ ಮಾಡುವುದಾ ಎಂಬುದಾಗಿ ಭಾವಿಸಿ ಇಂದ್ರನಿಗೆ ಏನೂ ಶಿಕ್ಷೆ ಮಾಡದೆ ಗೋಕುಲವನ್ನ ಮಾತ್ರ ರಕ್ಷಣೆ ಮಾಡಿದ ಗುಣಂಪೋತ್ತಿ ಕುಂದ್ರ ಕುಡಯಾಯ್ ಎಡುತ್ತಾಯ್ ಗುಣಂಪೋತ್ತಿ. ಅದಿನ್ನ ಗುಣಕ್ಕೆ ಮಂಗಳ. ಏನು ಶಿಕ್ಷೆಯನ್ನು ಮಾಡದೆ ಅವನು ಧರ್ಮದ ಪ್ರತಿನಿಧಿ ಇಂದ್ರ, ಅವನಿಗೆ ಏನು ಶಿಕ್ಷೆಯನ್ನು ಮಾಡದೆ ಅವನಿಗೆ ಊಟ ತಪ್ಪಿಸಿದ್ದಲ್ಲದೆ ಶಿಕ್ಷೆ ಬೇರೆ ಕೊಡದ, ಅಯ್ಯೋ ಪಾಪ ಅಂತ ಹೇಳಿ ಆ ಇಂದ್ರ ಮಾಡಿದ ಅಪರಾಧವನ್ನ ಕ್ಷಮಿಸಿ ಇಂದ್ರನಿಗೆ ಯಾವ ಶಿಕ್ಷೆಯನ್ನು ಕೊಡದೆ ಗೋಕುಲವನ್ನ ಮಾತ್ರ ರಕ್ಷಣೆ ಮಾಡಿದ ಕುಂದ್ರೆ ಬೆಟ್ಟವನ್ನ ಕೊಡೆಯಾಗಿ ಎಡುತ್ತಾಯ್ ಎತ್ತಿ ಹಿಡಿದಂತಹ ಗುಣಂ ಕಲ್ಯಾಣ ಗುಣಕ್ಕೆ ಪೋತ್ತಿ ಮಂಗಳ. ಗುಣಂ ಪೋತ್ತಿ ಅಂತಾಳೆ. ಏನೇನು ಗುಣಗಳು? ಇವರನ್ನು ರಕ್ಷಿಸಿದ ಗುಣ, ಇಂದ್ರನನ್ನು ಕ್ಷಮಿಸಿದ ಗುಣ, ಇದೆಲ್ಲಕ್ಕೆ ಮೇಲೆ ಒಂದು ಗುಣ ಇದೆ ಅಂತ. ಅದೇನು? ಒಂದು ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನ ಹೇಗೆ ಎತ್ತಿ ಹಿಡಿದ ಅಂದ್ರು. ಪರ್ವತ ಹೀಗಿದೆ, ಹೀಗೆ ಎತ್ತಿ ಹಿಡಿದನ ಅಂದ್ರು. ಇಲ್ಲ ಅಂದ್ಬಿಟ್ರು ಆಳ್ವಾರ್. ಹೇಗೆ ಹಿಡಿದ ಅಂದ್ರು, ಆ ಪರ್ವತವನ್ನು ತಲೆ ಕೆಳಕು ಮಾಡಿ ಹಿಡಿದನಂತೆ. ಗೋವರ್ಧನಮೆನ್ನು ಕೊತ್ತ ಕುಡೆಯೇ ಟಾಪ್ ಸೀಟರ್. ಆ ಗೋವರ್ಧನ ಪರ್ವತವನ್ನ ಪರಮಾತ್ಮ ತಲೆ ಕೆಳಕಾಗಿ ಹಿಡಿದನಂತೆ. ಚೂಪಾಗಿರೋದು ಕೆಳಗೆ ಬರಬೇಕು. ಆ ಪರ್ವತದ ಬುಡ ಅಗಲವಾದ ವಿಸ್ತಾರವಾದ ಅದರ ತಳಭಾಗ ಮೇಲೆ ಬರುವ ಹಾಗೆ ಹಿಡಿದನಂತೆ. ಯಾಕೆ ಅಂತ ಕೇಳಿದ್ರು. ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣ ಪರಮಾತ್ಮ 7 ದಿನಗಳ ಕಾಲ ಆ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದು ನಿಂತಿದ್ದ. ಹಾಗೆ ಎತ್ತಿ ಹಿಡಿದು ನಿಂತಿದ್ದ ಕಾಲದಲ್ಲಿ ಇವರೆಲ್ಲ ಭಕ್ಷಣಗಳು, ಭೋಜ್ಯಗಳು, ಹಾಲು, ಮೊಸರು, ತುಪ್ಪ ಎಲ್ಲ ಇದೆ. ಎಲ್ಲರಿಗೂ ಊಟಕ್ಕೆ ಬೇಕಾದಷ್ಟಿದೆ ಅಲ್ಲಿ. ಆಮೇಲೆ ಒಬ್ಬೊಬ್ಬರೂ ಕೂಡ ಕಲಸಿ ಇವನ ಬಾಯಿಗೆ ತುತ್ತಿಡ್ತಾ ಇದ್ದಾರಂತೆ. ಕೃಷ್ಣನಿಗೆ ಬೆಟ್ಟ ಹಿಡ್ಕೊಂಡಿದ್ದಾರಲ್ವಾ, ಹೇಗೆ ಊಟ ಮಾಡೋದು? ಓಲಮು ಮಳಿಂದಿಲ್ಲ ಬಡಿಂದಿಲ್ಲ. ಯಶೋದೆ ದೊಡ್ಡ ಹಬ್ಬ ಅಂತ ಚೆನ್ನಾಗಿ ಅಲಂಕಾರ ಮಾಡಿದಾಳಂತೆ. ಕೈಗೆಲ್ಲ ಗೋರಂಟಿ ಹಚ್ಚಿ, ಮುಖಕ್ಕೆ ತಿರುಕ ಇಟ್ಟು, ಒಳ್ಳೊಳ್ಳೆ ಆಭರಣಗಳು ಹಾಕಿ, ಕೆನ್ನೆ ಮೇಲೆ ಚುಕ್ಕಿ ಇಟ್ಟು ಎಲ್ಲ ಮಾಡಿದಾಳಂತೆ. ಅದು ಯಾವ ಅಲಂಕಾರವೂ ಸ್ವಲ್ಪವೂ ಮಾಸದಂತೆ 7 ದಿನಗಳ ಕಾಲ ಗೋವರ್ಧನ ಪರ್ವತವನ್ನ 7 ವಯಸ್ಸಿನ ಮಗು ಹಿಡ್ಕೊಂಡು ನಿಂತಿದೆ. ಪುಟ್ಟದಲ್ವಾ ಮಗು, ಎತ್ತಿ ಹಿಡಿದು ನಿಂತಿದೆ. ಗೋಪಿಕೆಯರೆಲ್ಲ ನೋಡಿದ್ರಂತೆ, ನಮ್ಮನ್ನ ಈ ಮಳೆಯಿಂದ ಕಾಪಾಡ್ತಾ ಇದ್ದಾನೆ ಅಂತ ಒಬ್ಬೊಬ್ಬಳು ತುತ್ತಿಡ್ತಾ ಇದ್ದಾಳೆ ಕೃಷ್ಣನಿಗೆ. ಗೋಪರಿಗೆ
ಗೋಪಸ್ತ್ರೀಯರಿಗೆ ಭೋಜನವಿದೆ, ಕೃಷ್ಣನಿಗೆ ತುತ್ತಿಡ್ತಾ ಇದ್ದಾರೆ. ಆದರೆ ಹಸು, ಕರು, ಎಮ್ಮೆ, ಕೋಳಿ, ಕುರಿ ಇವರೆಲ್ಲ ಆಡು ಏನು ಮಾಡಬೇಕು? ಅವುಗಳು ಏನು ತಿನ್ನತ್ತೆ? ಅವುಗಳು ಏನನ್ನು ತಿನ್ನಬೇಕು ಪಾಪ ಹಸು. ಅದಕ್ಕಾಗಿ ಪರಮಾತ್ಮ ಏನು ಮಾಡೋದಂತೆ, ಆ ಪರ್ವತವನ್ನ ತಲೆಕೆಳಕಾಗಿ ಹಿಡಿದಾಗ ಅದರಲ್ಲಿ ಬಿಟ್ಟಿರುವ ಮರ, ಬಳ್ಳಿಗಳು, ಗಿಡಗಳು ಎಲ್ಲ ಕೆಳಗೆ ತೂಗಾಡ್ತವಂತೆ. ಆವಾಗ ಹಸುಗಳು ಅದನ್ನು ತಿನ್ಬಹುದಲ್ವಾ? ಈ ರೀತಿ ಹಸು ಕರುಗಳಿಗಾಗಿ ಆ ಪರ್ವತವನ್ನೇ ತಲೆಕೆಳಗಾಗಿ ಹಿಡಿದು ಆ ಪ್ರಾಣಿಗಳನ್ನು ಕೂಡ ಪೂರ್ಣವಾಗಿ ರಕ್ಷಿಸಿದಂತಹ ಆ ನಿನ್ನ ಗುಣವನ್ನು ಏನು ಹೇಳೋಣ? ಗುಣಂಪೋತ್ತಿ ಕುನ್ನೆ ಕುಡಯಾಯ್ ಎಡುತ್ತಾಯ್. ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿರುವುದರಲ್ಲಿ ಪರಮಾತ್ಮನ ಎಷ್ಟೊಂದು ಕಲ್ಯಾಣ ಗುಣಗಳಿದೆ. ಒಂದ ಎರಡ? ರಕ್ಷಣಾ ಸಾಮರ್ಥ್ಯ, ಹಸುಗಳ ಮೇಲಿನ ವಾತ್ಸಲ್ಯ, ಗೋಪರ ಮೇಲಿನ ಪ್ರೀತಿ, ತನ್ನ ಅಪೂರ್ವವಾದ ಕ್ಷಮಾಗುಣ ಇಂದ್ರನ ವಿಷಯದಲ್ಲಿ ಒಂದ ಎರಡ? ಎಷ್ಟು ಕಲ್ಯಾಣ ಗುಣಗಳು ಆ ಒಂದು ಗೋವರ್ಧನೋದ್ಧಾರಣದಲ್ಲಿ ಅಡಗಿದೆಯಲ್ಲವಾ? ಆ ಗುಣ ಯಾವಾಗಲೂ ಇರಬೇಕು ಪರಮಾತ್ಮ. ಆ ನಿನ್ನ ರಕ್ಷಣಾ ಗುಣ, ಆ ನಿನ್ನ ವಾತ್ಸಲ್ಯ, ಅದಕ್ಕೆ ಯಾವ ಕಾಲಕ್ಕೂ ಯಾವುದರಿಂದಲೂ ಆಪತ್ತು ಬರಬಾರ್ದು. ಕುನ್ನ ಕುಡಯಾಯ್ ಎಡುತ್ತಾಯ್ ಗುಣಂಪೋತ್ತಿ ಎಂಬುದಾಗಿ ಹಾಡ್ತಾಳೆ. ಅನಂತರ ಹೀಗೆ ಈಗ ನಾವೇನು ಮಾಡಿದ್ವಿ? ಒಂದೊಂದು ಅವತಾರದಲ್ಲಿಯೂ ಆಪತ್ತು ಆಪತ್ತು ಅಂತ ಹೇಳಿ ಆಯಾಯ ಅವತಾರ ಯಾವ್ಯಾವಾಗಲೋ ನಡೀತು. ಕೃಷ್ಣ ಪರಮಾತ್ಮ ಈ ಒಂದೊಂದು ಚೇಷ್ಟತೆಗಳನ್ನು ಯಾವ್ಯಾವಾಗಲೋ ಮಾಡ್ದ. ಅದು ಒಂದೊಂದಕ್ಕೆ ಆಪತ್ತು ಅಂತ ಭಾವಿಸಿದ್ವಿ. ಈಗ ನಾವೇನು ಮಾಡಿಬಿಟ್ವಿ? ಅಷ್ಟನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಕೂತಿದ್ದೀವಿ. ಅಡಿಪೋತ್ತಿ, ತಿರಲ್ಪೋತ್ತಿ, ಕಳಲ್ಪೋತ್ತಿ, ಗುಣಂಪೋತ್ತಿ, ಆ ರೀತಿ ಗುಣಂಪೋತ್ತಿ, ಪುಹಳ್ಪೋತ್ತಿ ಅಂತ ಅಷ್ಟನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಆ ಕೃಷ್ಣನ ಎಲ್ಲ ಚೇಷ್ಟತೆಗಳನ್ನು, ಲೀಲೆಗಳನ್ನು, ಸೌಕುಮಾರ್ಯವನ್ನೆಲ್ಲ ಒಟ್ಟಾಗಿ ಹೇಳ್ತಾ ಇದ್ದೀವಿ. ನಮ್ಮ ದೃಷ್ಟಿನೇ ಎಲ್ಲಾಗ್ಬಿಡುತ್ತೋ ಕೃಷ್ಣನಿಗೆ? ನಮ್ಮದಾಗೋದಿರಲಿ, ಅದು ಯಾವ್ಯಾವಾಗಲೂ ಆಗಿದ್ದು ಒಂದೊಂದಕ್ಕೆ ಮಂಗಳ ಅಂದ್ವಿ. ಈಗ ಅಷ್ಟನ್ನು ಒಟ್ಟಿಗೆ ಸೇರಿಸಿ ಹಾಕಿದ್ದೀವಿ. ಇನ್ನೇನು ಇದೆಲ್ಲ ಸೇರ್ಕೊಂಡು ಒಟ್ಟಿಗೆ ಸೇರಿದ್ರೆ ಅದು ಇನ್ನೆಷ್ಟು ಭಯಾನಕವಾದಂತಹ ಆಪತ್ತಿ ಏರ್ಪಡಬಹುದು. ಹೀಗೆ ಮಾಡಿದ್ನ, ಹಾಗೆ ಮಾಡಿದ್ನ, ನಾಶವಾಗಿ ಹೋಗ್ಲಿ ಅಂದ್ಬಿಟ್ರೆ ಎಂಥ ಆಪತ್ತು. ಎಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವಿನ್ನಷ್ಟು ಆಪತ್ತಿಗೆ ಕಾರಣವಾಗಿಬಿಟ್ವಲ್ಲ? ಇಲ್ಲ, ಇನ್ನು ಕೃಷ್ಣನ ಪೂರ್ವದ ಅಪಾದಾನ ಅವತಾರಗಳಿಗೆ ಇನ್ನು ನಮ್ಮಿಂದ ಯಾವ ಆಪತ್ತು ಬರಬಾರದು ಅಂತೇಳಿ ಆ ಗಮನವನ್ನ ಬೇರೆ ಕಡೆಗೆ ಹರಿಸುವಂತೆ ಏನು ಹೇಳ್ತಾಳೆ ಇಲ್ಲಿ ಆಂಡಾಳ್? ಕುನ್ನ ಕುಡಯಾಯ್ ಎಡುತ್ತಾಯ್ ಗುಣಂಪೋತ್ತಿ. ಈಗ ನಮ್ಮ ದೃಷ್ಟಿನೇ ಪಟ್ಟುಬಿಡುತ್ತೆ. ಅಥವಾ ಯಾರ್ಯಾರಿಗೋ ಕೆಲವುದೆಲ್ಲ ಗೊತ್ತಿರಲ್ಲ, ನಾವೇ ಅವ್ರಿಗೆ ಹೇಳ್ಕೊಟ್ಟಂಗೆ ಆಗೋಯ್ತು. ಇದನ್ನು ಮಾಡ್ದ ಅಂತ ಇದರಿಂದ ಆಪತ್ತು ಬರ್ಬೋದಲ್ವಾ? ಆದ್ದರಿಂದ ಇನ್ನು ಈ ಒಂದು ಪಟ್ಟಿನೇ ಕೊಟ್ವಲ್ಲ, ಇನ್ನು ಹೀಗೆ ಹೇಳಬಾರ್ದು. ಸ್ವಲ್ಪ ಗಮನ ಬೇರೆ ಕಡೆ ಕೊಡೋಣ. ಅದ್ಯಾವುದು? வெண்ணு பகடக்கும் நின் கையில் வேல் போத்தி. வென்று ಜಯಶಾಲಿಯಾಗಿ ಪಹೈ ಶತ್ರುಗಳನ್ನ ಕೆಡಕ್ಕುಂ ನಾಶ ಮಾಡತಕ್ಕಂತಹ ನಿನ್ ಕೈಯಿಲ್ ಕೃಷ್ಣಾವತಾರದಲ್ಲಿ ಕೈಯಲ್ಲಿ ಹಿಡಿದಂತಹ ವೇಲ್ ಈಟಿ ಎಂಬ ಆಯುಧಕ್ಕೆ ಪೋತಿ ಮಂಗಳ. ಹಸೂಕರಗಳನ್ನು ಮೇಯಿಸುವುದಕ್ಕೆ ಹೋದಾಗ ಹುಲಿ, ಚಿರತೆ, ಸಿಂಹ ಇತ್ಯಾದಿಗಳು ಬಂದಾಗ ಅವುಗಳನ್ನು ಓಡಿಸುವುದಕ್ಕೂ ಹಸುಗಳನ್ನು ರಕ್ಷಿಸುವುದಕ್ಕೂ ಕೈಯಲ್ಲಿ ಒಂದು ವೇಲ್ ಎಂಬ ಆಯುಧವನ್ನು ಹಿಡ್ಕೊಂಡಿರ್ತಾರಂತೆ. ನಂದಗೋಪನ್ ಏನು ಹೇಳಿದ್ರು? ಕೂರ್ ವೇಲ್ ಕೊಡಂತೊಳಿಲನ್, ಚೂಪಾದ ವೇಲ್ ಹಿಡಿದವನು ಅಂತ. ನಂದಗೋಪಾಲ ವೇಲ್ ಹಿಡ್ಕೊಂಡ, ಕೃಷ್ಣನು ವೇಲ್ ಹಿಡ್ದ, ದಶರಥ ಬಿಲ್ ಹಿಡ್ಕೊಂಡ, ರಾಮನು ಬಿಲ್ ಹಿಡ್ಕೊಂಡ. ಇಲ್ಲಿ ಕೃಷ್ಣನ ಕೈಯಲ್ಲಿರುವ ವೇಲ್, ಆ ವೇಲೆಂಬ ಆಯುಧಕ್ಕೆ ಪೋತಿ ಅಂತಾಳೆ. ಪರಮಾತ್ಮ ಯಾವ ಆಯುಧವನ್ನು ಹಿಡಿದರೂ ಅದು ಸುದರ್ಶನ. ಪರಮಾತ್ಮ ರಾಮಾವತಾರದಲ್ಲಿ ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ರಾವಣ ವಧೆ, ಆ ಬಾಣವು ಸುದರ್ಶನ. ವರಾಹಾವತಾರದಲ್ಲಿ ಕೋರೆ ದಾಡೆಗಳಿಂದ ಹಿರಣ್ಯಾಕ್ಷನನ್ನು ವಧೆ ಮಾಡಿದ, ಅದು ಸುದರ್ಶನ. ನರಸಿಂಹಾವತಾರದಲ್ಲಿ ನಖಗಳಿಂದ ಹಿರಣ್ಯನನ್ನು ಸೀಳಿದ, ನಖದಲ್ಲಿ ಸುದರ್ಶನ. ಪರಮಾತ್ಮ ಯಾವ ಯಾವ ಆಯುಧವನ್ನ ಪ್ರಯೋಗ ಮಾಡಿ ಯಾವ ಶತ್ರುವನ್ನ ಕೊಂದರೂ ಅದು ಸುದರ್ಶನ. ಆದ್ದರಿಂದ ಆಂಡಾಳ್ ಆ ಸುದರ್ಶನನಾರು.
ಪರಮ ಭಾಗವತೋತ್ತಮನಾಗಿ ನಿತ್ಯ ಸೂರಿಗಳಲ್ಲಿ ಒಬ್ಬನಾಗಿ ಪರಮಾತ್ಮನಿಗೆ ನಿತ್ಯ ಕೈಂಕರ್ಯ ಮಾಡುವವನು. ಇದರ ಅರ್ಥವೇನು? ಇಷ್ಟು ಹೊತ್ತು ಪರಮಾತ್ಮನಿಗೆ ಮಂಗಳ ಹಾಡಿದ್ಲು, ಈಗ ಭಾಗವತನಿಗೆ ಮಂಗಳ ಹಾಡ್ತಾ ಇದ್ದಾಳೆ. ಸುದರ್ಶನ ವೇಲ್, ಪರಮ ಭಾಗವತೋತ್ತಮನಾದ ಸುದರ್ಶನನಲ್ಲವ ಆ ವೇಲ್, ಆ ಭಾಗವತೋತ್ತಮನಿಗೆ ಮಂಗಳ. ಮತ್ತೊಂದು, ಪರಮಾತ್ಮನಿಗೆ ಮಂಗಳ ಹಾಡುವಾಗ ಪರಮಾತ್ಮನ ಪರಿವಾರಕ್ಕೆಲ್ಲ ಮಂಗಳ ಹಾಡಬೇಕಲ್ಲವ. ಕೇವಲ ಪರಮಾತ್ಮನಿಗ ಸಮಸ್ತ ಪರಿವಾರಾಯ ಶ್ರೀಮತೆ ನಾರಾಯಣಾಯ ನಮಃ ಅಲ್ಲವ. ಪರಿವಾರ ಸಮೇತನಾಗಿ ಪರಮಾತ್ಮನಿಗೆ ಮಂಗಳವನ್ನು ಹಾಡಬೇಕಲ್ಲವ. ಆ ಪರಿವಾರದ ಪ್ರತಿನಿಧಿಯಾಗಿ ವೇಲ್ಪೋತಿ. ಇನ್ನೊಂದರ್ಥ, ಈ ಕೃಷ್ಣನಿಗೆ ಆಪತ್ತಿ ಏರ್ಪಟ್ಟರೆ ಕೃಷ್ಣಾವತಾರದಲ್ಲಿ ಹುಲಿ, ಸಿಂಹ ಇತ್ಯಾದಿ ಚಿರತೆಗಳಿಂದ ಹಸುವಿಗೆ ಮಾತ್ರವಲ್ಲ ಇವನಿಗೆ ಆಪತ್ತಿ ಏರ್ಪಟ್ಟರು ಆ ವೇಲ್ ಇವನನ್ನು ರಕ್ಷಣೆ ಮಾಡುತ್ತಲ್ಲವ. ಹಾಗೆ ನಿನ್ನನ್ನು ರಕ್ಷಣೆ ಮಾಡುವಂತಹ ಆ ರಕ್ಷಣಾ ಆಯುಧವಾದ ಅದಕ್ಕೆ ಮಂಗಳ. ಎಲ್ಲದಕ್ಕೂ ಮಂಗಳ ಆಗ್ಬಿಡ್ತಾಳೆ. ನಿನಗೆ ಮಾತ್ರವಲ್ಲ, ಯಾರಾದರೂ ಮೇಲೆ ಆಕ್ರಮಣ ಮಾಡಿದ್ರೆ ಆ ವೇಲಿಂದ ಇವನು ತನ್ನನ್ನು ಕಾಪಾಡ್ಕೋಬಹುದಲ್ಲವ. ಹಾಗೆ ನಿನಗೂ ರಕ್ಷಕವಾಗಿರುವ ಆ ವೇಲೆಂಬ ಆಯುಧಕ್ಕೆ ಮಂಗಳ. അന്യവുലഹമളന്തായി അടിപോത്തി ഷൺരംഗത്തെന്നിലങ്ക ശത്തായി തിരൽ പോത്തി പൊന്നച്ച കടമുതൈത്തായി പുഹൾ പോത്തി കൻറിക്കുണിലായി എറിന്തായി കഴൽ പോത്തി കുൻറിക്കുടയായി എടുത്തായി ഗുണം പോത്തി ಎಂಬುದಾಗಿ 6 ಪೋತಿ 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 6 ಮಂಗಳ ಹಾಡಿದ್ರು. ಇದು 6 ಏನು ಅಂದ್ರು, ಇವರ ನಾಲಗೆಗೆ ಷಡ್ರಸೋಪೇತವಾದ ಭೋಜನ ಅಂದ್ಬಿಟ್ರು. ಅನ್ನ ಮಾಡುವ ಭೋಜನದಲ್ಲಿ 6 ರಸ ಇರಬೇಕಂತೆ. ಕಹಿ, ಸಿಹಿ, ಉಪ್ಪು, ಒಗರು, ಅದೇ ರೀತಿಯಾಗಿ ಇನ್ಯಾವುದು ಹುಳಿ, 6 ರಸಗಳು ಸೇರಿರ್ಬೇಕಲ್ವ. ಆ 6 ರಸ ಇವರ ನಾಲಿಗೆಗೆ ಯಾವುದು? ಪರಮಾತ್ಮನಿಗೆ ಹಾರುವ 6 ವಿಧವಾದ ಮಂಗಳ ಅಂದ್ಬಿಟ್ರು. ಈ 6 ಪೋತಿಗಳೇ ಈ ಕೃಷ್ಣ ಪರಮಾತ್ಮನ ಭಕ್ತರಿಗೆ ಷಡ್ರಸದಿಂದ ಕೂಡಿದ ಭೋಜನ. ಆ ರೀತಿ ಬಾಯಿ ಚಪ್ಪಲಿಸಿ ಪೋತಿ 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 ಎಂಬುದಾಗಿ ಮಂಗಳವನ್ನು ಹಾಡ್ತಾ ಇದ್ದಾರಲ್ಲವ. ನಿನ್ ಕೈಯಿಲ್ ವೇಲ್ ಪೋತಿ ವೆನ್ನು ಪಹೆ ಕೆಡಕ್ಕಂ. ಆ ಸುದರ್ಶನನಿಗೆ ಸೋಲು ಎಂಬುದೇ ಇಲ್ಲ. ಪರಮಾತ್ಮನ ಕೈಯಿಂದ ಹೋದ ಅಂದ್ರೆ ಶತ್ರುವಧೆ ನಿಶ್ಚಿತ. ಕೃಷ್ಣ ಪರಮಾತ್ಮನಿಗೆ ಶ್ರೀಮಾಲಿಕ ಅಂತ ಒಬ್ಬ ಗೆಳೆಯ. ಆ ಶ್ರೀಮಾಲಿಕ ಮಿತ್ರ ಹೌದು, ಆದರೆ ದುಷ್ಟಬುದ್ಧಿ ಉಳ್ಳ ಮಿತ್ರ. ಅವನಿಗೇನು ಅಂದರೆ ಈ ಕೃಷ್ಣನ ಕೈಯಲ್ಲಿರುವ ಚಕ್ರದ ಮೇಲೆ ಕಣ್ಣು. ಕೃಷ್ಣ ಆ ಚಕ್ರ ನನಗೆ ಕೊಡು, ಕೃಷ್ಣ ಆ ಚಕ್ರ ನನಗೆ ಕೊಡು. ಅಯ್ಯ, ಇದು ನಿನಗೆ ಕೊಡೋದಲ್ಲ ಅಂತ ಎಷ್ಟು ಹೇಳಿದ್ರು ಅರ್ಥವಾಗಲ್ಲ. ಪರಮಾತ್ಮನಿಗೆ ಅಸಾಧಾರಣವಾದದ್ದು ಸುದರ್ಶನ ಪಂಚಜನ್ಯಗಳು, ಅದು ಬೇರೆಯವರಿಗೆ ಅಲ್ಲ. ಹೇಗೆ ಮಹಾಲಕ್ಷ್ಮಿ ಪರಮಾತ್ಮನಿಗೆ ಅನನ್ಯಗಳು, ಹಾಗೆ ಸುದರ್ಶನ ಪಂಚಜನ್ಯವಲ್ಲ, ಪರಮಾತ್ಮನಿಗೆ ಮೀಸಲಾದವುಗಳಲ್ಲವ. ಅದನ್ನು ಬೇರೆಯವರು ಕೊಡೋಕ್ಕಾಗತ್ತಾ? ಆದರೆ ಅವನು ಕೇಳೋಲ್ಲ, ನನಗೆ ಬೇಕು ಬೇಕು ಅಂತಾನೆ. ಕೊಲ್ಲೋಣ ಅಂದರೆ ಮಿತ್ರ ಬೇರೆ. ಏನು ಮಾಡೋದು? ಆಯ್ತಪ್ಪ ಕೊಡ್ತೀನಿ ನಿನಗೆ, ಆದರೆ ಒಂದು ಅದರಿಂದ ಏನಾದರೂ ಆಪತ್ತು ಏರ್ಪಟ್ಟರೆ ನಾ ಜವಾಬ್ದಾರನಲ್ಲ. ಇದನ್ನು ಮುಂಚೆನೇ ಹೇಳ್ಬಿಡ್ತೀನಿ ಇಂದ. ಸರಿ, ಶ್ರೀಮಾಲಿಕ ಬಂದ, ಗೆಳತನ ಹೆಗಲ ಮೇಲೆ ಕೈ ಹಾಕ್ಕೊಂಡ್ರು, ಮಾತಾಡಿದ್ರು. ಕೃಷ್ಣ ಚಕ್ರ ಅಂದ. ಇದೋ ಕೊಟ್ಟೆಯಿಂದ ತನ್ನ ಕೈಯಲ್ಲಿರುವ ಚಕ್ರವನ್ನ ಶ್ರೀಮಾಲಿಕನ ಕೈಗೆ ಬದಲಾಯಿಸಿದ. ಆಗೇನಾಯ್ತು? ಆ ಚಕ್ರ ಹಿಡ್ಕೊಂಡಾಗ ಆ ಚಕ್ರವನ್ನ ಹಿಡಿದ ಕೈಗೂ ಕತ್ತಿಗೂ ದೂರ ಸಾಕಾಗ್ಲಿಲ್ವಂತೆ, ಡಿಸ್ಟೆನ್ಸ್ ಸಾಕಾಗ್ಲಿಲ್ವಂತೆ. ಆ ಚಕ್ರ ಇವನ್ ಕತ್ತನ್ನು ಕತ್ತರಿಸ್ಬಿಡ್ತಂತೆ. ಹೀಗೆ ಹಿಡ್ಕೊಂಡ, ಅಗಲ ಜಾಸ್ತಿ ಆಯ್ತು. ಆದ್ರಿಂದ ಇವನ್ ಕತ್ತಿ ಕತ್ತರಿಸೋಯ್ತಂತೆ. ನಾನೇನು ಮಾಡಲಿ ಅಂತಾನೆ ಕೃಷ್ಣ. ಪೆರಿಯಾಳ್ವಾರ್ ಅದ್ಭುತವಾಗಿ ಹಾಡ್ತಾರೆ. ಶ್ರೀಮಾಲಿಗನವ ನೋಡೆ ತೋழமை கொள்ளவும் வல்லாய் ஆமார ஷாமாரவனை நீ எண்ணி சக்கரத்தால் தலை கொண்டாய் ஆமார் அறியும் பிரானே அணியரங்கத்தே கிடந்தாய் ஏமாத்தம் என்னை தவிர்த்தாய் இருவாழ்ச்சி பூச்சுಟ್ಟವಾರಾಯ್. ಪೆರಿಯಾಳ್ವಾರರ ಅನುಭವ. ಶ್ರೀಮಾಲಿಗನವನೋಡು ತೋಳಮೈಕೊಳ್ಳವಂ ವಲ್ಲಾಯ್, ಸ್ನೇಹವನ್ನ ಮಾಡ್ತೀಯ. ಶಾಮಾರವನೈ, ಸಾಯಬೇಕು ಅಂತ ಇಚ್ಛೆ ಪಡ್ತಾ ಇರೋ ಅವನ ಆ ಮರಣದ ರಹಸ್ಯವನ್ನ ನೀನು ಅರ್ತಿದೀಯ. ಶಾಮಾರವನೈ ನೀ ಎಣ್ಣಿ, ಅವನಿಗೆ ಸಾಯೋ ಕಾಲ ಬಂದಿದೆ, ಮರಣ ಕಾಲ ಬಂದಿದೆ, ಸಾಯೋದಕ್ಕೆ ಇಚ್ಛೆ ಪಡ್ತಾ ಇದೆ ಅನ್ನೋದನ್ನ ಎಣ್ಣಿ ತಿಳಿದವನಾಗಿ ಶಕ್ಕರತ್ತಾಲ್
ತಲೆ ಕೊಂಡಾಯ್, ಅವನ ತಲೆಯನ್ನ ಶಿರಚ್ಛೇದನ ಮಾಡಿದೆಯಲ್ಲವ ಶಿಶುಪಾಲ. ಯಾರ್ಯಾರಿಗೆ ಸುದರ್ಶನ ಸ್ಪರ್ಶವೋ ಅವರಿಗೆಲ್ಲ ಮೋಕ್ಷ. ಅಂಥ ವೇಲಿದು, ಅಂಥ ಸುದರ್ಶನ, ಅಂಥ ಆಯುಧ. ಅಂತಹ ಆಯುಧಕ್ಕೆ ಮಂಗಳಾಂತಳೆ ಆಂಡಾಳ್. ಕನ್ರೆ ಕುಣಿಲಾಯರಿಂದಾಯ್ ಕಳಲ್ ಪೋರ್ತಿ ಕುನ್ನ ಕುಡಯಾಯ್ ಎಡುತ್ತಾಯ್ ಗುಣಂ ಪೋರ್ತಿ. ಇದಾದ ಮೇಲೆ ಆ ಇಂದ್ರ ಬರ್ತಾನೆ. ಬಂದು ಇವನಿಗೆ ಐರಾವತ ಬಂದು ಕಾಮಧೇನುವಿನ ಕ್ಷೀರದಿಂದ ಅಭಿಷೇಕ ಮಾಡಿ ಗೋವಿಂದರಾಜ ಪಟ್ಟಾಭಿಷೇಕ ಮಾಡ್ತಾನೆ ಇಂದ್ರ. ಆಗ ಆ ಇಂದ್ರನನ್ನ ಕ್ಷಮಿಸಿ, ಆ ಇಂದ್ರನನ್ನ ಪ್ರೇಮದಿಂದ ಕಟಾಕ್ಷಿಸಿದಂತಹ ಸೌಶೀಲ್ಯ ಗುಣ, ಒಂದ ಎರಡ ಎಷ್ಟು ಕಲ್ಯಾಣ ಗುಣಗಳು, ಈ ರೀತಿ ಎಲ್ಲವನ್ನ ರಕ್ಷಣೆ ಮಾಡಿದಂತಹ ಆ ವೇಲಾಯುಧಕ್ಕೆ ಮಂಗಳ ನಖಗಳು. ಪರಮಾತ್ಮ ಇದೇ ತ್ರಿವಿಕ್ರಮಾವತಾರವನ್ನು ಮಾಡಿದ. ಆಗ ಆ ಬಲಿ ದಾನತೀರ್ಥವನ್ನು ಕೊಡುವಾಗ ಶುಕ್ರಾಚಾರ್ಯರು ಆ ಗಿಂಡಿ ಕಣ್ಣಲ್ಲಿ ಕೂತ್ಕೊಂಡ್ಬಿಟ್ರು. ಅಯ್ಯೋ ನನ್ನ ಶಿಷ್ಯ ಎಲ್ಲ ಕೊಟ್ಟು ಪೂರ್ಣ ದರಿದ್ರ ಆಗೋಗ್ತಾನೆ, ಈ ಪರಮಾತ್ಮ ಸರ್ವನಾಶ ಮಾಡಕ್ಕೆ ಬಂದಿದ್ದಾನೆ ಅಂತ ಆ ಗುರುಗಳು ತಿಳ್ಕೊಂಡ್ಬಿಟ್ರು. ಆಗ ಆ ಪರಮಾತ್ಮ ಏನು ಮಾಡ್ದ, ಏನೋ ಕಸ ಇದೆ ಸ್ವಲ್ಪ ನೋಡೋಣ ಇರು ತೀರ್ಥ ಬರುತ್ತೆ ಅಂತ ಕೈಯಲ್ಲಿದ್ದ ದರ್ಭೆಯನ್ನು ತೆಗೆದು ಆ ಗಿಂಡಿಯನ್ನು ಚುಚ್ಚಿದಾಗ ಕಣ್ಣು ಕಳ್ಕೊಂಡು ಶುಕ್ರಾಚಾರ್ಯರು ಹೊರಗೆ ಬಂದ್ರಲ್ವಾ. ಹಾಗೆ ಚುಚ್ಚಿದನಲ್ಲ ದರ್ಭೆ, ಅದ್ಯಾವುದು ಅಂದ್ರು ಸುದರ್ಶನ ಅಂದ್ಬಿಟ್ರು. ಶುಕ್ಕಿರನ್ ಕಣ್ಣೈ ತುರುಂಬಾಲ್ ಕಿಳರಿಯ ಶಕ್ಕರ ಕೈಯನೇ ಅಚ್ಚೋ ಅಚ್ಚೋ. ತುರುಂಬಾಲ್ ಕಿಳರಿಯ ದರ್ಭೆಯಿಂದ ಕಣ್ಣು ಚುಚ್ಚಿದ. ಪೆರಿಯಾಳ್ವಾರ ಹೇಳ್ತಾರೆ ಶಕ್ಕರ ಕೈಯನೇ, ಸುದರ್ಶನನ ಕೈಯಲ್ಲಿ ಉಳ್ಳವನೇ ಅಂತಾರೆ. ಅವನು ಹಿಡಿದಿದ್ದು ದರ್ಭೆ, ಅವನ ಕೈಯಲ್ಲಿ ಚಕ್ರ ಹಾಗೆ ಅಂದ್ರು. ಆ ದರ್ಭೆಯೇ ಸುದರ್ಶನ. ಪರಮಾತ್ಮ ಏನನ್ನ ಪ್ರಯೋಗ ಮಾಡಿದರು ಅದು ಸುದರ್ಶನ. ಅಂತಹ ಆ ಸುದರ್ಶನನಿಗಾಗಿ ಒಂದು ಮಂಗಳವನ್ನು ಹಾಡ್ತಾಳೆ ಆಂಡಾಳ್. ಪೆನ್ನೆ ಕೆಡಕ್ಕಂ ನಿನ್ ಕೈಯಿಲ್ ವೇಲ್ ಪೋತಿ ಎಂಬುದಾಗಿ ಷಡ್ರಸೋಪೇತವಾದ ಒಂದು ಭೋಜನ. ಆಗ ಪರಮಾತ್ಮ ಹೇಳ್ತಾನೆ, ಅದಕ್ಕೂ ಪಲ್ಲಾಂಡ್ ಹಾಡಿದಾರಲ್ಲ. ವಡಿವಾರ್ ಶೋಧಿ ವಲತ್ತುರಯುಂ ಸುಡರಾಡಿಯುಂ ಪಲ್ಲಾಂಡೆ. ಬಲಗೈಯಲ್ಲಿ ಇರ್ತಕ್ಕಂತಹ ಚಕ್ರಕ್ಕೆ ಸುದರ್ಶನಕ್ಕೆ ಮಂಗಳ ಅಂತ ನಿಮ್ಮ ತಂದೆ ಹಾಡಿದಾರಲ್ಲ ಬೋಧೆ, ಇನ್ನೀ ಯಾಕೆ ಅದಕ್ಕೆ ಕಷ್ಟಪಡ್ತೀಯಾ ಎಂಬುದಾಗಿ ಹೇಳಿದಾಗ ಆಂಡಾಳು ಹೇಳ್ತಾಳೆ, ಪರಮಾತ್ಮ ಅದು ಎಲ್ಲರೂ ಮಾಡಿದ ಮಂಗಳಾಶಾಸನ, ಆದರೆ ನಮ್ಮ ಮಂಗಳಾಶಾಸನದಿಂದ ನಿನಗೇನೂ ಆಗಬೇಕಾಗಿಲ್ಲ, ಆದರೆ ಇದು ನಮ್ಮ ಸ್ವರೂಪ, ಆದ್ದರಿಂದ ಮಂಗಳ ಆಡ್ತೀವಿ. ಆ ದಿನ ಎಲ್ಲ ನಾವಿರಲಿಲ್ಲ, ಇವತ್ತು ಬಂದಿದ್ದೀವಿ. ಇಂದ್ರಿಯಾಂ ಒಂದು ಇರಂಗೆ, ಈ ದಿನ ನಾವು ಬಂದಿದ್ದೀವಿ, ಕೃಪೆ ಮಾಡು ಎಂಬುದಾಗಿ ಕೇಳ್ಕೊಳ್ತಾಳೆ. ಕೃಪೆ ಮಾಡು, ದಯೆ ತೋರಿಸು ಅಂತ ಕೇಳ್ಕೊತಾಳೆ. ದಯೆ ಯಾಕೆ ಅಂದ್ರು, ಅವತ್ತೇ ಬಂದಿದ್ದಿದ್ರೆ ಅವತ್ತಾಯ್ತು, ಅವತ್ತಿಗೆ ಮಂಗಳ ಹಾಡಿ ಮುಗಿದೋಗ್ತಾಯ್ತು. ಅವತ್ತು ಬರಲಿಲ್ವಲ್ಲ, ಇವತ್ತು ಬಂದ್ವಲ್ಲ, ಅದಕ್ಕೋಸ್ಕರ ನಮಗೆ ದಯೆ ತೋರಿಸು. ಇಂದ್ರಿಯಾಂ ಒಂದು ಇರಂಗೆ ಎಂಬುದಾಗಿ ಹೇಳಿ ಮಂಗಳಾಶಾಸನ ಪಾಶರವನ್ನ ಆಂಡಾಳು ಪೂರ್ಣ ಮಾಡ್ತಾಳೆ. ಇನ್ನೂ ಕೆಲವು ಅರ್ಥಗಳನ್ನ ನಾಳೆ ಅನುಭವಿಸೋಣ ಎಂದು ಪ್ರಾರ್ಥಿಸುತ್ತಾ ಇಂದಿನ ಉಪನ್ಯಾಸಕ್ಕೆ ಮಂಗಳ. ಪರಮಾತ್ಮ ಬರ್ತಾ ಇದ್ದಾನೆ, ನಾವು ಮಂಗಳವನ್ನ ಹಾಡೋಣ. ಅನ್ನಿವುಲಹಮಳಂದಾಯ್ ಅಡಿಪೋತ್ತಿ ಚಂದ್ರಂಗ ಶತ್ತಾಯ್ ತಿರಲ್ ಪೋತ್ತಿ ಪೊನ್ನ ಚರಣ